आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरघोरसिकाः भुविभावुकाः। यं प्रौरजन्तमनुपेदमपेदकृत्यं द्वैपायनो विरहकातर आजुगावपुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। श्लोकार्धं श्लोकपादं वा नित्यं भागवतोद्भवं पठेत् शृणोति यो भक्त्या गोसहस्रफलं लभेत्। वाणिते करवाण्यम्ब चरणो हृदि सर्वदा मद्वाक्यसरणिर्भूया श्रीमदाचार्यभावगा। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाः कल्पपादपौ। श्रीगुरुभ्यो नमः। ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾದ ಶ್ರೀಮನ್ನಾರಾಯಣ ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ ಸಜ್ಜನರಿಗೆ ತನ್ನ ಪರಮ ಕಲ್ಯಾಣ ಗುಣಗಳ ಪರಿಚಯದಿಂದ ತನ್ನ ಕಥೆಗಳ ಶ್ರವಣದಿಂದ ತಾನು ಜಗತ್ತನ್ನು ಉದ್ಧಾರ ಮಾಡಬೇಕು ಎನ್ನುವ ಉದ್ದೇಶದಿಂದ ಪರಮಾತ್ಮ ಸರ್ವಸಮರ್ಥನಾದರೂ ಸಕಲ ದೇವತೆಗಳನ್ನು ಒಡಗೂಡಿಕೊಂಡು ಪರಮಾತ್ಮ ಭೂಮಿಯಲ್ಲಿ ಅವತಾರವನ್ನು ಮಾಡಿದ್ದಾನೆ. ಪರಮಾತ್ಮ ಅವತಾರ ಮಾಡುವುದು ಅಂದರೆ ಕಣ್ಣಿಗೆ ಕಾಣಿಸಿಕೊಳ್ಳುವುದು, ತಾಯಿಯಿಂದ ಗರ್ಭವಾಸದಲ್ಲಿದ್ದು ಮತ್ತೆ ಬರುವುದು ಅಂತಲ್ಲ. ಅಂತಹ ಪರಮಾತ್ಮ ತನ್ನ ನಾನಾ ಲೀಲೆಗಳಿಂದ ತಾನೆಲ್ಲೋ ವೈಕುಂಠ ಲೋಕದಲ್ಲಿ ಕೂತು ಮಾಡುವ ಸೃಷ್ಟಿ ಲಯ ಸ್ಥಿತಿ ನಿಯಮನ ಜ್ಞಾನಾಜ್ಞಾನ ಬಂಧಮೋಕ್ಷಾದಿ ಎಲ್ಲ ಕಾರ್ಯಗಳನ್ನು ಭೂಮಿಯ ಜನರೂ ನೋಡಿ ಆನಂದ ಪಡಲಿ, ಪರಮಾತ್ಮನ ಪರಮ ಮಂಗಳವಾದ ಅವನ ರೂಪವನ್ನು ನೋಡಿ ದರ್ಶನ ಮಾಡಿ ತನ್ಮೂಲಕವಾಗಿ ಕೃತಾರ್ಥರಾಗಲಿ ಎನ್ನುವ ಉದ್ದೇಶದಿಂದ ಪರಮಾತ್ಮ ತಾನು ಹೀಗೆ ಕೃಷ್ಣ ರಾಮಾದಿ ಅವತಾರಗಳನ್ನು ಮಾಡ್ತಾ ಇರ್ತಾನೆ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅಂತ ಪರಮಾತ್ಮ ನಮ್ಮ ನಿಮ್ಮಂತೆ ಪ್ರಾರಬ್ಧ ಕರ್ಮಕ್ಕೆ ಒಳಗಾಗಿ ಬಂದವನಲ್ಲ. ನಾವೆಲ್ಲ ಪ್ರಾರಬ್ಧ ಕರ್ಮಗಳಿಂದ ಪಾಪಗಳನ್ನು ಉಣ್ಣಲಿಕ್ಕೆ ಪುಣ್ಯ ಸಂಪಾದನೆ ಮಾಡಿಕೊಂಡು ನಾವು ಮೋಕ್ಷವನ್ನು ಪಡೆಯಲಿಕ್ಕೆ ಬರಬೇಕು. ನಿತ್ಯಾನಂದ ಸ್ವರೂಪಿಯಾದ ಭಗವಂತನಿಗೆ ಈ ಯಾವ ದುಃಖಗಳು ಪರಮಾತ್ಮನಿಗಿಲ್ಲ. ಆದರೂ ಸಾಮಾನ್ಯ ಮಾನವರಂತೆ ಭೂಮಿಯಲ್ಲಿ ಅವತಾರವನ್ನು ಮಾಡಿ ತಾನೂ ಸಾಮಾನ್ಯ ಮಾನವರಂತೆ ವರ್ತನೆಗಳನ್ನು ಮಾಡಿ ನಾನು ನಿಮ್ಮಲ್ಲಿ ಒಬ್ಬ ಅಂತ ಅನಿಸಿಕೊಂಡು ಭಗವಂತ ತಾನು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾನೆ. ಇಂತಹ ಭಗವಂತ ಪುತ್ರನೆನಿಸಿದ ಗೋಪಿದೇವಿಗೆ ಅವನು ಕೇವಲ ಒಬ್ಬರಿಗೆ ಮಗನಲ್ಲ, ಮಗನಾಗಿ ಹುಟ್ಟಿ ಮಾಡಬೇಕಾದದ್ದೇನಿಲ್ಲ. ಭರ್ತೃವೆನಿಸಿದ ವ್ರಜದ ನಾರಿಯರಿಗೆ, ಆ ವ್ರಜದ ಗೋಕುಲದ ಜನರಿಗೆ ಗಂಡಾಂತರಿಸಿದ ಇವ ಶತ್ರುತಾಪನ ಯಜ್ಞ ಪುರುಷನ ಪುತ್ರಿಯರ ತಂದಾಳದ 16,100 ಜನ ಅಗ್ನಿಯ ಪುತ್ರಿಯರನ್ನು ತಂದು ನರಕಾಸುರನ ಮನೆಯಲ್ಲಿದ್ದವರನ್ನು ತಂದು ತಾನು ಮದುವೆಯಾಗಿದ್ದಾನೆ. ಇಂತಹ ಕಾರುಣಿಕನಾದ ಭಗವಂತ ಜಗದುದ್ಧಾರವನ್ನು ಮಾಡಲಿಕ್ಕೆ ಬಂದದ್ದನ್ನು ಆ ಪರಮಾತ್ಮನ ಬಳಿಯಲ್ಲಿ ಬಂದು ನಾರದರು ಪ್ರಾರ್ಥನೆ ಮಾಡುತ್ತಾರೆ. ಕೆಲವೊಂದು ಕೆಲಸಗಳನ್ನು ನಾವು ಮಾಡಿ ಅಂತ ಹೇಳಿದರೆ ನಮಗೆ ಪುಣ್ಯ ಬರುತ್ತಂತೆ. ನಾವು ಪುರಾಣ ಪ್ರವಚನವನ್ನು ಹೇಳಿಸ್ಲಿಕ್ಕಾಗತ್ತೋ ಬಿಡುತ್ತೋ ಬೇರೆ. ಬಾಬು ಅವರೇ ತುಂಬ ದಿವಸ ಆಯಿತು ಪ್ರವಚನ ಹೇಳಿಸ್ರಿ ಅಂತ ಯಾರು ನಾವು ಅಂದರೆ ಸಾಕಂತೆ ನಮಗೂ ಪುಣ್ಯ ಬರುತ್ತಂತೆ. ಇದು ಪುಣ್ಯ ಕಾರ್ಯದಲ್ಲಿ ಪರಮಾತ್ಮನಿಗೆ ಭೂಭಾರ ಹರಣದಿಂದ ಅವನಿಗೆ ಆಗಬೇಕಾದದ್ದು ಏನೂ ಇಲ್ಲ. ಯಾವ ಪುಣ್ಯವೂ ಪರಮಾತ್ಮನಿಗೆ ಬರಬೇಕಾಗಿಲ್ಲ. ಆ ಪುಣ್ಯ ಅಂತೂ ಬಂದೇ ಬರುತ್ತಲ್ವಾ. ಸಜ್ಜನರಿಗೆ ಉಪಕಾರವನ್ನು ಮಾಡಿದರೆ ಪುಣ್ಯ ಬಂದೇ ಬರುತ್ತೆ. ಯಾರೇ ಮಾಡಲಿ, ಇಷ್ಟ ಇರಲಿ ಇಷ್ಟ ಇಲ್ಲದೇ ಇರಲಿ, ಅದನ್ನು ಮಾಡುವುದರಿಂದ ಅವರಿಗೆ ಪುಣ್ಯ ಬರುತ್ತೆ. ಅದಕ್ಕೆ ನಾರದರು ಏನು ಮಾಡಿದರು, ಇವನಿಗಂತೂ ಪುಣ್ಯ ಬೇಕಾಗಿಲ್ಲ, ಆ ಪುಣ್ಯ ನಾವು ತಗೊಳ್ಳೋಣ ಅಂತ. ಪುಣ್ಯ ಹೇಗೆ ಬರುತ್ತೆ ಅಂದರೆ, ಒಬ್ಬ ವ್ಯಕ್ತಿ RCB ನೋಡ್ತಾ ಕೂತಿದ್ದ ಟಿ ವಿ ಮುಂದೆ. ಒಳ್ಳೆ ಆಚಾರರು, ಟಿ ವಿ ಹುಚ್ಚು ಅವರಿಗೆ, ಅಂದರೆ ಕ್ರಿಕೆಟ್ ಹುಚ್ಚು. ಸಾಯಂಕಾಲ 5:30 ಆಯಿತು. ಹೆಂಡತಿ ಹೇಳಿದ್ಲು, ಸಂಧ್ಯಾವಂದನೆಯ ಹೊತ್ತು ಹೇಳಿ ಸಂಧ್ಯಾವಂದನೆ ಮಾಡಿ, ಇಲ್ಲ ಇನ್ನು 2 ಓವರ್ ಇದೆ ಬಂದುಬಿಡ್ತೀನಿ ಅಂದ.
ಹೇಳೋದಿಲ್ಲ ಅಂತ ಅಲ್ಲಿಗೆ ತಂದು ಮಡಿ ಕೊಟ್ಲು. ಮಡಿ ಉಟ್ಕೊಂಡಾದರೂ ಬರ್ತಾನೆ ಈ ಕಡೆಗೆ ಅಂತ ಮಡಿ ಉಟ್ಕೊಂಡ. ತಿರ್ಗ ಮಡಿಯಲ್ಲೇ ಟಿ ವಿ ನೋಡ್ತಾ ಶುರು ಮಾಡಿದ. ಹೆಂಡತಿ ಅಂದು ಬರೋದಿಲ್ಲ ಅಂತ ಅಲ್ಲಿಗೆ ಪಂಚತ್ರ ಉದ್ಧರಣೆಯಲ್ಲಿ ನೀರನ್ನು ತಂದು ಅಲ್ಲಿಗೆ ಮುಂದಕ್ಕೆ ಇಟ್ಲು. ಅವನು ಅಲ್ಲೇ ಕೂತ್ಕೊಂಡು ಸಂಧ್ಯಾವಂದನೆ ಮಾಡಿದ. ದೇವರ ಮನೆಗೆ ಬರಲಿಲ್ಲ, ಸಂಧ್ಯಾವಂದನೆ ಅಲ್ಲೇ ಕೂತ್ಕೊಂಡು ಮಾಡಿದ. ಪುಣ್ಯ ಯಾರಿಗೆ ಬಂತು ಅಂದರೆ 90% ಹೆಂಡತಿಗೆ, 10% ಗಂಡನಿಗೆ. ಹೀಗೆ ಪುಣ್ಯದ ವಿಭಾಗ ಬಹಳ ಇರುತ್ತೆ. ನಾವೇನೋ ತಿಳ್ಕೊಂಡ್ಬಿಟ್ಟಿರ್ತೀವಿ, ನಾವೇ ಪುಣ್ಯ ಸಂಪಾದನೆ ಮಾಡಿದ್ದೀವಿ, ನಮಗೆ ಫುಲ್ ಪರ್ಸೆಂಟೇಜ್ ಬಂದಿದೆ ಅಂತ. ಅದಕ್ಕೆ ನಾರದರು ಬಂದು ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ಸಾಕು, ಈ ಬೆಣ್ಣೆ ಕದ್ದದ್ದು, ಗೋಪಿಕಾಸ್ತ್ರೀಯರ ಜೊತೆಯಲ್ಲಿ ವಿಹಾರ ಮಾಡಿದ್ದು, ನಾನಾ ದೈತ್ಯರ ಸಂಹಾರವನ್ನು ಇಲ್ಲಿ ಮಾಡಿದ್ದು ಸಾಕು, ಕಂಸನ ವಧೆ ಮಾಡಬೇಕು ಬಾ ಸ್ವಾಮಿ ಅಂತ. ಇದು ಬಂದದ್ದೇ ಪರಮಾತ್ಮ ಅದಕ್ಕೋಸ್ಕರವಾಗಿ. ಬಂದಿದ್ದೇ ಊಟಕ್ಕೆ ಕರೆದಿರ್ತಾರೆ. ಊಟಕ್ಕೆ ಕರೆದ ಮೇಲೂ ಕೂಡ ಮನೆಗೆ ಬಂದ ಮೇಲೆ ಕೂಡ ಕರಿಬೇಕಲ್ವ. ಊಟಕ್ಕೆ ಬನ್ನಿ ಅಂತ ನಮ್ಮನ್ನು ಕರೆದಿರ್ತಾರೆ. ಇಲ್ಲಿಗೆ ನಮ್ಮ ಮನೆಗೆ ಬಂದು ಕರೆದಿರ್ತಾರೆ ಅಥವಾ ಫೋನ್ ಮಾಡಿರ್ತಾರೆ. ಅವ್ರ ಮನೆಗೆ ಹೋಗಿ ನಮ್ಮನ್ನು ಕರೀಲೇ ಇಲ್ಲ ಅಂದ್ಬಿಟ್ರೆ ಹೊಟ್ಟೋಗ್ಬಿಡ್ತಾರೆ ಕೆಲವರು. ನಮ್ಮ ಮನೆಗೆ ಒಳಗೆ ಬಂದರೂ ಕರೀಲಿಲ್ಲ ರೀ, ನಮ್ಮನ್ನು ಕರೆದು ಊಟ ಮಾಡಿರಿ ಅಂತ ಹೇಳಲಿಲ್ಲ. ಸರಿ ಏನೋ ಬಿಸಿ ಇದ್ದಾರೆ ಅಂತ ನಾವೇ ಊಟ ಮಾಡಿದರೆ ವಿಧಾನ ಅಂತ ಕೂಡ ಹೇಳಲಿಲ್ಲ ನಮಗೆ. ಇದೆಲ್ಲ ಇರುತ್ತೆ. ಪರಮಾತ್ಮನಿಗೆ ಹಾಗೇನಿಲ್ಲ. ನಾರದರು ಬಂದು ಹೇಳಿದ್ರು, ಸ್ವಾಮಿ ನೀ ಬರಬೇಕು, ಕಂಸನ ವಧೆಯನ್ನು ಮಾಡಬೇಕು. ಹೀಗೆಲ್ಲ ನಾರದರ ಪ್ರಾರ್ಥನೆಯನ್ನು ಕೇಳಿ ಬರ್ತೀನಿ ಇಂದ ಪರಮಾತ್ಮ. ಅವನು ಕಂಸನ ವಧೆ ಮಾಡಲಿಕ್ಕೆ ಕಂಸನೇ ಕರೀಲಿ ಅಂತ ಪರಮಾತ್ಮನ ಇಚ್ಛೆ. ಕಂಸನೇ ಕರೀಲಿ. ಅದಕ್ಕೆ ಕಂಸ ತನ್ನ ಮೃತ್ಯುವನ್ನು ತಾನೇ ಆಹ್ವಾನ ಮಾಡಿದ. ಅದಕ್ಕೆ ಅಕ್ರೂರನನ್ನು ಕಳಿಸಿದ. ಅಕ್ರೂರ ನೀನು ಹೋಗು, ದೇವರಿಗೆ ಬೇಕಾದವನು ನೀನು, ಸಜ್ಜನ, ಭಗವದ್ಭಕ್ತ, ನೀನು ಹೋದರೆ ಪರಮಾತ್ಮ ಬರ್ತಾನೆ ಅಂತ. ಅದಕ್ಕೆ ಅಕ್ರೂರ ಹೊರಟುವಾಗ ದೇವರ ದರ್ಶನಕ್ಕೆ ಬರ್ತಾ ಇದ್ದಾನಲ್ವಾ. ಹಿಂದಕ್ಕೆಲ್ಲ ನಾವು ತೀರ್ಥಯಾತ್ರೆಗೆ ಹೋಗುವಾಗ ನಮಗೆಲ್ಲ ಅನುಭವ, ಈಗಿನ ಮಕ್ಕಳಿಗೆಲ್ಲ ಗೊತ್ತಾಗಿ ಹೋಗ್ಬಿಟ್ಟಿದೆ. ನಾವು ತೀರ್ಥಯಾತ್ರೆಗೆ ಹೋಗಬೇಕಾದ್ರೆ ನಾವು ಬದ್ರಿ ಹೇಗಿರುತ್ತೋ, ಕೇದಾರನಾಥ್ ಹೇಗಿರುತ್ತೋ, ವೈಷ್ಣೋದೇವಿ ಹೇಗಿರುತ್ತೋ, ನಾವು ಇದೆಲ್ಲ ಗೊತ್ತಿರಲ್ಲ. ಏನೋ ಕಲ್ಪನೆ ಮಾಡಿಕೊಂಡು ನಾವು ಹೋಗ್ತಾ ಇರ್ತೀವಿ. ಬದ್ರಿ ಹೀಗಿರುತ್ತೆ, ಬರೀ ಹಿಮ ತುಂಬ ಹೋಗಿರುತ್ತೆ ಅಂತ ನಾವು ಹೋಗ್ತೀವಲ್ಲ, ಹಿಮನೇ ಇರೋಲ್ಲ. ಇನ್ನೂ ಏನೇನೋ ಕಲ್ಪನೆ ಮಾಡ್ಕೊಂಡು ಹೋಗಿರ್ತೀವಿ, ಏನೂ ಇರಲ್ಲ. ಹಾಗಾಗಿ ಅಕ್ರೂರ ಬರುವಾಗ ಪರಮಾತ್ಮನಿಗೆ ಈಗ 8 ವರ್ಷವಂತೆ, ನಮ್ಮ ವಸುದೇವ ದೇವಕಿಯ ಮಗನಂತೆ, ಇಲ್ಲೇ ಹುಟ್ಟಿದ್ದನಂತೆ, ಜೈಲಲ್ಲೇ ಹುಟ್ಟಿದ್ದ, ಇವತ್ತು ಅಲ್ಲಿ ಹೋಗಿ ಬೆಳೆದಿದ್ದಾನೆ. ಪರಮಾತ್ಮ ಹೇಗಿರ್ಬೋದು ಹಾಗಿರ್ಬೋದು ಅಂತ ಅವನು ಆಲೋಚನೆ ಮಾಡ್ಕೊಂಡು ಹೋದರೆ ಹೊರಟ ಅವನಿಗೆ ಶುಭ ಶಕುನಗಳಾಯಿತಂತೆ. ದಾರಿ ಉದ್ದಕ್ಕೂ ಶುಭ ಶಕುನಗಳು. ಮಂಗಳ ಪಕ್ಷಿಗಳೆಲ್ಲ ಹಕ್ಕಿಗಳು ಹಾರ್ತಾ ಇವೆ. ಸುಮಂಗಲ ಸ್ತ್ರೀಯರು ಅವನಿಗೆ ಪೂರ್ಣ ಕುಂಭದ ಎದುರಿಗೆ ಬಂದಿದ್ದಾರೆ, ಗೋವುಗಳು ಎದುರಿಗೆ ಬಂದಿದೆ. ಇದನ್ನೆಲ್ಲ ನೋಡಿ ಆ ಅಕ್ರೂರನಿಗೆ ಬಹಳ ಆನಂದ ಆಯಿತು. ಅಂತೂ ಪರಮಾತ್ಮನ ದರ್ಶನಕ್ಕೆ ಹೋಗುವ ನನಗೆ ಯಾವ ಅಪಶಕನ ಆಗೋದಿಲ್ಲ. ದೇವರ ದರ್ಶನಕ್ಕೆ ಹೊರಟವರಿಗೆ ಯಾರಿಗೂ ಅಪಶಕನ ಆಗೋದಿಲ್ಲ. ಅಕ್ರೂರ ಯಮುನಾ ನದಿಯನ್ನು ದಾಟಿ ವೃಂದಾವನಕ್ಕೆ ಬರ್ತಾ ಇದ್ದಾನೆ. ವೃಂದಾವನಕ್ಕೆ ಬರುವ ಹೊತ್ತಿಗೆ ಸಾಯಂಕಾಲ ಆಯಿತು. ಇವತ್ತು ನಾವೆಲ್ಲ ಮಧುರಾಪಟ್ಟಣದಿಂದ ವೃಂದಾವನಕ್ಕೆ ಹೋಗ್ಲಿಕ್ಕೆ 10 ನಿಮಿಷ ಸಾಕು. ಒಂದು ಬ್ರಿಡ್ಜು ದಾಟಿಬಿಟ್ರೆ ವೃಂದಾವನ ಗೋಕುಲ ಬಂದು ಹೋಗಿಬಿಡುತ್ತೆ ಅಷ್ಟೇ. ಅವತ್ತು ಅವನು ನದಿಯಲ್ಲಿ ಇಳಿದು ರಥ ಹಾಕ್ಕೊಂಡು, ನದಿಯಲ್ಲೂ ಎಲ್ಲಿ ಆಳ ಕಡಿಮೆ ಇರುತ್ತೆ ಅಲ್ಲೇ ರಥ ಓಡಿಸ್ಬೇಕು. ಹಾಗಾಗಿ ಅಕ್ರೂರ ಸಾಯಂಕಾಲದ ಹೊತ್ತಾಯ್ತಂತೆ. ಬರೋ ಹೊತ್ತಿಗೆ ಅಕ್ರೂರ ಬಂದಿದ್ದಾನೆ. ಸಾಯಂಕಾಲದ ಹೊತ್ತು ಅಂದರೆ ಗೋಧೂಳಿ ಲಗ್ನ, ಹಸುಗಳೆಲ್ಲ ಮನೆಗೆ ಬರೋ ಹೊತ್ತು. ನಮ್ಮೂರಲ್ಲೆಲ್ಲ ಆಟೋಗಳು, ಮೋಟ್ರ್ ಬೈಕ್ಗಳು ಮನೆಗೆ ಬರೋ ಹೊತ್ತು ನಮ್ಮದು. ನಮ್ಮೂರಲ್ಲೆಲ್ಲ ಅಲ್ಲೆಲ್ಲ ಹಳ್ಳಿಯಲ್ಲಿ ಹಸುಗಳೆಲ್ಲ ಹೊಟ್ಟೆ ತುಂಬ ಮೇಯ್ದು, ಕೆಚ್ಚಲೆಲ್ಲ ತುಂಬ ಭಾರವಾಗಿ ನಿಧಾನಕ್ಕೆ ಬಂದೇವ ಅಂತ ಓಡೋಡ್ಕೊಂಡು ಬರ್ತಾ ಇರ್ತವೆ ಆಕಳುಗಳು. ಆ ಹಸುಗಳನ್ನೆಲ್ಲ ನೋಡಿದ. ಆ ಹಸುಗಳು ಓಡಾಡುವ ಆ ಹಸುಗಳ ಕಾಲಿನಿಂದ ಎದ್ದ ಧೂಳು ನಮ್ಮ ಮೈ ಮೇಲೆ ಬಿದ್ದರೆ ಡಸ್ಟ್ ಅಲರ್ಜಿ ಏನೂ ಆಗಲ್ಲ. ಡಾಕ್ಟ್ರು ದುಡ್ಡಿಗೆ ಹೇಳ್ತಾರೆ ಡಸ್ಟ್ ಅಲರ್ಜಿ. ನಿಜವಾದ ಡಸ್ಟ್ ಅಲರ್ಜಿ ನಾವು ಹಾಕ್ಕೊಳ್ಳೋ ಟಾಲ್ಗಮ್ ಪೌಡರ್ಗಳು, ಅದರಿಂದ ಆಗುವಷ್ಟು ಡಸ್ಟ್ ಅಲರ್ಜಿ ಯಾವುದರಿಂದಲೂ ಆಗಲ್ಲ. ಗೋವುಗಳ ಪಾದದ ಧೂಳಿನಿಂದ ಎದ್ದ ಧೂಳಿ ಅಕ್ರೂರನ ಮೈಗೆಲ್ಲ ಬಿತ್ತಂತೆ. ಎಷ್ಟು ಅಕ್ರೂರನ ಮೈ ಮೇಲೆ ಬಿತ್ತು ಆ ಧೂಳಿ, ಅಷ್ಟಷ್ಟು ಕೋಟಿ ವರ್ಷಗಳು ಗೋಲೋಕದಲ್ಲಿ ಪರಮಾತ್ಮ ವಾಸವನ್ನು ಕೊಡ್ತಾನೆ. ವೈಕುಂಠ ಲೋಕದ ಒಂದು ಭಾಗ ಗೋಲೋಕ. ಆ ಗೋಲೋಕದಲ್ಲಿ ನಮಗೆ ಅದಕ್ಕೆ ಮನೆಯಿಂದ ಹೊರಡುವಾಗ ಅನ್ಬೇಕಂತೆ, ಗಾವೋ ಮೇ ಅಗ್ರತ ಸಂತು, ಗಾವೋ ಮೇ ಸಂತು ಪೃಷ್ಠತಃ. ನನ್ನ ಮುಂದೆಲ್ಲ ಹಸುಗಳು ಇರಲಿ, ಹಿಂದೆಲ್ಲ ಹಸುಗಳು ಇರಲಿ, ಎಡಬಲಗಳಲ್ಲಿ ಹಸುಗಳು ಇರಲಿ. ನಾನು ಯಾವಾಗಲೂ ಆ ಹಸುಗಳನ್ನು ನೋಡುವ ಸೌಭಾಗ್ಯ ನನಗಾಗಲಿ ಅಂತ. ಬೆಂಗಳೂರು ಹಸುಗಳಲ್ಲ, ಮತ್ತೆ ಅವು ಬೆಂಗಳೂರು ಎಮ್ಮೆಗಳವು. ಅವಕ್ಕೆ ಅಂಬ ಅಂತ ಕೂಗ್ಲಿಕ್ಕೆ ಬರಲ್ಲ ಅಂತ ಅವೆಲ್ಲ ಕ್ರಾಸ್ ಬೀಡ್ಗಳು, ಪ್ರಯೋಜನ ಹಸುಗಳಲ್ಲಿ ಎಮ್ಮೆಗಳವು. ನಿಜವಾದ ಹಸುಗಳು ಅಂದರೆ ನಮ್ಮ ನಾಟಿ ಹಸುಗಳು. ಅಂತ ಹಸುಗಳನ್ನೆಲ್ಲ ನೋಡಿ ಆನಂದ ಪಟ್ಟುಕೊಂಡು ಅಕ್ರೂರ ಬರ್ತಾ ಇರುವಾಗ ಆ ಹಸುಗಳ ಧೂಳಿ ಬಂದಿದೆ ಅಂದರೆ
ಹಸುಗಳ ಹಿಂದೆ ಕೃಷ್ಣ ಇರಲೇಬೇಕು. ಗೋವುಗಳಿದೆ ಅಂದರೆ ಕೃಷ್ಣ ಇರ್ತಾನೆ, ಬ್ರಾಹ್ಮಣರಿದ್ದಾರೆ ಅಂದರೆ, ವೈಷ್ಣವರಿದ್ದಾರೆ ಅಂದರೆ ಪರಮಾತ್ಮ ಇದ್ದೇ ಇರ್ತಾನೆ. ಹಾಗೆ ಅಕ್ರೂರ ನೋಡಿದ್ದಾನೆ, ಹಸುಗಳ ಹಿಂದೆ ಕೃಷ್ಣ ಇದ್ದಾನೆ ಅಂದರೆ ಕೃಷ್ಣನ ಪಾದದ ಗುರುತು ಇರಬೇಕು ಅಂತ. ರಥದಿಂದ ಕೆಳಗೆ ಇಳಿದ ನೋಡಿದ, ಎಲ್ಲರೂ ಇದೆಯಾ ಅಂತ ಪಾದದ ಧೂಳಿಯನ್ನು ನೋಡಿದ. ದೇವರ ಪಾದ ಧೂಳಿ ಡಿಫರೆಂಟ್ ಆಗಿರುತ್ತೆ. ಪರಮಾತ್ಮನ ಪಾದ ಧೂಳಿಯಲ್ಲಿ ಧ್ವಜ, ವಜ್ರ, ಅಂಕುಶ ಇವೆಲ್ಲ ಇರುತ್ತಂತೆ. ಯಾಕೆ ಇಟ್ಕೊಂಡಿದ್ದಾನೆ ದೇವರು ಅಂದರೆ ಇದೇನು ಸ್ಪೆಷಲ್ ಮಾರ್ಕಿಂಗ್ ಅಲ್ಲ. ಪರಮಾತ್ಮ ಪಾದದಲ್ಲಿ ಇವೆಲ್ಲ ಯಾಕೆ ಇಟ್ಕೊಂಡಿದ್ದಾನೆ ಅಂದರೆ, ಯಾರು ಪರಮಾತ್ಮನನ್ನ ಪರಮಾತ್ಮನ ಪಾದದಲ್ಲಿ ಪದ್ಮರೇಖಾ ಇದೆ ಅಂತ ಚಿಂತನೆ ಮಾಡ್ತಾರೆ, ಪರಮಾತ್ಮನ ಪಾದದಲ್ಲಿ ಪದ್ಮರೇಖಾ ಇದೆ. ಆ ಪದ್ಮರೇಖಾ ಯಾಕೆ ಇಟ್ಕೊಂಡಿದ್ದಾನೆ ಅಂದರೆ, ನಾನು ಪದ್ಮನಾಭ, ನನ್ನ ಪ್ರಪಂಚ ಹುಟ್ಟಿದ್ದು ಈ ಪದ್ಮದಲ್ಲೇ, ಜೊತೆಗೆ ನನ್ನ ಹೆಂಡತಿ ಪದ್ಮಾವತಿ, ನಾನು ಪದ್ಮನಾಭ, ಪದ್ಮದಲ್ಲೇ ಹುಟ್ಟಿದ ಬ್ರಹ್ಮಾಂಡ. ನನ್ನ ಪಾದದಲ್ಲಿ ಪದ್ಮ ಇದೆ ಅಂತ ಯಾರು ಧ್ಯಾನ ಮಾಡುತ್ತಾರೆ ಅವರ ಮನೆಗೆ ನಾವೆಲ್ಲ ಒಟ್ಟಿಗೆ ಬರ್ತೀವಿ ಅಂತ. ಟೋಟಲ್ ಡಿಪಾರ್ಟ್ಮೆಂಟ್ ಬರ್ತೀವಿ ನಾವು. ನೀವು ಒಬ್ಬೊಬ್ಬರನ್ನೇ ಆರೋಗ್ಯಕ್ಕೊಬ್ಬರನ್ನ, ರಾಹುಕಾಲ ಇದೆ ಅಂತ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಕರಿಬೇಕಾಗಿಲ್ಲ, ಒಂದೇ ಸರಿ ಟೋಟಲ್ ಡಿಪಾರ್ಟ್ಮೆಂಟ್ ನಾವೆಲ್ಲರೂ ಬರ್ತೀವಿ, ಅಲ್ಲೇ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ. ಅದಕ್ಕೆ ದೇವರ ಪಾದದಲ್ಲಿ ಪದ್ಮರೇಖೆ ಇದೆ ಅಂತ ಇದೆಲ್ಲ ತಿಳ್ಕೋಬೇಕು. ದೇವರ ಪಾದದಲ್ಲಿ ಏನಿದೆ ಅಂತ ನಿಜಪಾದ ದರ್ಶನ ಅಂತ ತಿರುಪತಿಯಲ್ಲಿ ತೋರಿಸ್ತಾರೆ. ಏನೋ ಒಂದು ನಿಮಿಷ ನೋಡಿಬಿಡ್ತೀವಿ, ದಬ್ಬಿ ಬಿಡ್ತಾರೆ, ಬಂದು ಬಿಡ್ತೀವಿ. ಪರಮಾತ್ಮನ ಪಾದ ಅಂದರೆ ಏನು? ಅದರ ಪಾದದಲ್ಲಿ ಅಂಕುಶ ರೇಖೆ ಇದೆ. ಅಂಕುಶ ಅಂದರೆ ಆನೆಯನ್ನು ಕಂಟ್ರೋಲ್ ತರ್ತಕ್ಕಂಥ ಒಂದು ವೆಪನ್. ಅದನ್ನು ಯಾಕೆ ಇಟ್ಟುಕೊಂಡಿದ್ದಾನೆ ಪರಮಾತ್ಮ ಅಂದರೆ, ಆನೆ ಹೇಗೆ ನಮ್ಮ ಕಂಟ್ರೋಲಿಗೆ ಬರಲ್ವೋ ಹಾಗೆ ನಮ್ಮ ಕಂಟ್ರೋಲಿಗೆ ಬರದೇ ಇರತಕ್ಕಂಥ ಈ 8 ಆನೆಗಳಿದೆ. ಕಾಮ, ಕ್ರೋಧ, ಲೋಭ, ಮದ, ಮತ್ಸರ್ಯ. ಯಾರು ಪರಮಾತ್ಮನ ಪಾದವನ್ನು ಧ್ಯಾನ ಮಾಡುತ್ತಾರೆ ಅವರ ಪಾದ ಧ್ಯಾನ ಮಾಡಿದವರಿಗೆ ಕಾಮಕ್ರೋಧ, ಲೋಭ, ಮದ, ಮತ್ಸರಗಳು, ಅಹಂಕಾರಾದಿಗಳು ಅವರಿಗೆ ತೊಂದರೆ ಕೊಡೋದಿಲ್ಲ, ಅವರಿಗೆ ಸುಲಭವಾಗಿ ಅನುಗ್ರಹ ಮಾಡ್ತವೆ ಎಂಬುದನ್ನು ತೋರಿಸಲಿಕ್ಕೆ ಪರಮಾತ್ಮ ಪಾದದಲ್ಲಿ ಅಂಕುಶರೇಖವನ್ನು ಇಟ್ಟುಕೊಂಡಿದ್ದಾನೆ. ಪರಮಾತ್ಮನ ಪಾದದಲ್ಲಿ ಶಂಖರೇಖ ಇದೆ, ಶಂಖ ಇದೆ. ಅಜ್ಞಾನ ತಮೋಭಿತ್ವ, ಶಂಖ ಮತ್ತು ಚಕ್ರ ಅಜ್ಞಾನ ಮತ್ತು ತಮಸ್ಸನ್ನು ಕಳೆದು ಅದೆಲ್ಲವನ್ನು ಕಳೆಯುತ್ತೆ. ಅದಕ್ಕೆ ವಿಜಯದಾಸರು ತಿರುಪತಿಗೆ ಹೋದಾಗ 36 ಸುಳಾದಿ ಮಾಡಿದ್ದಾರೆ. ಒಂದು ಸುಳಾದಿ ಅಂದರೆ ಒಂದು ಸುಳಾದಿಯಲ್ಲಿ 11 ಅಥವಾ 7 ಚಾಪ್ಟರ್ಸ್ ಇರ್ತವೆ. ಅಂಥದ್ದು 36 ಸುಳಾದಿಯನ್ನು ಮಾಡಿ ದೇವರ ಪಾದದ ಧ್ಯಾನವನ್ನು ಮಾಡಿದ್ದಾರೆ. ತಿರುಮಲೇಶನ ಪಾದ, ಶ್ರೀಮತೇಯನ ಪಾದ, ಕರ್ಮನಾಶನ ಮಾಡುವ ವಿಜಯ ವಿಠಲನ ಪಾದ ಅಂತ. ಧರೆಯ ನಿತ್ಯ ನೃಪನ ಬೆರಗು ಮಾಡಿದ ಪಾದ, ಭೂಮಿಯನ್ನು ದಾನ ಕೊಟ್ಟ ಬಲಿ ಬೆರಗಾಗಿ ಬಿಟ್ಟ. ನಾನು ನೋಡಿದ್ದು ಸಣ್ಣ ಪಾದ, ಇದೇನಿದು ಬ್ರಹ್ಮಾಂಡವನ್ನೇ ಆಳಬಿಡ್ತಲ್ಲ ಅಂತ. ಗಯಾಸುರನ ಮೆಟ್ಟಿದ ಪಾದ, ಗಯಾಸುರ ಇದ್ದಾನೆ ಅವನನ್ನು ಮೆಟ್ಟಿದ ಪಾದ, ಎಲ್ಲರಿಂದಲೇ ಪಿಂಡ ಹಾಕಿಸಿಕೊಳ್ಳುವ ಪಾದ. ಎಲ್ಲ ಹೋದವರೆಲ್ಲ ಪರಮಾತ್ಮನ ಪಾದದ ಮೇಲೆ ಪಿಂಡ ಹಾಕಿ ಪಿತೃಗಳು ಉದ್ಧಾರವಾಯಿತು ಅಂತ ಬರುವ ಪಾದ. ಅಂತಹ ಪರಮಾತ್ಮನ ಪಾದ, ತಿರುಮಲೇಶನ ಪಾದ, ಶ್ರೀಮತೇಯನ ಪಾದ, ಕರ್ಮನಾಶನ ಮಾಡುವ ಸುಂದರ ಪರಮಾತ್ಮನ ಪಾದ. ಗರುಡನ ಶೃಂಗಾರ ಕರದಿ ಒಪ್ಪುವ ಗಿರಿಯ ತಿಮ್ಮ ವಿಜಯ ವಿಠಲರಯ್ಯನ ಚರಣ. ಗರುಡನ ಕೈಗಳು ಶೃಂಗಾರವಾದ ಕೈಗಳಂತೆ. ನಮ್ಮ ಹೆಂಡತಿಯರ ಕೈಗಳಿಗೆ ನಾವು ಶೃಂಗಾರವಾಗಿರಲಿ, ಚೆನ್ನಾಗಿರಲಿ ಅಂತ ಏನಾಗ್ತೀವಿ? ಬಂಗಾರದ ಬಳೆ ಹಾಕ್ತೀವಿ, ಕಾಲಿಗೆ ಗೆಜ್ಜೆ ಹಾಕ್ತೀವಿ, ಏನೇನೋ ಬರೀತಿರ್ತಾರೆ. ಹೆಂಡತಿಯಲ್ಲಿ ಓಡಾಡ್ತಾಳೆ ಅಂತ ಗೊತ್ತಾಗ್ಲಿಕ್ಕೆ ಗೆಜ್ಜೆ ಹಾಕಿದ್ದಾರೆ ಅಂತ ಅಲ್ಲ. ಹೆಂಡತಿಗೆ ಇಷ್ಟೆಲ್ಲ ಬಂಗಾರ ಹಾಕುವ ಉದ್ದೇಶ ಗಂಡ ಸೌಂಡ್ ಪಾರ್ಟಿಯನ್ನು ತಿಳಿಸ್ಕೊಳ್ಳಿಕ್ಕಲ್ಲ. ಹೆಂಡತಿ ತನ್ನ ಕೈಯಿಂದಲೇ ದೇವರ ಪಾತ್ರೆಯನ್ನು ತೊಳೆಯುತ್ತಾಳೆ. ದೇವರ ಪಾತ್ರೆಯನ್ನು ತೊಳೆದ ಕೈಗಳಿಗೆ ಶ್ರೀಮಂತಿಗೆ ತಾನೇ ಬರುತ್ತೆ ಅನ್ನೋದನ್ನು ತೋರಿಸಲಿಕ್ಕೆ ಕೈಗೆ ಬಂಗಾರದ ಬಳೆಯನ್ನು ಹಾಕ್ತಾರೆ ಅವಳಿಗೆ. ಅವಳು ಗಂಡನಿಗೆ ನೈವೇದ್ಯ ಮಾಡುವಾಗ ತಾನೇ ನೈವೇದ್ಯ ಮಾಡಿಕೊಡ್ತಾಳೆ, ಆದ್ದರಿಂದ ಅವಳ ಕೈಗೆ ಬಂಗಾರದ ಬಳೆ. ಯಾವಾಗಲೂ ಗಂಡನಿಗೆ ಅತ್ಯಂತ ವಿನಯಳಾಗಿರ್ತಾಳೆ ಅಂತ ಅವಳ ಕೊರಳಿಗೆ ಬಂಗಾರದ ಸರ. ಪರಮಾತ್ಮನ ಕಥೆಗಳನ್ನು ಚೆನ್ನಾಗಿ ಕೇಳ್ತಾಳೆ ಅಂತ ವಜ್ರದ ಓಲೆ. ಇವಕ್ಕೆಲ್ಲ ಕಾರಣ ಇದು. ಏನೋ ನಮ್ಮಲ್ಲಿ ಶ್ರೀಮಂತಿಗೆ ಇದೆ ಅಂತ ವಜ್ರದ ಓಲೆ, ವಜ್ರ ಹಾಕಿ ಉಂಗುರ, ವಜ್ರ ಹಾಕಿ ಬಳೆ ಅಲ್ಲ, ಇದೆಲ್ಲ ಉದ್ದೇಶ. ಹಾಗೆ ಪರಮಾತ್ಮನ ಪಾದದಲ್ಲಿ ಅದಕ್ಕೆ ಕರ್ಣ, ಮಕರ ಕುಂಡಲಗಳಿಂದ ಜಗಮಗಿಸುವ ಕರ್ಣ, ಲಕುಮಿ ಭಿನ್ನಯಿಸಲು ಲಾಲಿಸುವ ಮಹಾಕರ್ಣ. ವಿಜಯದಾಸರಂತಾರೆ ಈ ಕಿವಿ ಎಂಥದ್ದು ಅಂದರೆ ಮಕರ ಕುಂಡಲಗಳಿಂದ ನೋಡ್ಲಿಕ್ಕೆ ನಮಗೆ ಆಗೋದೇ ಇಲ್ಲ. ದೇವರಿಗೆ ಮಕರ ಕುಂಡಲ ಅಂತ, ಕುಂಡಲದಲ್ಲಿ ಮಕರ ಇರುತ್ತೆ, ಒಂದು ಮೊಸಳೆ. ಮಕರ ಕುಂಡಲಗಳಿಂದ ಜಗಮಗಿಸುವ ಕರ್ಣ, ಲಕುಮಿ ಭಿನ್ನಯಿಸಲು ಲಾಲಿಸುವ ಮಹಾಕರ್ಣ, ಅಖಿಲ ಜೀವರು ಮೊರೆ ಇಡಲು ಕೇಳುವ ಮಹಾಕರ್ಣ, ಆಂಜನೇಯನ ಕೂಡ ಏಕಾಂತವಾಡಿದ ಕರ್ಣ. ಅಖಿಲ ಜೀವರು ಮೊರೆ ಇಡಲು ಕೇಳುವ ಕರ್ಣ ಪರಮಾತ್ಮ. ಆದರೆ ಎಲ್ಲರೂ ಕೂಗಿದವರೆಲ್ಲರ ಕೂಗನ್ನು ಕೇಳುತ್ತಾ ಈ ಕಿವಿ ಅಂದರೆ ದುರ್ಜನರಿಗೆ ನಿತ್ಯ ನರಕ ಕೊಡುವ ಕರ್ಣ. ಈ ಕಿವಿಗಳು ದುರ್ಜನರಿಗೆ ನರಕವನ್ನು ಕೊಡುತ್ತೆ. ಇವರು ದುರ್ಜನರಾಗಿದ್ದರೆ ನರಕವನ್ನು ಕೊಡುತ್ತೆ ಹೊರತು
ಅವ್ರು ಕೂಗ್ಬೋದು, ಬೇಕಾಷ್ಟು ಕೂಗ್ಬೋದು. ಸಜ್ಜನಿಕೆ ಇಲ್ಲದೆ, ಸಜ್ಜನರ ಜೊತೆಗೆ ಸರಿಯಾಗಿಲ್ಲದೆ 100 ಬಾರಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೇನು, ಲಕ್ಷ್ಮೀ ಶೋಭಾನೆ ಪಾರಾಯಣ ಮಾಡಿದ್ರೇನು, ಬೇಕಾದ ಮಾಡಿ ಮೂಲವಾಗಿರಬೇಕಾದ ಸಜ್ಜನಿಕೆ ನಮ್ಮಲ್ಲಿ ಇಲ್ಲದೆ ಇದ್ದರೆ ಇದು ಯಾವುದೂ ಪ್ರಯೋಜನವಾಗೋದಿಲ್ಲ. ಅಂತಹ ಪರಮಾತ್ಮನ ಆ ದೇವರ ಕಣ್ಣನ್ನೇ ಹೇಳ್ತಾರೆ. ಎಂಥ ಕಣ್ಣು ಅಂದರೆ, ದಟ್ಟ ದಾರಿದ್ರ್ಯನ ದೃಷ್ಟಿಯಿಂದಲೇ ನೋಡೆ ಅಷ್ಟ ಭಾಗ್ಯವನೀವ ಅಭೀಷ್ಟದ ಲೋಚನ. ಅವನೆಂಥ ದರಿದ್ರನಾಗಿದ್ದರೂ ಕೂಡ ಪರಮಾತ್ಮ ಕಣ್ಣು ತೆಗೆದು ನೋಡದ ಅಂದರೆ ಅವನ ದಾರಿದ್ರ್ಯವೆಲ್ಲ ನಾಶವಾಗುತ್ತೆ. ಪರಮಾತ್ಮ ಅವನಿಗೆ ಪರಮಾನುಗ್ರಹವನ್ನು ಮಾಡುತ್ತಾನೆ. ಇಂತಹ ಪರಮಾತ್ಮನ ಪಾದದ ಗುರುತನ್ನು ನೋಡಿದ ಅಕ್ರೂರ ಬಹಳ ಆನಂದ ಆಯಿತು. ಇಕ್ಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಪರಮಾತ್ಮನ ಲಕ್ಷ್ಮೀಪತಿಯಾದ ಪರಮಾತ್ಮನ ದಿವ್ಯ ಪಾದ ಸಿಕ್ಕಿದೆ ಅಂತ ಅಕ್ರೂರ ಬಹಳ ಆನಂದಪಟ್ಟು ಕೆಳಗೆ ಕೂತ್ಕೊಂಡ. ನಿಮಗೆ ತಿರುಪತಿಗೆ ಹೋದಾಗ ದೇವರ ಪಾದಕ್ಕೆ ಹಾಕಿದ್ದ ಏನು ಬಂಗಾರದ ಆಭರಣ ಇರ್ತದೆ, ಅದನ್ನು ಕೈ ಕೊಟ್ಟರೆ ಏನಾಗುತ್ತೆ ಹೇಳಿ, ಮೈಯದ ಒಮ್ಮೆ ಜುಮ್ ಅನ್ಸುತ್ತೆ. ದೇವರ ಪ್ರಸಾದ ತಿಂದರೆ, ದೇವರ ದರ್ಶನ ಮಾಡಿದರೆ ಮಹದಾನಂದ ಆಗತ್ತೆ. ಇನ್ನು ಆ ದೇವರು ಮೆಟ್ಟಿದ ಭೂಮಿಯ ಮಣ್ಣಿನ ಸ್ಪರ್ಶ ಮಾಡ್ತಾನೆ ಅಕ್ರೂರ. ಆ ಮಣ್ಣನ್ನು ಮುಟ್ಟಿದ ಕೂಡಲೇ ಅವನಿಗೆ ರೋಮಾಂಚನವಾಯಿತು ಮೈಯೆಲ್ಲ. ಅಕ್ರೂರನಿಗೆ ಮೈಯೆಲ್ಲ ರೋಮಾಂಚನವಾಯಿತು. ಆ ಮಣ್ಣನ್ನು ಹಾಗೇ ತೆಗೆದ ತಲೆ ಮೇಲೆ ಹಾಕ್ಕೊಂಡ. ದೇವರ ಪಾದದ ಧೂಳಿ ನಮ್ಮ ಜೀವನ ಪಾವನ ಮಾಡುತ್ತೆ ಅಂತ ಎದ್ದ. ಇನ್ನೊಂದು ಪಾದದ ಬಳಿಗೆ ಹೋದ, ಮತ್ತೆದ್ದ, ಮತ್ತೊಂದು ಪಾದದ ಬಳಿಗೆ ಹೋದ. ಅವನು ಸಾಮಾನ್ಯ ಅಲ್ಲ, ಅವನು ಕಿಶೋರ ನಾಮಕ ಗಂಧರ್ವ ಮೂಲದಲ್ಲಿ. ಇಲ್ಲಿ ಪರಮಾತ್ಮನ ಸೇವೆ ಮಾಡಲಿಕ್ಕೆ ಬಂದ ಅಕ್ರೂರ. ಅವನಲ್ಲಿ ಬ್ರಹ್ಮದೇವರ ಆವೇಶ, ಸ್ವಯಂಭೂವನುವಿನ ಆವೇಶ, ಇಬ್ಬರ ಆವೇಶ ಇದೆ ಅವನಲ್ಲಿ. ಸ್ವಯಂಭುವಸ್ಯ ಚ ಮನೋಹ ಪರಮಾಂಶಯುಕ್ತ ಆವೇಶಯುಕ್ತ ಮಲಜಸ್ಯ ಚ. ಬ್ರಹ್ಮದೇವರ ಮತ್ತು ಸ್ವಯಂಭೂವನುವಿನ ಇಬ್ಬರ ಆವೇಶ. ಸ್ವಯಂ ಕಿಶೋರ ನಾಮಕ ಗಂಧರ್ವ. ಇಂತಹ ಅಕ್ರೂರ ನೋಡಿದ ಒಂದೊಂದು ಪಾದದ ಮಣ್ಣನ್ನು ತಲೆ ಮೇಲೆ ಹಾಕ್ಲಿಕ್ಕೆ ಆಗಲ್ಲ ಅಂಥೇಳಿ ವಾಂಸುಸು ಅಚೇಷ್ಟದ ಹೊರಳಾಡಿಬಿಟ್ಟ. ತಾನು ಹಾಕ್ಕೊಂಡಿದ್ದ ಪೋಷಾಕು ರಾಜರ ಪೋಷಾಕು, ರಾಜರ ಮನೆಯ ಪೋಷಾಕ ಹಾಕೊಂಡು ರಾಜರಿಗೆ ರೆಪ್ರೆಸೆಂಟೇಟಿವ್ ಆಗಿ ಬರ್ತಾ ಇದ್ದಾನೆ, ಅಂಬಾಸಿಡರ್ ಆಗಿ ಬರ್ತಾ ಇದ್ದಾನೆ. ಕೃಷ್ಣನನ್ನ ಯಜ್ಞಕ್ಕೆ ಕರೀಲಿಕ್ಕೆ ಬರ್ತಾ ಇದ್ದಾನೆ. ಬಂದ ಅವನಿಗೆ ದೇವರ ಪಾದದ ಆ ಧೂಳನ್ನು ಕಂಡ ಮೇಲೆ ತನಗೆ ತನ್ನ ಪೋಷಾಕು ಮುಖ್ಯ ಆಗಲಿಲ್ಲ. ದೇವಸ್ಥಾನದಲ್ಲಿ ಏನಾದ್ರು ತೊಳೆದು ಬಿಟ್ಟಿದ್ರೆ ಅವತ್ತು ದೇವರಿಗೆ ಸ್ಟ್ಯಾಂಡಿಂಗ್ ನಮಸ್ಕಾರವೇ, ನಾನಾ ಥರದ ನಮಸ್ಕಾರ ಇದೆಯಲ್ಲ, ಕಿಸ್ಸಿಂಗ್ ನಮಸ್ಕಾರ, ದೇವರು ಹಿಂಗೆ ಅನ್ನೋದು, ಏನೇನೋ ಗಲಗಲ್ಲ ಏನೋ ಬಿಟ್ಕೊಳ್ಳೋದು, ಹೀಗೀಗ ಅನ್ನೋದು ದೇವ್ರನ್ನ, ಏನೇನೋ ಬಗೆಯ ನಮಸ್ಕಾರ. ಚಪ್ಪಲಿ ಮುಂದೆ ಬಿಟ್ಕೊಂಡು ನಮಸ್ಕಾರ ಮಾಡ್ತಿರ್ತಾರೆ. ಚಪ್ಪಲಿಗೆ ನಮಸ್ಕಾರವೋ, ದೇವರಿಗೂ ನಮಗೂ ಮಧ್ಯದಲ್ಲಿ ಚಪ್ಪಲಿ ಮೀಡಿಯೇಟ್ರು. ಅದು ದೇವರಿಗೆ ನಮಸ್ಕಾರವೋ ಚಪ್ಪಲಿಗೆ ನಮಸ್ಕಾರ. ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಇಳಿದು ಹೋಗ್ಲಿಕ್ಕೆ ಟೈಮ್ ಇಲ್ಲ, ತುಂಬ ಆಫೀಸಿಗೆ ಟೈಮ್ ಆಗಿರುತ್ತೆ. ಇನ್ನು ಕೆಲವರು ಹಿಂಗನ್ಬಿಟ್ಟು ಹೊಡೋಗ್ಬಿಡ್ತಾರೆ ತುಂಬ ಅವಸರದಲ್ಲಿ. ಆದರೆ ನಮ್ಮ ಪರಮಾತ್ಮನ ಪಾದದ ಧೂಳಿಯಲ್ಲಿ ಅಕ್ರೂರ ಹೊರಳಾಡಿದ್ದಾನೆ. ಮನೆಗೆ ಬರೋಷ್ಟೊತ್ತಿಗೆ ಅವನ ಬಟ್ಟೆ ಎಲ್ಲ ಕೊಳಕಾಗಿದೆ. ಬಂದು ಕೃಷ್ಣನ ಮುಂದೆ ನಿಂತಿದ್ದಾನೆ. ಕೃಷ್ಣನ ಮುಂದೆ ಅಕ್ರೂರ ನಿಲ್ಲುವ ಹೊತ್ತಿಗೆ ಸರಿಯಾಗಿ ಆ ಕೃಷ್ಣ ಆಕಳನ್ನು ಕರೀತಾ ಇದ್ದಾನೆ, ಹಸುಗಳನ್ನು ಕರೀತಾ ಇದ್ದಾನೆ, ಹಾಲು ಕರೀತಾ ಇದ್ದಾನೆ. ಅಕ್ರೂರ ತಾನು ಬರೋ ಹೊತ್ತಿಗೆ ಹಸುವನ್ನು ಪರಮಾತ್ಮ ಹಾಲು ಹಿಂಡುತ್ತಾ ಇದ್ದಾನೆ. ಹಾಲು ಹಿಂಡುವುದನ್ನು ನೋಡಿದ ವಾದಿರಾಜರಂತಾರೆ, ಪರಮಾತ್ಮ ಬರೀ ಹಾಲು ಹಿಂಡುತ್ತಾ ಇಲ್ಲ, ಭಕ್ತರ ಮನೋಭೀಷ್ಟಗಳನ್ನು ಕರೀತಾ ಇದ್ದಾನೆ. ಯಾರ್ಯಾರು ಏನೇನು ಕೇಳಿದ್ದಾರೆ ಅವರವರ ಭಕ್ತರ ಮನೋಭೀಷ್ಟಗಳನ್ನು ಪರಮಾತ್ಮ ಕರೀತಾ ಇದ್ದಾನೆ. ನನಾಮ ನಾರಾಯಣ ಮಾದಿದೇವಂ ನನ್ನರ್ಥನ ವ್ಯೋತ್ಸುಕ. ಪರಮಾತ್ಮನ ನೋಡಿದ ಆನಂದವಾಯಿತು ಅವನಿಗೆ, ಕುಣಿದಾಡಿಬಿಟ್ಟ ಅಕ್ರೂರ. ಪರಮಾತ್ಮನ ರೂಪವನ್ನು ನೋಡಿ ಆನಂದವಾಯಿತು. ಆನಂದವಾಗಿ ಅವನು ಕುಣಿದಾಡಿದ, ಗೋವಿಂದ ಅಂದ, ನಮಸ್ಕಾರ ಮಾಡಿದ. ಪರಮಾತ್ಮ ನೋಡಿದ ಅಕ್ರೂರನನ್ನು ಕರೆಯುವ ಪಾತ್ರೆಯನ್ನು ಅಲ್ಲೇ ಇಟ್ಟ. ಚಿಕ್ಕಪ್ಪ ಯಾವಾಗ ಬಂದು ಹಿಂದ ಅಕ್ರೂರನನ್ನು ತಪ್ಪಿದ. ಮೈಯೆಲ್ಲ ಧೂಳಂಟಿತ್ತು, ಧೂಳೆಲ್ಲ ಜಾಡಿಸಿದ ಪರಮಾತ್ಮ. ಧೂಳನ್ನೆಲ್ಲ ಒರೆಸಿ, ಅಣ್ಣ ಬಲರಾಮ ಚಿಕ್ಕಪ್ಪ ಬಂದಿದ್ದಾನೆ ಬಾ ಅಂತ ಕೂಗಿದ. ಇಬ್ಬರು ಒಂದು ಅಕ್ರೂರನ ನಮಸ್ಕಾರ ಮಾಡಿ ಮನೆಯಲ್ಲಿ ಕರ್ಕೊಂಡು ಹೋಗಿ ಕಾಲು ತೊಳೆದು ಅಕ್ರೂರನ ಒಳ್ಳೆಯ ಆಸನ, ಅರ್ಘ್ಯಪಾದ್ಯ, ಆಚಮನೆಗಳಿಗೆಲ್ಲ ಪದ್ಧತಿ ನಮ್ಮಲ್ಲಿ ಬಂದವರಿಗೆ ಇವೆಲ್ಲ ಕೊಡ್ತಕ್ಕಂಥದ್ದು. ಅಕ್ರೂರನನ್ನು ಮೈಯೆಲ್ಲ ಒರೆಸಿ ಅಕ್ರೂರನನ್ನು ಕೇಳ್ತಾನೆ. ಇದನ್ನು ವಾದಿರಾಜರು ಅಕ್ರೂರ ಮತ್ತು ಕೃಷ್ಣ ಮಾತಾಡಿದ ಮಾತನ್ನು ವಾದಿರಾಜರು ನೆಪ ಮಾಡಿ ನಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಭಕ್ತ ಮತ್ತು ಭಗವಂತನ ಮಧ್ಯದಲ್ಲಿ ಮಾತು ಹೇಗಿರಬೇಕು, ಭಕ್ತ ಹೇಗಿರಬೇಕು, ಭಗವಂತ ಹೇಗಿರಬೇಕು, ಇವರಿಬ್ಬರ ಮಾತಿನ ರೀತಿಯನ್ನು ವಾದಿರಾಜರು ತೋರಿಸ್ತಾ ಅಂತಾರೆ. ಕ್ಷೇಮ ಕಿಂ ತವನ ಪಿತಾ ಚ ಕುಶಲೀ ಸ್ವಾಧ್ಯಾಯ ತೀರ್ಥಾಪ್ಲುತಿಗಿ
ಸ್ವರ್ಗಾರಾಧನ ಮುಖ್ಯ ಶೋಭನ ಕೃತಿ ವಿಘ್ನೋಜ್ಜಿತಾ ವರ್ತತೆ ಕಿಂ ಸಂಸಾರ ವಿಮೋಕ್ಷಯೇ ಪ್ರಯತಸೆ ಕಂಸಸ್ಯ ಕಾವಃ ಸ್ಪೃಹಃ ಸತ್ವಂ ವೇತ್ಸಖಿಲಂ ಯದತ್ಯ ಹಿಮಯ ಕಾರ್ಯಂಚ ತಜ್ಞಾಪಯ. ಅಕ್ರೂರ ಕ್ಷೇಮವ ಅಂತ ಸ್ವಲ್ಪ ಇಲ್ಲಿದ್ದ ಕೆಲವರಿಗೆ ಹಣ್ಣಾದವರಿಗೆ ಯೋಗಕ್ಷೇಮ ಪತ್ರ ಬರೀತಿದ್ವಿ. ನಮ್ಮ ಅಪ್ಪ ಅಮ್ಮ ಎಲ್ಲ ಪತ್ರ ಬರೆಯೋದನ್ನು ಹೇಳ್ಕೊಡ್ತಾ ಇದ್ರು. ಪತ್ರ ಬರೆಯುವಾಗ ಎಡಗಡೆ ಹೀಗೆ ಬರಿಬೇಕು, ಬಲಗಡೆ ಹೀಗೆ ಬರಿಬೇಕು, ಮಧ್ಯದಲ್ಲಿ ಶ್ರೀಕಾರ ಹಾಕಬೇಕು, ಕುಶಲ ಕ್ಷೇಮ ಅದನ್ನು ಬರೀಬೇಕು. ಇವಾಗೆಲ್ಲ ಇಲ್ಲ, ಸೆಂಡಿಂಗ್ ಮೆಸೇಜ್. ಇವಾಗ ಮೆಸೇಜ್ ಮಾಡೋದು ಕೂಡ ಬೇಜಾರು. ವೈವೋ ಯು ಬರೆಯಲ್ಲ, ಯು ಬರೆದು ಬಿಟ್ರೆ ಆಗೋಯ್ತು. ಯು ಆರ್ ಅಂದರೆ ಬರೀ ಆರ್ ಬರೆದು ಬಿಡ್ತಾರೆ. ಶಾರ್ಟ್ ಲ್ಯಾಂಗ್ವೇಜ್ ಎಲ್ಲ. ಇಂಗ್ಲೀಷೇ ಮಹಾ ಕಡಿಮೆ ಅಕ್ಷರ, 27 ಅಕ್ಷರದ ಇಂಗ್ಲೀಷನ್ನು ಬರೀಕ್ಕೂ ಸೋಮಾರ್ತನ ಇವತ್ತು. ಅದು ಸೋಮಾರ್ತನ ಆಗಿ ವಾಯ್ಸ್ ಮೆಸೇಜ್ ಬೇರೆ ಬಂದಿದೆ. ಅದರಲ್ಲೇ ಕಾಗದ ಬರೆಯೋದು ಪೋಸ್ಟ್ ಮ್ಯಾನಿಗೆ ತುಂಬ ಸುಲಭ ಆಗೋಯ್ತು. ಪ್ರತಿ ಮನೆಗೂ ತೊಗೊಂಡೋಗಿ ಕೊಡೋದಿಲ್ವೇ ಇಲ್ಲ. ಹಾಗಾಗಿ ಕೂಡಲೇ ಮೆಸೇಜ್ ಹಿಂಗೆ ನೋಡಿದ ಕೂಡಲೇ ಯಾರು ಮೆಸೇಜ್ ಮಾಡಿದ್ದಾರೆ, ಅದು ಗುಡ್ ಮಾರ್ನಿಂಗ್ ಬರೀಲಿಕ್ಕಿಲ್ಲ, GM ಸಿ ಫಾರ್ ಗುಡ್ಡು, ಎಮ್ ಫಾರ್ ಎಮ್ಮು, ಜಿ ಫಾರ್ ಗುಡ್ಡು, ಜಿ ಫಾರ್ ಎನ್ ಫಾರ್ ನೈಟ್ ಮುಗಿದೋಯ್ತು. ಶಾರ್ಟ್ ವರ್ಡ್ಸು. ಹಿಂದಕ್ಕೆ ಟೆಲಿಗ್ರಾಮ್ ಆಫೀಸಲ್ಲಿ ಡಿಡ್ಡ ಅಂತ ಬಡಿತಾ ಇದ್ರು, ಶಾರ್ಟ್ ವರ್ಡಲ್ಲಿ ಬರೀತಾ ಇದ್ರು. ಆ ಥರ ಆಗೋಯ್ತು ಇವತ್ತು. ನಮ್ಗೆ ಇಷ್ಟು ಸೋಮಾರಿತನ ಬಂದು ಹೋಗಿದೆ ಅಂದರೆ ಅಷ್ಟು ಸೋಮಾರಿತನ. ಆಗ ಕ್ಷೇಮ ಸಮಾಚಾರ ಅಂದರೆ, ಕ್ಷೇಮ ಅಂದರೆ ಏನು ಅಂದರೆ ನಮ್ಮಲ್ಲಿ 2 ಮಾತಿದೆ, ಯೋಗ ಮತ್ತು ಕ್ಷೇಮ ಅಂತ. ಯೋಗ ಅಂದರೆ ಇಲ್ಲದೇ ಇದ್ದದ್ದು ಬಂದದ್ದಕ್ಕೆ ಯೋಗ, ಬಂದದ್ದು ಚೆನ್ನಾಗಿದ್ದಕ್ಕೆ ಕ್ಷೇಮ. ನಿಮ್ಮ ಮನೆಯಲ್ಲಿ ತುಂಬ ದೊಡ್ಡ ಟಿ ವಿ ಇರಲಿಲ್ಲ, ಬಂದಿದೆಯಾ ಅದು ಯೋಗ. ಬಂದ ಟಿ ವಿ ಕೆಡದೆ ಚೆನ್ನಾಗಿದೆಯಾ ಅದು ಕ್ಷೇಮ. ಇದು ಲೌಕಿಕ ಉದಾಹರಣೆ. ಪಾರಮಾರ್ಥಿಕ ಉದಾಹರಣೆ ಅಂದರೆ ನಾಯಿ, ನರಿ, ಕತ್ತೆ, ಹಂದಿ, ನಾನಾ ನೀಚ ಯೋನಿಗಳಲ್ಲಿ ಬಂದವರಿಗೆ ಸಿಗಲಿಕ್ಕೆ ಅಯೋಗ್ಯವಾದ ಜನ್ಮ ಮಾನವ ಜನ್ಮ ಯೋಗ. ಬಂದ ಮಾನವ ಜನ್ಮದಲ್ಲಿ ಪರಮಾತ್ಮನ ಸೇವೆ ಮಾಡ್ತಾ ಇದ್ದರೆ ಕ್ಷೇಮ. ಬರೀ ಉಂಡುಂಡು ಗ್ಯಾಸ್ಟ್ರಿಕ್ ಟ್ರಬಲ್ ಬರದೇ ಇದ್ದರೆ ಕ್ಷೇಮ ಅಲ್ಲ. ಕ್ಷೇಮ ಅಂದರೆ ಭಗವಂತನ ಸೇವೆ ಆಗ್ತಾ ಇದ್ದರೆ ಅದಕ್ಕೆ ಕ್ಷೇಮ. ನಮ್ಮವರ ಕಾನ್ಸೆಪ್ಟೇ ಆಗದು. ಯೋಗಕ್ಷೇಮಗಳಿಗೆ ಕ್ಷೇಮವಾ ಅಕ್ರೂರ ಅಂತ ಕೇಳಿದ. ನಮ್ಮ ತಂದೆ ನಿಮ್ಮ ತಂದೆ ಹೇಗಿದ್ದಾರೆ? ಪ್ರತಿನಿತ್ಯ ಬ್ರಹ್ಮಯಜ್ಞ ಮಾಡ್ತಾ ಇದ್ದೀಯಾ? ವೇದಗಳನ್ನು ಅಧ್ಯಯನ ಮಾಡ್ತಾ ಇದ್ದೀಯಾ? ಯಾವುದು ವಿಘ್ನ ಇಲ್ಲವೇ? ಇದು ಮಾತಾಡಬೇಕ್ರಿ. ಮಾತಾಡುವುದು ಯಾರು ಬಂದರೆ ದುಡ್ಡಿದೆಯಾ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ಸೆನ್ಸೆಕ್ಸ್ ಎಷ್ಟಾಗಿದೆ, ದಲಾಲ್ ಸ್ಟ್ರೀಟ್ ಎಷ್ಟು, ವಾಲ್ ಸ್ಟ್ರೀಟ್ ಎಷ್ಟು, ಇದೆಲ್ಲ ಮಾತಾಡೋದು. ನಿಜವಾಗಲೂ ಮಾತಾಡಬೇಕಾದದ್ದು ನಿತ್ಯ ಸಂಧ್ಯಾ ವಂದನೆ, ಯಜ್ಞ ಕಾರ್ಯಗಳು, ಭಗವಂತನ ಪೂಜೆ ನಿರ್ವಿಘ್ನವಾಗಿ ನಡೀತಾ ಇದೆಯಾ ಅಂತ ಕೇಳುವುದೇ ಮುಖ್ಯವಾದ ಉದ್ದೇಶ. ಮತ್ತೆ ಪರಮಾತ್ಮ ಕೇಳ್ತಾನೆ, ಈ ಸಂಸಾರದಿಂದ ಹೊರಗೆ ಬರಲಿಕ್ಕೆ ಏನಾರು ಪ್ರಯತ್ನ ಮಾಡ್ತಾ ಇದೆಯಾ ಕ್ರೂರ? ಇದು ದೇವರು ನಮ್ಮನ್ನು ಕೇಳ್ತಾನೆ. ಬರೀ ನಾ ಕೊಟ್ಟ ಸಂಪತ್ತನ್ನು ಭೋಗ ಮಾಡ್ತಾ ತಿನ್ಕೊಂಡು ಜೀರ್ಣಶಕ್ತಿ ಬೆಳೆಸಿಕೊಂಡು ಬರೀ ತಿನ್ನುವುದರಲ್ಲೇ ಕಾಲ ಕಳೆದಿದ್ಯಾ? ಬರೀ ನಿನ್ನ ಭೋಗವ? ಈ ಕೆಟ್ಟದಾದ ದುಃಖಮಯವಾದ ಸಂಸಾರದಿಂದ ಹೊರಗೆ ಬರುವ ಪ್ರಯತ್ನವೇನಾದರೂ ಇದೆಯಾ ಕ್ರೂರ? ಕಂಸಸ್ಯ ಕಾವಾಸ್ಪೃಹ. ಕಂಸ ಏನಂತಾನೆ ನಿನಗೆಲ್ಲ ಗೊತ್ತು ಹೇಳು ಅಂತ. ಈಗ ಭಕ್ತ ಉತ್ತರ ಕೊಡ್ತಾನೆ ನೋಡ್ರಿ. ಭಗವಂತ ಪ್ರಶ್ನೆ ಮಾಡಿದ, ಭಕ್ತ ಉತ್ತರ ಕೊಡ್ತಾನೆ. ಎಲ್ಲಿಯ ತನಕ ನೀನು ನಮ್ಮ ಹೃದಯದಲ್ಲಿ ನಮ್ಮ ದೇಹದಲ್ಲಿ ಇರ್ತೀಯ ಅಲ್ಲಿಯ ತನಕ ಕ್ಷೇಮಸ್ವ ಅಲ್ವಾ? ಇದು ಉತ್ತರ ಅಲ್ವಾ? ದೇವರು ನಮ್ಮಲ್ಲಿದ್ದಾನೆ. ಕ್ಷೇಮಸ್ತಾವದನಂತ ಹೃತ್ಸರಸಿಜೆ ಯಾವತ್ ಭವಾನ್ ವರ್ತತೆ. ಸ್ವಾಮಿ, ನೀ ಎಲ್ಲಿ ತನಕ ನಮ್ಮಲ್ಲಿ ಇರ್ತೀಯ ಅಲ್ಲಿ ತನಕ ಕ್ಷೇಮ ಸಮಾಚಾರ. ಬೆಂಕಿ ನಮ್ಮೊಳಗಿದ್ದರೆ ಕ್ಷೇಮ, ಬೆಂಕಿ ಮನೆ ಮುಂದೆ ಬಿದ್ದರೆ ಅಮಂಗಳ. ಬೆಂಕಿ ಯಾಕೆ ಹೊರಗೆ ಹಾಕ್ತಾರೆ ಅಂದರೆ ನಮ್ಮ ಮನೆಯಲ್ಲಿದ್ದ ಒಂದು ಬೆಂಕಿ ಹೊರಗೋಯಿತು. ಇದು ಉದ್ದೇಶ. ಅಕ್ರೂರ ಅಂತಾನೆ, ಸ್ವಾಮಿ ನೀ ಒಳಗಿರುವ ತನಕ ಕ್ಷೇಮ. ತೀರ್ಥಯಾತ್ರೆ ಮಾಡಿದೆಯಾ ಅಂತ ನನ್ನನ್ನು ಕೇಳಿದೆ. ಸ್ವಾಮಿ ಇವತ್ತು ಎಲ್ಲ ತೀರ್ಥಯಾತ್ರೆ ಆಯಿತು. ಯಾವ ಕೋಡ್ಬಳೆ ಇಲ್ಲ, ಚಕ್ಲಿ ಇಲ್ಲ, ನಿಪ್ಪಟ್ಟಿಲ್ಲ, ಏನು ಉಂಡೆ ಇಲ್ಲ, ಏನೂ ಇಲ್ಲ, ಕಷ್ಟವೇ ಇಲ್ಲ. ಸರಳವಾಗಿ ತೀರ್ಥ ಆಯಿತು. ಯಾಯಿತು ಅಂದರೆ ದಾರಿಯಲ್ಲಿ ಬರುವಾಗ ನಿನ್ನ ಪಾದದ ಧೂಳಿನಲ್ಲಿ ಹೊರಳಾಡಿಬಿಟ್ಟೆ. ನಿನ್ನ ಪಾದದಲ್ಲಿ ಸಕಲ ತೀರ್ಥಗಳು ಇದೆ, ನನಗಿನ್ಯಾವ ಪ್ರತ್ಯೇಕ ತೀರ್ಥ ಬೇಕು? ಅದಕ್ಕೆ ನಮ್ಮಲ್ಲಿ ಮೊದಲ ಕಾಲ ಶೇಷದಾಸರು ಅಂತ ಮಹಾಜ್ಞಾನಿಗಳು, ಪುರಂದರದಾಸರ ಥರ ಪದಪದ್ಯ ಸುಳ್ಳಾದಿಗಳನ್ನು ರಚನೆ ಮಾಡಿದವರು. ಹಿಂದಕ್ಕೆಲ್ಲ ತೀರ್ಥಯಾತ್ರೆ ಹೋಗಬೇಕಾದ್ರೆ ದೊಡ್ಡವರ ಬಳಿಗೆ ಹೋಗಿ, ನಮ್ಮಲ್ಲಿ ಪದ್ಧತಿ, ಊರಿಂದ ಹೊರಗೆ ಹೋಗಬೇಕಾದ್ರೆ 1 ಸರಿ ಮಂತ್ರಾಕ್ಷತೆ ಕೊಡ್ತಾರೆ, ಅಲ್ಲ 2 ಸರಿ ಮಂತ್ರಾಕ್ಷತೆ, ನಿರ್ವಿಘ್ನವಾಗಿ ಬಾ ಅಂತ. ಅದಕ್ಕೆ ಮಂತ್ರಾಲಯದಲ್ಲಿ ಪದ್ಧತಿ ಕೆಲವರಿಗೆ ಗೊತ್ತು, ಎಲ್ಲರಿಗೂ ಗೊತ್ತಿಲ್ಲ. ಊರಿಗೆ ಹೋಗ್ತಾ ಇದ್ದೀವಿ, ಇದು ಊರಿನವರಿಗೆ ಮಾತ್ರ, ನೀವು ಬಂದವರಿಗಲ್ಲ. ನಾವು ಊರಲ್ಲಿರೋರು ಹೋಗ್ಬೇಕಾದ್ರೆ 2 ಸರಿ ಮಂತ್ರಾಕ್ಷತೆ ಆಗಲಿ ಅಂದರೆ ಅರ್ಚಕರಿಗೆ ಅರ್ಥ ಆಗುತ್ತೆ, ಊರಿಗೆ ಹೋಗ್ತಾ ಇದ್ದೀರಾ, ಹಾಗಾದರೆ ನಿರ್ವಿಘ್ನವಾಗಿ ಬನ್ನಿ ಅಂತ ಕರೆದು ಕೊಡ್ತಾರೆ. ಅಲ್ಲಿ ಹೊರಗೋಗುವಾಗ ದೊಡ್ಡವರನ್ನ ಕೇಳಬೇಕು ಅಂತ ಒಬ್ಬ ದೊಡ್ಡ ದೇಸಾಯಿ ಶ್ರೀಮಂತ ತಾನು ಬಂದು ಮೊದಲ ಕಾಲ ಶೇಷದಾಸರ ಹತ್ರ, ಸ್ವಾಮಿ ಬದ್ರಿ ಯಾತ್ರೆಗೆ ಹೊರಟಿದ್ದೀನಿ, ಮಂತ್ರಾಕ್ಷತೆ ಆಗಬೇಕು, ಅನುಗ್ರಹ ಆಗಬೇಕು ಅಂದರು. ಆಗೆಲ್ಲ ಬರುವಾಗಲೇ ರಿಟರ್ನ್ ಟಿಕೆಟ್ ಮಾಡಿಸ್ಕೊಂಡಿದ್ದೀರಾ ಅಂತ ಕೇಳ್ತಿರಲಿಲ್ಲ.
ಈಗೆಲ್ಲ ಹಾಗಲ್ಲ. ಬಸ್ ಸ್ಟ್ಯಾಂಡಲ್ಲಿ ಕರೀಲಿಕ್ಕೆ ಹೋದರೆ ರಿಟರ್ನ್ ಟಿಕೆಟ್ ಆಗಿದೆ, ಇಲ್ಲದ್ರೆ ಕೌಂಟರ್ ಓಪನ್ ಆಗಿದೆ ಮಾಡಿಸ್ಕೊಂಡ್ಬಿಡ್ರಿ ಅಂತ. ಅಂದರೆ ಕನ್ಫರ್ಮೇಷನ್ ಇವ್ರು ಎಷ್ಟು ದಿವಸ ಇರ್ತಾರೆ ಅಂತ ತಿಳ್ಕೊಳ್ಳಿಕ್ಕೆ. ದಿವಸ ಇರ್ತೀರಿ ಅಂತ ಕೇಳಬಾರ್ದಲ್ವಾ. ಹಾಗಾಗಿ ಅವರು ಬಂದ ಕೂಡಲೇ ದಾಸರು ಏನಂದರು, ಇರ್ರಿ ಇಲ್ದು ಒಂದು 4 ದಿವಸ ಇದ್ದು ಹೊರಡ್ರಿ. ಸರಿ, ದೊಡ್ಡವರು ಇರುವಂದ ಮೇಲೆ ಇರಬೇಕು. ಅವಾಗಿನ ಟಿಕೆಟ್ ಇರಲಿಲ್ಲ, ಅವಸರ ಇರಲಿಲ್ಲ, ಫ್ಲೈಟ್ ಟಿಕೆಟ್ ಇರಲಿಲ್ಲ, ನಿಧಾನವಾಗಿ ಹೋಗೋದು. ಇರ್ತೀನಿ ಇದ್ದ 4 ಹೋಗಿ 15 ಆಯಿತು, 15 ಆಗಿ ತಿಂಗಳಾಯಿತು. ದಾಸರು ಅಪ್ಪಣೆ ಕೊಡಲೇ ಇಲ್ಲ. ದಾಸರು ಅಪ್ಪಣೆ ಕೊಡದೇ ಇದ್ದಾಗ ಒಂದು ದಿವಸ ಧೈರ್ಯ ಮಾಡಿ ಕೇಳಿದೆ, ಯಾಕೋ ಅಪ್ಪಣೆ ಆಗ್ತಿಲ್ಲ, ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು ಅಂತ ಕೇಳಿದ. ಅಲ್ಲ, ಎಲ್ಲಿಗೆ ಅಪ್ಪಣೆ ಅಂತ ಕೇಳಿದ್ರು. ಗಂಗಾ ಸ್ನಾನಕ್ಕೆ ಅಂತ. ಗಂಗಾ ಸ್ನಾನ ಇಲ್ಲಾಗ್ತಾ ಇದೆಯಲ್ಲ ಪ್ರತಿನಿತ್ಯ. ಎಲ್ಲಿ ಹರಿಕಥಾ ಪ್ರಸಂಗವೋ, ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ಸಿಂಧು ಸರಸ್ವತಿ, ಅಲ್ಲಿ ಗಂಗಾ ಯಮುನಾ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ಲುವುದು ವಲ್ಲಭ ಶ್ರೀಹರಿ ಮೆಚ್ಚುವನು. ಇವಾಗ ಬಾಬು ಅವ್ರ ಮನೆ ಒಂದು ದೊಡ್ಡ ಕ್ಷೇತ್ರ ಇವಾಗ. ಯಾಕೆಂದರೆ ಇಲ್ಲಿ ಎಲ್ಲಿ ಹರಿಕಥೆ ಆಗುತ್ತೆ, ಹರಿಭಕ್ತರಿದ್ದಾರೆ, ಹರಿಕಥೆ ಹರಿಭಕ್ತರು ಎರಡೂ ಜಾಯಿನ್ ಆಗಿದೆ. ಇಲ್ಲಿ ಗಂಗಾ ಯಮುನಾ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ಲುವುದು ವಲ್ಲಭ ಶ್ರೀಹರಿ ಮೆಚ್ಚುವನು, ಜಯ ಹರಿ ಎಂಬುವುದೇ ಸುದಿನವು. ಇಲ್ಲಿ ಪ್ರತಿನಿತ್ಯ ಪರಮಾತ್ಮನ ಭಜನೆ ಆಗ್ತಾ ಇದೆ, ಪರಮಾತ್ಮನ ಭಾಗವತ ಆಗ್ತಾ ಇದೆ. ಮತ್ತೆ ಹಾಕಿಬೇಕು ಒಂದು ಅವನಂದ, ಸ್ವಾಮಿ ನಮಗೆ ಬದರಿಗೆ ಹೋಗಬೇಕು, -ಡಿಗ್ರಿ ಒಳಗಡೆ ನೀರೊಳಗೆ ಮುಳುಗಬೇಕು, ಅನ್ನಬೇಕು. ಆ ಮೈ ಮೇಲೆ ಆ ನೀರು ಬಿದ್ದು ಕರೆಂಟ್ ಹೊಡೆದಂಗಾದರೆ ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಪಾಪ ಎಲ್ಲ ಹೋಯಿತು ಅಂತ. ಅದಕ್ಕೆ ದಾಸರಂದ್ರು, ಫ್ರೀಜರಲ್ಲಿ ನೀರು ಇಟ್ಬಿಡು ಒಂದೆರಡು ತಮ್ಮಿಗೆ, ಅದನ್ನೇ ಹುಡುಕ್ತು. ಅದೇ ನಿಂಗೆ ಮೈ ಮೇಲೆ ನೀರು ಹಾಕ್ಕೊಂಡ್ರೆ ಮೈಯಲ್ಲಿ ಫ್ರೀಜಿಂಗ್ ಆಗಬೇಕು, ನಿಮಗೆ ಹಂಗೆ ಆಗಬೇಕು ಅಂದರೆ ಅದೇ ನೀವು ಫ್ರಿಜ್ ನೀರು ಹಾಕು ಅಂದರು. ಎಲ್ಲ ಯಾತ್ರೆ ಆಗಿದೆ, ಬದ್ರಿ ಯಾತ್ರೆ ಎಲ್ಲರಿಂದ ಆಯ್ತು. ಇಲ್ಲಿ ಕೂತ್ಕೊಂಡಿದ್ದೀವಿ ತಿಂಗಳಿಂದ ಪರಮಾತ್ಮನ ಭಾಗವತವನ್ನು, ಅದಕ್ಕೆ ಭಾಗವತ ನಡೀತಾ ಇದೆ ಅಂತ ಗೊತ್ತಾಗಿ ಟಿಕೆಟ್ ಮಾಡಿಸ್ಕೊಂಡು ನಾವು ಯಾತ್ರೆಗೆ ಹೋದರೆ ಯಾತ್ರೆಯ ಪುಣ್ಯ ಬರಲ್ವಂತೆ. ಆ ಭಾಗವತವನ್ನು ಅಲ್ಲೇ ಕೂತು ಕೇಳಿದ್ರೆ ಪುಣ್ಯ ಎಂಬತಕ್ಕಂಥದ್ದು ಬರುತ್ತೆ. ಹಾಗಾಗಿ ಸ್ವಾಮಿ ನಿಮಗೆ ಅದು ಅನಿಸುತ್ತೆ, ಪರಮಾತ್ಮನ ಕಥೆ ಕೇಳಿದ್ರೆ ನಮಗೆ ಆ ಬದ್ರಿ ಯಾತ್ರೆ ಹೋಗಬೇಕು, 2000 ಅಡಿ ಗಂಗೆ ನೋಡಬೇಕು, 4000 ಅಡಿ ಮೇಲ್ಗಡೆ ಬೆಟ್ಟ ನೋಡಬೇಕು, ಇಲ್ಲಿ ಬೆಟ್ಟ ತಲೆ ಮೇಲೆ ಬೀಳುತ್ತೋ ನಮ್ಮ ಬಸ್ಸೇ ಕೆಳಗೆ ಬೀಳುತ್ತೋ ಅನ್ನೋ ಹೆದರಿಕೆಯಲ್ಲಿ ಹೋಗಬೇಕು, ರಿಟರ್ನ್ ಬ್ಯಾಕ್ ಫ್ರೀಯಾಗಿ ಬರಬೇಕು. ಆಗ ತಾನೇ ನಮಗೆ ಬದ್ರಿ ಯಾತ್ರೆ ಮಾಡಿದ್ವಿ, ಯಾತ್ರೆ ಪುಣ್ಯ ಬಂತು ಅಂತ ನಮಗೆ ಅನಿಸುತ್ತೆ. ನಮಗೆ ಅದು ಬೇಕು ಸ್ವಾಮಿ. ಹಾಗಾದ್ರೆ ನಾಳೆ ಬೆಳಗ್ಗೆ ಬಾ ಅಂದರು. ನಾಳೆ ಬೆಳಗ್ಗೆ ಬಂದು, ಇವತ್ತಿಗೂ ಮೊದಲ ಕಲ್ಲು ಗದ್ವಾಲ್ ಹತ್ರ ಇದೆ ತೆಲಂಗಾಣದಲ್ಲಿ, ಅಲ್ಲಿಗೆ ಬಾ ಅಂದರು. ವೆಂಕಟೇಶ್ವರನ ದೇವಾಲಯ ಅದು. ವೆಂಕಟೇಶನ ಪಾದಕ್ಕೆ ನೀರು ಹಿಡಿದು, ದೇಸಾಯಿಗೆ ಗಂಗೋದಕ ಬೇಕಂತೆ ಸ್ವಾಮಿ ಅಂತ ತಮ್ಮಿಗೆ ಹಿಡಿದ್ರೆ ಶ್ರೀನಿವಾಸನ ಪಾದದಿಂದ ಜುಳು 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 ನೀರು ಬರುತ್ತೆ. ಆ ನೀರನ್ನು ಕೂತ್ಕೊಂಡ್ರು ದೇಸಾಯಿಯನ್ನು ಅವನ ತಲೆ ಮೇಲೆ ಹಾಕಿದ್ರು. ಇವಾಗ ಹೇಗಿದೆ? ಥಂಡಿ ಸ್ನಾನ ಅಷ್ಟೇ. ಸ್ನಾನ ಥಂಡಿ ಆಯ್ತಷ್ಟೇ. ಗಂಗಾ ನದಿ ಥಂಡಿ ನೀರು ಪಾವನ ಮಾಡಿತು ಅಂದ್ಕೊಂಡೆ ಹೊರತು ಸಯೇವ ದ್ರವ ರೂಪೇಣ ಆ ಗಂಗೆಯಾಗಿ ಹರಿದದ್ದು ಬರೀ ನೀರು ನಮ್ಮನ್ನು ಪಾವನ ಮಾಡೋದಿಲ್ಲ. ಗಂಗೆಯ ಒಳಗಿರುವ ಅಭಿಮಾನಿ ದೇವತೆ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ ಹೊರತು ಬರೀ ನೀರು ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಆದ್ದರಿಂದ ಅವನಂತಾನೆ, ಸ್ವಾಮಿ ತೀರ್ಥಂ ಸೇವಿತಮೇವ ಯತ್ಪದ ರಜೋ ಜುಷ್ಟಂ, ನಿನ್ನ ಪಾದದ ಧೂಳಿಯಲ್ಲಿ ಹೊರಡಾಡಿದೆ ಸಕಲ ತೀರ್ಥಯಾತ್ರೆ ಆಗೋಯಿತು. ಸಕಲ ದೇವತೆಗಳ ಆರಾಧನೆ ಮಾಡಿದ ಪುಣ್ಯ ಬಂದಿದೆ ಸ್ವಾಮಿ. ಯಾಕೆಂದ್ರೆ ನಾ ಬಂದ ಕೂಡಲೇ ನನ್ನನ್ನು ಆಲಿಂಗನ ಮಾಡಿಕೊಂಡು ನನ್ನ ಮೈಯನ್ನೆಲ್ಲ ಜಾಡಿಸಿಬಿಟ್ಟು, ನಿನ್ನ ದೇಹದ ಕಣ್ಣಲ್ಲಿ ಪರಮಾತ್ಮ ಸೂರ್ಯಚಂದ್ರರಿದ್ದಾರೆ, ಮೂಗಲ್ಲೇ ಅಶ್ವಿನಿ ದೇವತೆಗಳಿದ್ದಾರೆ, ಕಿವಿಯಲ್ಲಿ ದಿಗ್ದೇವತೆಗಳಿದ್ದಾರೆ, ಬಾಯಲ್ಲಿ ಅಗ್ನಿವರುಣರಿದ್ದಾರೆ, ನಿನ್ನ ಕೈಯಲ್ಲಿ ದಕ್ಷ ಪ್ರಜಾಪತಿ ಇದ್ದಾನೆ, ಕಾಲಲ್ಲಿ ಯಜ್ಞಾಮಕ ಪರಮಾತ್ಮ, ಇವರೆಲ್ಲ ದೇವತೆಗಳಿದ್ದಾರೆ. ನಿನ್ನನ್ನು ಆಲಿಂಗನ ಮಾಡಿಕೊಂಡ್ರೆ ಸಕಲ ದೇವತೆಗಳ ಆಲಿಂಗನ ಮಾಡಿಕೊಂಡಂತಾಯಿತು. ನಿಮ್ಮ ಅಪ್ಪನಿಗೆ ಇನ್ನೂ ನಿಗಡ ಬಂಧನ ಬಿಟ್ಟಿಲ್ಲ. ನಿಮ್ಮ ಅಪ್ಪನಿಗೆ ಇನ್ನೂ ಜೈಲಿಂದ ಬಿಡುಗಡೆ ಇಲ್ಲ. ಯಾಕೆ ಅಂದರೆ ನಿಮ್ಮಪ್ಪನ ತಪ್ಪೇನೆಂದರೆ ನಿನ್ನನ್ನು ಹಡೆದದ್ದಲ್ಲ, ನಿನ್ನನ್ನು ತಂದೆ ಅಂತ ತಿಳಿದದ್ದು ಅವನ ತಪ್ಪು. ದೇವರಿಗೆ ತಂದೆ ಅಂತ ಯಾರೂ ಇಲ್ಲ. ನಿನ್ನನ್ನು ತನ್ನ ಮಗ ಅಂತ ಪರಮಾತ್ಮನನ್ನು ತಿಳಿದದ್ದು ಬಹಳ ತಪ್ಪು. ಅವನಿಗಿನ್ನೂ ಜೈಲಿಂದ ಬಿಡುಗಡೆ ಆಗಿಲ್ಲ. ಕಂಸ ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿಕೊಂಡು ಕೂತಿದ್ದಾನೆ. ನೀನು ಪೈಲಟ್ ಬರಬೇಕು ಸ್ವಾಮಿ, ಬಂದು ಕಂಸನ ವಧೆ ಮಾಡಿದರೆ ಬಹಳ ಸಂತೋಷ ಆಗತ್ತೆ ಅಂತ. ಬಹಳ ಸಂತೋಷ ಆಯ್ತು ಸ್ವಾಮಿ ಇವತ್ತು ನಿನ್ನ ದರ್ಶನ. ಎಷ್ಟೋ ಜನ್ಮದ ಪುಣ್ಯ, 8 ವರ್ಷದಿಂದ ಕಾದಿದ್ದೆ. ಭಗವಂತ ನಮ್ಮ ನಾಡಲ್ಲಿ ಹುಟ್ಟಿದ್ದರೂ ನಿನ್ನ ದರ್ಶನದ ಭಾಗ್ಯ ನನಗಾಗಿರಲಿಲ್ಲ, ಇವತ್ತಾಯಿತು ಅಂತ ಅಕ್ರೂರ ಬಹಳ ಸಂತೋಷಪಟ್ಟಿದ್ದಾನೆ. ಹೀಗೆ ಅಕ್ರೂರನ ಜೊತೆಗೆ ಪರಮಾತ್ಮ ಹೊರಡ್ತಾನೆ. ಆ ಸಮಾಚಾರ ರಾತ್ರಿ ಬಂದಿದ್ದ ಅಕ್ರೂರ. ಬೆಳಗ್ಗೆ ಆಗೋದ್ರೊಳಗೆ ಎಲ್ಲರಿಗೂ ಸಮಾಚಾರ ತಿಳಿದಿದೆ. ರಾತ್ರಿ ಒಬ್ಬಳು ಹೇಳಿದ್ಲು, ಯಾವುದೋ ರಥ ಬಂದಿದೆ, ಅದರ ರಿಜಿಸ್ಟ್ರೇಷನ್ ನೋಡಿದ್ರೆ ಮಧುರಾಪಟ್ಟಣದ್ದು, ಯಾರೋ ಬಂದಿದ್ದಾರೆ ಅಂತ ಕೇಳಿದಾಗ ಇನ್ನೊಬ್ಬ ಅಂದ, ಇಲ್ಲ ನಮ್ಮನೆ CC ಕ್ಯಾಮ್ರಾದಲ್ಲಿ
ಕಾಣಿಸ್ತಾ ಇದೆ ಅಕ್ರೂರ ಬಂದಿದ್ದಾನೆ ಅಂತ. ಅಕ್ರೂರ ಬಂದಿದ್ದಾನೆ ಅಂದ ಕೂಡಲೇ ಎಲ್ಲರೂ ಪರಮಾತ್ಮನ ಬಳಿಗೆ ಬರುವುದಕ್ಕಿಂತ ಮುಂಚೆ ಮೀಟಿಂಗ್ ಮಾಡಿದ್ದಾರೆ ಗೊಲ್ಲತಿಯರೆಲ್ಲ. ಅವ್ರಿಗೆ ಎಷ್ಟು ಅಪೇಕ್ಷೆ, ಪರಮಾತ್ಮನ ವಿರಹವನ್ನು ತಡೆಯಲಿಕ್ಕಾಗಲ್ಲ. ಅಕ್ಕ ನಂದಗೋಪನ ಅರಮನೆಯೊಳಗೋಪ ಅಕ್ರೂರ ಬಂದಿಗನಂತೆ, ಒಪ್ಪು ಬಳಸುವಳಲ್ಲ ಹುಸಿಯ ನಾಡುವಳಲ್ಲ, ಇಕೋ ಬಾಗಿಲ ಮುಂದೆ ಈಗ ರಥವ ಕಂಡೆ, ಅಲ್ಲಿ ಹುಟ್ಟಿದನಂತೆ ಅರಸನಳಿಯನಂತೆ. ಇವ ಅಲ್ಲೇ ಹುಟ್ಟಿದನಂತೆ, ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ದೀನಿ. ಅಲ್ಲಿ ಹುಟ್ಟಿದನಂತೆ ಅರಸನಳಿಯನಂತೆ, ಇಲ್ಲಿಗೆ ಬಂದಿಗನಂತೆ, ಅಲ್ಲಿ ತಾಯಿ ತಂದೆಯರ ಕಾಲಿಗೆ ನಿಗಡವಂತೆ, ನದಿಯ ದಾಟಲಿ ಬೇಕಂತೆ ಏನೆಂಬೆ ಏನಾಕ್ಷಿ ಉದಯದಿ ಪಯಣವಂತೆ. ಏನು ದುಃಖ ಅವರಿಗೆ, ಬೆಳಗ್ಗೆ ಹೊರಟು ಬಿಡ್ತಾನಂತೆ, ನದಿ ದಾಟಬೇಕಂತೆ ಸ್ವಾಮಿ. ನದಿ ದಾಟಬೇಕು ಅಂದ್ರೆ ನದಿ ದಾಟುವ ಒಂದು ಪ್ರಪಂಚ ಇದೆ ಅಂತಲೇ ಗೊತ್ತಿಲ್ಲ ಅವರಿಗೆ. ನದಿಯೇ ಮನೆ ಅವರಿಗೆ, ಆ ನದಿಯ ಈ ಕಡೆಗೆ ದೊಡ್ಡ ಪ್ರಪಂಚ ಅವರಿಗೆ. ನದಿಯ ದಾಟಲಿ ಬೇಕಂತೆ ಏನಾಕ್ಷಿ ಉದಯದಿ ಪಯಣವಂತೆ, ಇವನಲ್ಲೇ ಹುಟ್ಟಿದನಂತೆ ಬೀದಿ ಶೃಂಗಾರವಂತೆ. ಇವನಲ್ಲಿಗೆ ಬರ್ತಾನೆ ಅಂತ ಇಡೀ ಊರೂರೇ ಶೃಂಗಾರ ಮಾಡಿದ್ದಾರಂತೆ. ಅಲ್ಲಿ ತುಂಬ ಸುಂದರಿಯರಿದ್ದಾರಂತೆ. ನಾವು ಏನು ಸೌಂದರ್ಯ ಇದ್ದರೂ ಎಕ್ಸ್ಪೋಸ್ ಮಾಡೋದು ನಮಗೆ ಬರಲ್ಲ. ಸೌಂದರ್ಯ ಇಲ್ಲದೆ ಇದ್ದರೂ ಎಕ್ಸ್ಪೋಸಿಂಗ್ ಜಾಸ್ತಿ ಇದ್ದರೆ ಜನ ನಂಬಿಬಿಡ್ತಾರೆ. ಅಲ್ಲಿದ್ದ ಸ್ತ್ರೀಯರಿಗೆ ತುಂಬ ಎಕ್ಸ್ಪೋಸಿಂಗು. ಅವರನ್ನು ನೋಡಿದ್ರೆ ನಮ್ಮನ್ನು ಸ್ಮರಣೆ ಮಾಡ್ತಾನ, ನಮಗೆ ಜ್ಞಾಪಕ ಇರುತ್ತೆ ಇವನಿಗೆ? ಇಲ್ಲ, ಬರೋದಿಲ್ಲ ಇವನು. ಮತ್ತೊಬ್ಬಳಂದು ಮತ್ತೆ ಪಾಂಡವರಂತೆ ಮೋಹದ ಸೋದರತ್ತೆಯ ಮಕ್ಕಳಂತೆ. ಅಲ್ಲಿ ಮತ್ತೆ ಪಾಂಡವರಂತೆ, ಅವರೆಲ್ಲ ಪಾಂಡವರೆಲ್ಲ ಸೋದರತ್ತೆಯ ಮಕ್ಕಳಂತೆ. ಸುತ್ತ ಶತ್ರುಗಳಂತೆ, ಪಾಂಡವರ ಸುತ್ತಲೂ ಶತ್ರುಗಳಂತೆ. ಚಿತ್ತಜ ನಯ್ಯನ ಚಿತ್ತ ಎರಡಾಯ್ತಂತೆ, ಮನ್ಮಥನ ತಂದೆಗೆ ಮನಸ್ಸೆರಡಾಯ್ತಂತೆ. ತಾಳಲಾರೆವು ನಾವು ಬಾಲತ್ವದಲ್ಲಿ ಹೋದರೆ ಆಣೆ ಇಡುವ ಬನ್ನಿ, ಹೋಗೋಣ ಆಣೆ ಇಡೋಣ, ಅವನು ಬಿಡೋದು ಬೇಡ ಅಂತ ಎಲ್ಲರೂ ಸೇರಿ ಬಂದಿದ್ದಾರೆ. ಕೃಷ್ಣ ನೀನು ಹೋಗಬಾರದು, ಇಲ್ಲೇ ಇರಬೇಕು, ಖಂಡಿತ ಇಲ್ಲೇ ಇರಬೇಕು. ಇಲ್ಲ, ಖಂಡಿತ ಬರ್ತೀನಿ, ನಾನು ಅಲ್ಲೇ ಇರೋದಿಲ್ಲ, ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ನನಗೂ ಆಗಲ್ಲ. ಸುಳ್ಳು ಹೇಳ್ತೀಯ, ನೀ ಬರ್ತೀಯಲ್ಲೋ ಗೊತ್ತಿಲ್ಲ, ನಮಗೆಲ್ಲ ಸಮಾಚಾರ ಗೊತ್ತಾಗಿದೆ. ಪಾಂಡವರಿಗೆಲ್ಲ ದುಃಖ ಆಗಿದೆ ಅಂತೆ, ಅವರಿಗೆಲ್ಲ ದುಃಖ ಪರಿಹಾರ ಮಾಡಬೇಕಂತೆ. ನೀ ಬರೋದಿಲ್ಲ ಅಂತ ನಮಗೆ ಅನ್ಸತ್ತಿಲ್ಲ, ಖಂಡಿತ ಬರ್ತೀನಿ ಇಂದ. ಏನು ನಂಬಿಕೆ? ಬ್ರಹ್ಮದೇವರ ಮೇಲೆ ಆಣೆ ಅಂತ. ಈ ಆಣೆ ದೇವ್ರ ಮೇಲೆ ಇಟ್ಟರೆ ನೋ ಪ್ರಾಬ್ಲಮ್, ದೇವರ ಆಣೆ ಅಂತ. ದೇವರ ಮೇಲೆ ಆಣೆ ಇಟ್ಟು ಅಕಸ್ಮಾತ್ ನಾವೇನೋ ಆಗದೆ ಇದ್ರೆ ದೇವರೇನು ಸಾಯಲ್ಲ ಅಲ್ವಾ? ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ನಮ್ಮ ಮೇಲೆ ಆಣೆ ಇಟ್ಕೊಂಡ್ರೆ ಹೆದರಿಕೆ ನಮಗೆ. ದೇವರ ಆಣೆ ನೋ ಪ್ರಾಬ್ಲಮ್. ಬ್ರಹ್ಮದೇವರ ಮೇಲೆ ಆಣೆ ಅಂತ. ಬ್ರಹ್ಮದೇವರ ಸತ್ರು ಆಳೋರು ಯಾರಿದ್ದಾರೆ ಎಂದು. ಹಾಗಾಗಿ ರುದ್ರದೇವರ ಮೇಲೆ, ಶಿವನ ಮೇಲೆ ಆಣೆ ಇಡ್ತೀನಿ ಇಂದ. ಒಂದು ದಿವಸ ಸ್ಮಶಾನಕ್ಕೆ ಹೋಗೋರ್ಗೆ ಅಳ್ತಾರೆ, ದಿನ ಅಲ್ಲೇ ಇದ್ದವ್ರಿಗೆ ಯಾರು ಅಳ್ತಾರೆ? ಆದ್ದರಿಂದ ಶಿವನ ಮೇಲೆ ಆಣೆ ನಾವು ನಂಬಲ್ಲ ಅಂದರು. ಮನ್ಮಥನ ಮೇಲೆ ಆಣೆ ಇಡ್ತೀವಿ ಅಂದರು. ಮನ್ಮಥ ಅವರಂದರು, ಅವನು ಯಾವತ್ತೂ ಸುಟ್ಟು ತನುಬುಟ್ಟು ಭಸ್ಮವಾಗಿ, ರುದ್ರದೇವರ ಮೂರನೇ ಕಣ್ಣಿಗೆ ಮನ್ಮಥ ಬಿದ್ದು ಸುಟ್ಟು ಭಸ್ಮ ಆಗಿದ್ದಾನೆ. ಅವನ ಮೇಲೆ ನಮಗೆ ಆಣೆ ಪ್ರಯೋಜನ, ಖಂಡಿತ ಬರ್ತೀನಿ ಅಂತ ಹೇಳಿದ. ಪರಮಾತ್ಮ ಹೊರಟಿದ್ದಾನೆ. ಪರಮಾತ್ಮನ ಅಕ್ರೂರನ ರಥದ ಕೇತು ಧ್ವಜ ಎಲ್ಲಿಯ ತನಕ ಕಾಣಿಸುತ್ತೆ ಅಲ್ಲಿಯ ತನಕ ನೋಡ್ತಾ ಕೂತಿದ್ದಾರೆ. ಪರಮಾತ್ಮನ ವಿರಹದಲ್ಲಿ ಅವತ್ತು ಕೂತವರು ಉದ್ಧವ ಬರುವ ತನಕ ಹಾಗಾಗೇ ಇದ್ರಂತ. ಅದನ್ನು ವಾದರಾಜರು ಹೇಳ್ತಾರೆ. ಒಬ್ಬಳು ತುಳಸಿ ಕಟ್ಟೆಯನ್ನೇ ಸುತ್ತುತ್ತಾ ಇದ್ದಾಳಂತ. ಯಾಕೆಂದರೆ ನಾನು ರಾಸೋತ್ಸವದಲ್ಲಿ ಕೃಷ್ಣನ ಸುತ್ತಲೂ ಹೀಗೆ ಸುತ್ತಿದ್ದೆ ಅಂತ. ಅವರೆಲ್ಲರ ವಿರಹ ಹಾಗೆಲ್ಲ ಇರುತ್ತೆ. ಹೀಗಾದ ಮೇಲೆ ನಮ್ಮ ಅಕ್ರೂರನ ಜೊತೆಯಲ್ಲಿ ಮಧುರಾಪಟ್ಟಣಕ್ಕೆ ಪರಮಾತ್ಮ ಬಂದಿದ್ದಾನೆ. ಯಮುನಾ ನದಿಯನ್ನು ದಾಟಿದ್ದಾರೆ. ಅಲ್ಲಿ ದಾಟಿದ ಮೇಲೆ ಅಕ್ರೂರ ಕರೆದ, ಬಾ ಸ್ವಾಮಿ ನಮ್ಮ ಮನೆಯಲ್ಲಿರು, ಬೆಳಗ್ಗೆ ಕಂಸನ ಆಸ್ಥಾನಕ್ಕೆ ಹೋಗೋಣ. ಇಲ್ಲ ಕೃಷ್ಣ ಅಂದ, ಈಗಲೇ ಶಿವಧನುರ್ಭಂಗವನ್ನು ಮಾಡಬೇಕು ಅಂತ. ನಾನು ಈಗ ಬರಲ್ಲ, ಶತ್ರುವಿನ ವಧೆ ಮಾಡಿ ನಾನು ಬರ್ತೀನಿ ಇಂದ ಪರಮಾತ್ಮ. ಅಕ್ರೂರ ಅಂದ, ಹಾಗಾದರೆ ಈಗಲೇ ನಾನು ಒಂದಿಷ್ಟು ವರಗಳಿದೆ, ನನಗೆ ವರ ಕೊಡು ಅಂತ. ಏನು ದೇವರಲ್ಲಿ ಏನು ಕೇಳಬೇಕು? ಇದು ನೋಡ್ರಿ, ಅಕ್ರೂರನನ್ನು ದೇವರು ಕೇಳಿದ, ದೇವರನ್ನು ನಾವು ಏನು ಕೇಳಬೇಕು? ಇದು ನಮಗೆ ಭಾಗವತ ಹೇಳಿಕೊಡುತ್ತೆ. ಸಂಸಾರ ಸಾರ ಸಿಂಧೋ ಜನಿ ಮರಣ ಜರಾ ದ್ಯುರ್ಮಿರ್ಬಾಧಿತಾನಾಂ ದಾರಾಗಾರಾದಿವಾರಾಹ ಕಿಮಿಹ ಸುಖಕರಾಹ ಪ್ರೇಮ ಪಾಶೈರ್ನಿಬದ್ಧಾಃ. ಕೃಷ್ಣ ತ್ವತ್ಪಾದಪೋತಂ ಪ್ರದಿಶ ತದನಿಶಂ ಸತ್ವತಾಕಂ ಸಕೇತುಂ ರಮ್ಯಂ ಕರ್ಮಂದಿಗಮ್ಯಂ ಭವಜಲದಿ ಭವತ್ಸ್ವೇದ ವಿಚ್ಛೇದ ಹೇತುಂ. ಕೃಷ್ಣ, ನಾನು ಭಯಂಕರವಾದ ಒಂದು ಸಾಗರದಲ್ಲಿ, ಸಮುದ್ರದಲ್ಲಿ ಮುಳುಗಿಬಿಟ್ಟಿದ್ದೀನಿ. ಸಂಸಾರ ಸಾರ ಸಿಂಧೋ, ಅಸಾರವಾದ ಸಂಸಾರವೆನ್ನುವ ಒಂದು ಸಮುದ್ರ.
ಇದರಲ್ಲಿ ದೊಡ್ಡ ದೊಡ್ಡ ತೆರೆಗಳಿದೆ. ಯಾವುದು? ಜನಿ ಮರಣ ಜರಾದಿ, ಇಲ್ಲಿ ಹುಟ್ಟು ಸಾವು ರೋಗ ರುಜಿನಗಳು ಎಂಬತಕ್ಕಂಥ ದೊಡ್ಡ ದೊಡ್ಡ ತೆರೆಗಳು ಬರ್ತಲೇ ಇರ್ತವೆ. ಹುಟ್ಟುವುದೊಂದು ತೆರೆ, ಸಾಯುವುದೊಂದು ತೆರೆ, ರೋಗಗಳದೊಂದು ತೆರೆ. ಇವುಗಳಿಂದ ಬಾಧಿತರಾದ ನಮಗೆ ಇದರ ಜೊತೆಗೆ ಒಂದಿಷ್ಟು ಭಾರ ಹೊತ್ಕೊಂಡಿದ್ದೀವಿ ಮೈ ಮೇಲೆ. ದಾರಾಗಾರಾದಿ ಭಾರಾಗ, ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಎಂಬತಕ್ಕಂಥ ಭಾರ. ದಾರಾಗಾರಾದಿ ಭಾರಾಗ ಕಿವಿಹ ಸುಖಕರಾಹ ಪ್ರೇಮ ಪಾಶೈ ನಿಬದ್ಧಾಹ. ಈ ಸಾಗರದಲ್ಲಿ ಇಂಥ ತೆರೆಗಳ ಮಧ್ಯದಲ್ಲಿ ಇಷ್ಟು ಭಾರ ಹೊತ್ತುಕೊಂಡು ಕೈಯಾರು ಫ್ರೀ ಇದೆ ಅಂದ್ರೆ ಇಲ್ಲ. ಪ್ರೇಮ ಎನ್ನುವ ಹೆಂಡತಿಯ ಪ್ರೇಮ, ಗಂಡನ ಪ್ರೇಮ, ಮಕ್ಕಳ ಪ್ರೇಮ, ಬಂಧುಗಳ ಪ್ರೇಮ ಅನ್ನತಕ್ಕಂಥ ಹಗ್ಗದಿಂದ ಕಟ್ಟಾಕಿ ಬಿಟ್ಟಿದ್ದಾರೆ ಸ್ವಾಮಿ ನಮ್ಮ. ಅದಕ್ಕೆ ನಮಗೇನು ಬೇಕು? ಶ್ರೇಷ್ಠವಾದ ಒಂದು ಹಡಗು ಬೇಕು ಸ್ವಾಮಿ. ಅದ್ಯಾವುದು? ಕೃಷ್ಣತ್ವತ್ಪಾದ ಪೋತಂ, ನಿನ್ನ ಪಾದಸ್ಮರಣೆ ಎಂಬತಕ್ಕಂಥ ಹಡಗನ್ನು ನನಗೆ ಕೊಡು. ಅದು ಹೇಗಿರಬೇಕು? ಒಳ್ಳೆಯ ಸತ್ವತಾಕಂ ಸಕೇತುಂ, ಎಲ್ಲ ಜ್ಞಾನಿಗಳು ಮುನಿಗಳು ಎಲ್ಲರೂ ಸೇವನೆ ಮಾಡತಕ್ಕಂಥ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ನೌಕೆಯನ್ನು ಹಡಗನ್ನು ನಮಗೆ ಕೊಡು ಅಂತ ಕೇಳ್ದ ಕೃಷ್ಣ. ಇನ್ನೊಂದು ಪ್ರಾರ್ಥನೆ ಇದೆ ಅಂದರೆ ಏನದು? ನನ್ನನ್ನು ಮೂಕನನ್ನು ಮಾಡು, ಕುಂಟನನ್ನು ಮಾಡು, ಕಿವುಡನನ್ನು ಮಾಡು, ಕುಂಟನನ್ನು ಮಾಡು ಅಂತ. ಏನದು? ಅಕ್ರೂರ ಅಂತಾನೆ, ನೀನಿಲ್ಲದೆ ಇರುವ ಮಾತನ್ನಾಡುವ ಪ್ರಸಂಗ ಬಂದರೆ ನಾನು ಮೂಕನಾಗಬೇಕು ಸ್ವಾಮಿ. ಪುಣ್ಯಶ್ರೇಣ್ಯತಿ ದೂರಮಪ್ಯನುದಿನಂ ಮೂಕಂ ಸತಾಂ ದೂಷಣೇಶು. ಸಜ್ಜನರನ್ನು ಬೈಯುವ ಪ್ರಸಂಗ ಬಂದರೆ ನಾನು ಯಾವತ್ತೂ ಕೂಡ ಮೂಕನಾಗಿ ಬಿಡಬೇಕು ಸ್ವಾಮಿ. ಯಾಕೆಂದರೆ ಅವೆಲ್ಲ ಪುಣ್ಯದಿಂದ ದೂರ ಮಾಡತಕ್ಕಂಥದ್ದು. ಒಬ್ಬ ಸಜ್ಜನರನ್ನು ಬೈದರೆ ನಮ್ಮ ಪುಣ್ಯವೆಲ್ಲ ಹಾಳಾಗಿ ಬಿಡುತ್ತೆ. ನನ್ನದಲ್ಲದೇ ಇದ್ದ ಹೆಂಡತಿ ಬೇರೆ ಸ್ತ್ರೀಯರು ಎಷ್ಟೇ ಸುಂದರಿಯರಿದ್ದರೂ ಅವರನ್ನು ನೋಡುವಲ್ಲಿ ನನ್ನ ಕಣ್ಣು ಕುರುಡಾಗಿ ಬಿಡಲಿ ಸ್ವಾಮಿ. ಅಂದರೆ ಬೇರೆ ಸ್ತ್ರೀಯರನ್ನು ನೋಡುವ ದೌರ್ಭಾಗ್ಯ ನನಗೆ ಬರೋದು ಬೇಡ. ನೀನಿಲ್ಲದೇ ಇರುವ ವಿಚಾರ ಎಲ್ಲರೂ ಮಾತಾಡ್ತಾ ಇದ್ದರೆ ತ್ವದ್ಭಿನ್ನ ಭಿನ್ನ ಗೋಷ್ಠೀಷು ಮಾಂ ಬದಿರಂ, ನೀನಿಲ್ಲದೇ ಇರುವ ಬರೀ ಲೌಕಿಕ ಮಾತಾಡ್ತಾ ಇರುವ ಜಾಗದಲ್ಲಿ ನನ್ನ ಕಿವುಡಾಗಿ ಬಿಡಲಿ ಸ್ವಾಮಿ. ಪಂಗುಂ ಪಾಪಕರ ಪ್ರಯಾಣಕರಣೆ, ತೀರ್ಥಯಾತ್ರೆಗೆ ಹೋಗ್ತೀವಿ, ಬದರಿಗೆ ಹೋಗ್ತೀವಿ, ಹೆಂಡತಿ ಕೇಳ್ತಾರೆ ಇರ್ತಾಳೆ, ತಾಜ್ ಮಹಲ್ ತೋರಿಸ್ತೀರಾ ಇಲ್ವಾ? ತಾಜ್ ಮಹಲ್ ನನ್ನ ಹೆಸರಲ್ಲಿ ಯಾವ್ದಾರು ಮಹಲ್ ಕಟ್ಟಿಸ್ತೀರಾ ಇಲ್ವೋ? ಗಂಡ ಅಂದ ಅದು ಹೋದ ಮೇಲೆ ಕಟ್ಟಿಸೋದೆ, ಇವಾಗಲ್ಲ. ಹೆಂಡತಿ ಹೋಗ್ಬಿಡ್ಬೇಕು, ಆಮೇಲೆ ತಾಜ್ ಮಹಲ್ ಕಟ್ಟಬೇಕು, ನೀನು ನಿತ್ಯ ಕಟ್ಟಬಾರ್ದು. ಅದಕ್ಕೆ ಬದರಿ ಯಾತ್ರೆಗೆ ಹೋಗುವಾಗ ನಿಲ್ ಬ್ಯಾಲೆನ್ಸ್ ಪುಣ್ಯ. ಬದರಿ ಯಾತ್ರೆ ಮಾಡ್ಕೊಂಡಿರ್ತೀವಿ, ಬರ್ಬೇಕಾದ್ರೆ ಆ ತಾಜ್ ಮಹಲ್ ನೋಡ್ಬಿಟ್ಟು ತಿರ್ಗಾ ನಿಲ್ ಬ್ಯಾಲೆನ್ಸ್. ಆಸ್ ಇಟ್ ಈಸ್ ಹೋಗುವಾಗ ಏನು ಬ್ಯಾಲೆನ್ಸ್ ಇತ್ತೋ ಬರುವಾಗಲೂ ಸೇಮ್ ಬ್ಯಾಲೆನ್ಸ್. ಅದಕ್ಕೆ ಅಕ್ರೂರ ಅಂದ ಪಂಗುಂ ಪಾಪಕರ ಪ್ರಯಾಣಕರಣೆ, ಪಾಪದ ಪ್ರಯಾಣಗಳು. ಅಂತಹ ಪಾಪದ ಪ್ರಯಾಣಕ್ಕೆ ನಾವು ಹೋಗುವಾಗ ನನ್ನ ಕಾಲಗಳು ಕುಂಟಾಗಿ ಬಿಡಲಿ. ಪಾಣಿಂಚ ತತ್ಕರ್ಮಸು, ಪಾಪದ ಕೆಲಸಗಳಲ್ಲಿ ನನ್ನ ಕೈ ಯಾವತ್ತಿರೋದು ಬೇಡ. ಕ್ಲೀಬಂ ಗ್ರಾಮ್ಯ ರಥೋ, ಪರಸ್ತ್ರೀಯರ ವಿಷಯಗಳಲ್ಲಿ ನಾನು ನಪುಂಸಕನಾಗಬೇಕು. ಹೀಗೆ ನನ್ನನ್ನು ಅನುಗ್ರಹ ಕೊಡು ಅಂತ ಕಾಮ ಕ್ರೋಧ ಲೋಭ ಮದಮಾತ್ಸರ್ಯ ಎಲ್ಲವನ್ನ ಅಕ್ರೂರ ಹೀಗೆ ದೇವರಲ್ಲಿ ಕೇಳಬೇಕು. ನಾವು ದೇವರನ್ನು ಕೇಳಬೇಕಾದದ್ದು ನಿನ್ನೆ ಹೇಳಿದ್ವಲ್ಲ, ಸಾವಿತ್ರಿ ಕಥೆಯನ್ನು ಕೇಳಿದ್ವಲ್ಲ. ಸಾವಿತ್ರಿ ಕಥೆಯನ್ನು ಕೇಳಿದಂತೆ ನಾವು ದೇವರಲ್ಲಿ ಕೇಳೋದು ಹೇಗಿರಬೇಕು ಅಂದರೆ ನಮ್ಮ ಸಂಸಾರಕ್ಕೆ ನಮ್ಮ ಸಾಧನೆಗೆ ವಿಘ್ನವಾಗದೇ ಇದ್ದದ್ದನ್ನು ಕೇಳಬೇಕು. ಮಂತ್ರಾಲಯದಲ್ಲಿ ಒಬ್ಬ ಹುಡುಗ ಬಂದಿದ್ದ, ಅಣ್ಣ ತಮ್ಮಂದಿರ ಜಗಳ, ಭಯಂಕರ ಜಗಳ, ಕೋರ್ಟ್ಗೆ ಹೋಗಿದ್ದಾರೆ ಇಬ್ಬರು ಕೂಡ. ಅಣ್ಣ ಬಹಳ ಭಯಂಕರನಾದ ಅಣ್ಣ ತಮ್ಮನಿಗೆ ವಾಮಾಚಾರ ಮಾಡಿಸಿಬಿಟ್ಟಿದ್ದಾನೆ, ಛೇದಬಡಿ ಮಾಡಿಸಿ ಅವನಿಗೆ ಬಾಯಿ ಬರದಂತೆ ಮಾತುಬಿಟ್ಟಿದ್ದ. ಆ ತಮ್ಮ ಬಂದು ರಾಯರ ಸೇವೆ ಮಾಡ್ತಾ ಇದ್ದಾನೆ. ತುಂಬ ದಿವಸ ನಮ್ಮ ಕಣ್ಣೆದುರಿಗೆ ನಡೆದದ್ದು. ಬಾಯಿಲ್ಲ ಅವನಿಗೆ, ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಬರೀ ಕಣ್ಣು ಸನ್ನೆ ಕೈ ಸನ್ನೆ ಮಾಡ್ತಾ ಇದ್ದಾನೆ. ಅವನು ರಾಯರ ಸೇವೆ ಮಾಡ್ತಾ 48 ದಿವಸ 58 ದಿವಸಗಳಿತ್ತು. ಒಂದು ದಿವಸ ಇವತ್ತು ರಾಯರ ದರ್ಶನಕ್ಕಿದ್ದಂಗೆ ತೊಂದರೆ ಇರಲಿಲ್ಲ, ಬಹಳ ಸಲೀಸಾಗಿರ್ತಿತ್ತು, ಯಾರು ಹೆಚ್ಚಿಗೆ ಬರ್ತಾ ಇರಲಿಲ್ಲ. ಅವಾಗೆಲ್ಲ ಪ್ರಾಣದೇವರ ಕಟ್ಟೆಯ ಮೇಲೆ ಕೂತಿದ್ದ. ಕೂತ ಅವನಿಗೆ ಬೃಂದಾವನದಿಂದ ಯಾರೋ ಬಂದಂಗಾಯಿತು. ಬಂದು ಬಾಯಿ ತೆಗೆಯಿದ್ರು, ಬಾಯಿ ತೆಗೆದ, ಬಾಯಲ್ಲಿ ನೀರನ್ನು ಹಾಕಿದರು, ಪವಿತ್ರವಾದ ತೀರ್ಥವನ್ನು ಹಾಕಿದರು. ಅವನಿಗೆ ಇಲ್ಲಿಂದ ಇಲ್ಲಿಯ ತನಕ ಸುಟ್ಟ ಅನುಭವ ಆಯಿತು. ಅವನಿಗೆ ಭಯಂಕರವಾಗಿ ಸುಟ್ಟ ಅನುಭವ ಆಯಿತು. ಅಲ್ಲಿಯ ತನಕ ಮಾತಾಡದೇ ಇದ್ದವನಿಗೆ ಸಂಸಾರೇ ಕ್ಷೇಸ ರಾಯರ ಸ್ತೋತ್ರ ಹೇಳಿ ಪ್ರಾರಂಭ ಮಾಡಿದ್ರು. ಆನಂದ ಆಯಿತು. ನಮ್ಮೆಲ್ಲ ಎದುರಿಗೆ ಬಂದ, ಗಂಟಲು ಬಂತು ಅಂತ ಸ್ವಲ್ಪ ಹೊತ್ತು. ಆಮೇಲೆ ಮಠದ ಗೋಡೆಗೆ ಬಡ್ಕೋತಾ ಇದ್ದಾನೆ, ತಲೆಯನ್ನು ರಕ್ತ ಬರೋ ಹಾಕಿ ಬಡ್ಕೋತಾ ಇದ್ದಾನೆ. ನಾವು ಕೇಳಿದ್ವಿ, ದೇವರು ರಾಯರು ನಿನಗೆ ಇಷ್ಟ ದೊಡ್ಡ ಗಂಟ್ಲು ಕೊಟ್ಟಿದ್ದಾರೆ ಸ್ವಾಮಿ, ಗಂಟ್ಲು ಕೊಟ್ಟರು ಇನ್ನೊಬ್ಬರನ್ನ ಬೈಲಿಕ್ಕಾಗತ್ತೆ. ರಾಯರನ್ನು ನಾನು ನೀರು ಹಾಕುವ ವೆಂಕಣ್ಣನಿಗೆ ಮೋಕ್ಷ ಕೊಟ್ಟರಂತೆ ರಾಯರು.
ಅಂತ ರಾಯರನ್ನು ನಾನು ಬರೀ ಗಂಟ್ಲು ಕೇಳಿದೆ, ಮೋಕ್ಷ ಕೊಟ್ಟಿದ್ದರೆ ರಾಯರ ಅನುಗ್ರಹ ಮಾಡ್ತಿತ್ತು ನಮಗೆ, ಇಂಥ ಅಲ್ಪವಾದದ್ದನ್ನು ಕೇಳಿದೆ ಅಂತ. ಅದಕ್ಕೆ ಸಂಸಾರದಲ್ಲಿ ನಾವು ಕೇಳುವುದನ್ನು ತುಂಬ ಜಾಗೃತೆಯಿಂದ ಕೇಳಬೇಕು. ಇದರಿಂದ ಸುಖವಾಗಿದೆ ಇನ್ನೊಬ್ಬರಿಗೆ, ಇದರಿಂದ ಸುಖ ಪಡ್ತಾ ಇದ್ದಾರಾ ಎಂಬುದನ್ನು ತಿಳಿದು ನಾವು ಅದನ್ನು ಪಡೆಯಬೇಕೇ ಹೊರತು ನಮ್ಮ ಮನಸ್ಸಿಗೆ ಬಂದದ್ದನ್ನೆಲ್ಲ ನಾವು ಕೇಳಿ, ಯಾಕೆಂದರೆ ಅನುಭವಿಸ್ತಿದ್ದಾರೆ. ಸರ್ BMW ಕಾರ್ ತೊಗೊಂಡ್ರೆ ಸುಖವಾಗಿರುತ್ತಾ? ಸರ್ ಮಾರುತಿ 800 ಹೇಗಿರುತ್ತೋ ಅದು ಹಾಗೇ ಇರುತ್ತೆ, ದುಡ್ಡು ಅಂದರೆ ರೇಟ್ ಜಾಸ್ತಿ ಅಷ್ಟೇ ಅಂತ ಅವನು ಹೇಳ್ದ ಅಂದರೆ ಸಾಕು, ಮಾರುತಿ 800 ತೊಗೊಳ್ಬೇಕು. ಇಲ್ಲ ಬೇಕಾದ್ರೆ ಆಲ್ಟೋ K10 ತೊಗೊಂಡ್ರೆ ಸಾಕು. ಅದು ಬಿಟ್ಟು ಸುಮ್ಮನೆ ದೊಡ್ಡ ಗಾಡಿ ತೊಗೊಂಡು ಪಾರ್ಕಿಂಗ್ ಪ್ರಾಬ್ಲಮ್ ಆಗಿ ಎದುರುಗಡೆ ಮನೆ ಕೈಯಲ್ಲಿ ಬೇಯಿಸ್ಕೊಂಡು ಟರ್ನಿಂಗ್ ಮಾಡೋಕ್ಕಾಗದೆ ಹಿಂದೆ ಉಚ್ಚಿಕೊಂಡು ಮುಂದೆ ಉಚ್ಚಿಕೊಂಡು ಯಾರೋ ಬಂದು ಕೂತು. ಅದಕ್ಕೆ ಯಾವುದೇ ಭಗವಂತನ ಬಳಿಯಲ್ಲಿ ಬೇಡಬೇಕಾದರೆ ಅಕ್ರೂರ ಅಂತಾನೆ, ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಎಲ್ಲರೂ ಬೇಡ ಅಂತಾರೆ. ನಿನ್ನ ಪೂಜೆ ಮಾಡುವಲ್ಲಿ ನನಗೆ ಕಾಮವಿರಲಿ, ನಿನ್ನ ನೋಡುವಲ್ಲಿ ನನಗೆ ಕಾಮಗಳಿರಲಿ. ಈ ಕಾಮ ಇಚ್ಛೆ, ಕಾಮ ಅಂದರೆ ಏನೋ ದೈಹಿಕ ಸುಖ ಅಲ್ಲ, ಕಾಮ ಅಂದರೆ ಇಚ್ಛೆ. ನಿನ್ನ ಪೂಜೆ ಮಾಡಬೇಕು, ನಿನ್ನ ಸೇವೆ ಮಾಡಬೇಕು ಎನ್ನುವುದೇ ನನಗಿರಲಿ ಅಂತ ಹೀಗೆ ಅಕ್ರೂರೆಲ್ಲ ಕೇಳಿದ್ದಾನೆ. ಪರಮಾತ್ಮ ಕೊಟ್ಟಿದ್ದಾನೆ ಅಕ್ರೂರಿಗೆ. ಕೊಟ್ಟಿದ್ದಿನಿಂದ ಅಲ್ಲಿಗೆ ದಾರಿಯಲ್ಲಿ ಹೋಗುವಾಗ ಅಗಸರವನ್ನು ಕಂಡ, ಅಗಸರವನ ಕೈಯಲ್ಲಿ ಬಟ್ಟೆಯನ್ನು ಕೇಳಿದ್ದಾನೆ, ಕೊಡಲಿಲ್ಲ. ಕೊಂದು ಅವನ ಬಟ್ಟೆಯೆಲ್ಲ ತಗೊಂಡು ಊರೆಲ್ಲ ಹಾಸಿಕೊಂಡು ಓಡಾಡಿದ್ದಾರೆ. ಮುಂದೆ ರಜಕಂ ರಜಸಾಗ್ರಸ್ತಂ, ಅಲ್ಲಿಂದ ಮುಂದೆ ಬರ್ತಾರೆ. ದೊಡ್ಡ ಯಾಗದ ಶಾಲೆಯಲ್ಲಿ ಧನುಸ್ಸನ್ನು ಇಟ್ಟಿದ್ದಾರೆ. ಕೃಷ್ಣ ಇವತ್ತೇ ನೋಡೋಣ, ನಾಳೆ ನೋಡೋದೇನು ಅಂತ ಒಳಗೋದ. ಧನುಸ್ಸನ್ನು ಎತ್ತೋಣ ಅಂತ ಎತ್ತಿ ಅದನ್ನು ಧನುಸ್ಸಿಗೆ ಹಗ್ಗ ಕಟ್ಟಿರಲಿಲ್ಲ. ಹಗ್ಗವನ್ನು ಕಟ್ಟಿದ, ಆನೆಯ ಕೈಗೆ ಸಿಕ್ಕ ಕಬ್ಬಿನ ಜಲ್ಲೆಯಂತೆ ಅದು ತುಂಡಾಗಿಬಿಡ್ತು. ತುಂಡಾದ ಶಬ್ದದ ಆ ಭಯಂಕರವಾದ ಶಬ್ದ ನಮ್ಮ ಕಂಸನ ಕಿವಿಯ ತನಕ ಬಿತ್ತು. ಕಂಸನಿಗೆ ಆಗಲೇ ಭಯ ಪ್ರಾರಂಭ ಆಯಿತು. ಶಬ್ದದ ಭಯ ಕೇಳೆ ನಡಗಿಬಿಟ್ಟ ಕಂಸ. ರಾತ್ರಿ ಕೃಷ್ಣ ಮಲಗುವಾಗ ಊಟ ಮಾಡ್ತಾರಲ್ವ, ಅವತ್ತು ಊಟ ಮಾಡಿದನಂತೆ, ಹಾಲು ಅನ್ನ ಊಟ ಮಾಡಿದನಂತೆ. ಯಾಕೆಂದರೆ ನಮ್ಮಲ್ಲೊಂದು ಪದ್ಧತಿ ಇದೆ, ಏನೇನು ಮಾಡಬೇಕು ಅಂತ. ಮುಳುಗುವ ಸೂರ್ಯನನ್ನು ನೋಡಬಾರದು, ಇದು ನಮ್ಮಲ್ಲಿ ದೊಡ್ಡ ಸಾಧನೆ. ಇವತ್ತು ಯಾರು ಮುಳುಗು ಹೋಗ್ತಾ ಇದ್ದಾರೆ ಅಂದರೆ ನೋಡ್ತಾರೆ ಅಂದರೆ ಉದಯ ಉಸುವ ಸೂರ್ಯನನ್ನು ನೋಡಬೇಕು. ಮೇಲೆ ಬರುವವರು ನೋಡಬೇಕೇ ಹೊರತು ಕೆಳಗೆ ಬೀಳೋರನ್ನು ನೋಡಬಾರದು. ಅದಕ್ಕೆ ಬಾಲಸೂರ್ಯನ ನೋಡಬೇಕೇ ಹೊರತು ಕೆಳಗೆ ಮುಳುಗುವ ಸೂರ್ಯನನ್ನು ನೋಡಬಾರದು. ಇವೆಲ್ಲ ಪದ್ಧತಿ. ಇವಾಗ ಸನ್ ಸೆಟ್ಟಿಂಗ್ ನೋಡ್ಲಿಕ್ಕೆ ಹೋಗ್ತಾರೆ. ಸನ್ ರೈಸಿಂಗ್ ನೋಡಿದ್ರೆ ನಿಮಗೂ ರೈಸ್ ಆಗುತ್ತೆ, ಸೆಟ್ ನೋಡಿದ್ರೆ ನೀವು ಸೆಟ್ ಆಗಿಬಿಡ್ತೀರಷ್ಟೆ. ಸೂರ್ಯನ ನೋಡಬಾರ್ದು, ಯಾಕಂದರೆ ಆ ರಶ್ಮಿಗಳು, ಕಿರಣಗಳು ಏನಿದೆ, ಸೂರ್ಯ ಮುಳುಗುವಾಗಿನ ಕಿರಣಗಳು ಭಾಳ ಭಯಂಕರವಾದ, ಅದು ನಮ್ಮ ದೇಹಕ್ಕೆ ತೊಂದರೆಯನ್ನು ಕೊಡುತ್ತೆ. ಮತ್ತು ರಾತ್ರಿ ಮಲಗುವಾಗ ಕ್ಷೀರಾನ್ನವನ್ನು ಭೋಜನ ಮಾಡಬೇಕಂತೆ. ರಾತ್ರಿ ಹಾಲಿನ ಅನ್ನವನ್ನು ಊಟ ಮಾಡಿದರೆ ನಮಗೆ ಆರೋಗ್ಯದ ವೃದ್ಧಿಯಂತೆ. ಮೊಸರನ್ನ ಇದೆ ಅಂತ ತಿನ್ನೋದಲ್ಲ, ಮೊಸರು ತಿನ್ನಲಿಕ್ಕೆ ಅಯೋಗ್ಯನೇ ಶಾಸ್ತ್ರದ ಪ್ರಕಾರವಾಗಿ. ಹೀಗೆ ರಾತ್ರವು ಕ್ಷೀರಾನ್ನ ಭೋಜನ. ತನಗೆ ಆಯುಷ್ಯ ಜಾಸ್ತಿ ಆಗಬೇಕು ಅಂತ ದೇವರಿಗೆ ಅಪೇಕ್ಷೆ ಇಲ್ಲ. ಬ್ರಹ್ಮದೇವರ 432 ಕೋಟಿ ವರ್ಷಗಳು ಪರಮಾತ್ಮನಿಗೆ, 432 ಕೋಟಿ ವರ್ಷಗಳು ಬ್ರಹ್ಮದೇವರಿಗೆ ಒಂದು ದಿವಸ, ಒಂದು ಹಗಲು. ಅದೇ 432 ಕೋಟಿ ವರ್ಷ ಆದರೆ ಒಂದು ರಾತ್ರಿ. ಅಂಥದ್ದು 100 ವರ್ಷ ಬ್ರಹ್ಮದೇವರಿಗೆ ಆಯುಷ್ಯ. ಆ 100 ವರ್ಷ ಆಯುಷ್ಯ ಪರಮಾತ್ಮನ ಎದುರಿಗೆ ಒಂದು ಕಣ್ಣನ್ನು ರೆಪ್ಪೆ ಹಾಕಿ ತೆಗೆದರೆ ಒಬ್ಬ ಬ್ರಹ್ಮಭಟ್. ಇದು ಪರಮಾತ್ಮನ ಆಯುಷ್ಯದ ಲೆಕ್ಕ. ಅವನಿಗೆ ಕಡಿಮೆ ಆಯುಷ್ಯ ಇದೆ, ಅವನ ಹಾಲನ್ನು ಊಟ ಮಾಡಬೇಕಾ? ಅದಕ್ಕೆ ಪರಮಾತ್ಮ ಲೋಕದ ಜನರಿಗೆ ಶಿಕ್ಷಣೆಯನ್ನು ಕೊಡಲಿಕ್ಕೆ ನಾನು ಹಾಲನ್ನು ಊಟ ಮಾಡಿದೆ, ನೀವು ಮಾಡ್ರಿ. ನೋಡ್ತಾರಲ್ಲ, ಪುನೀತ್ ರಾಜ್ಕುಮಾರು ಜಿಮ್ಮಲ್ಲಿ ಸತ್ತೋದ, ನಾವು ಜಿಮ್ಗೆ ಹೋಗೋಣ. ಮನೆಯಲ್ಲಿ ಬಗ್ಗಿ ಒರೆಸಿದ್ರೆ ಆಗತ್ತಲ್ವಾ? ಬಗ್ಗಿ ಒರೆಸಿದ್ರೆ, ಕುಟ್ಟಿದ್ರೆ, ಬೀಸಿದ್ರೆ, ಬಟ್ಟೆ ಎತ್ತು ಹೋಗಿದ್ರೆ ಜಿಮ್ಮಿಗೆ ದುಡ್ಡು ದಂಡ. ಅಲ್ಲಿ ಜಿಮ್ಮಲ್ಲಿ ಏನೆಲ್ಲ ಜಿಮ್ನಾಸ್ಟಿಕ್ ಮಾಡಬೇಕಾಗಿಲ್ಲ. ಪುನೀತ್ ರಾಜ್ ಸತ್ತೋದ, ನನಗೇನಾಗುತ್ತೋ ಏನೋ, ನನಗೇನಾಗುತ್ತೆ, ಇನ್ನೊಬ್ಬ ಸತ್ತೋದ, ಮತ್ತೊಬ್ಬ ಸತ್ತೋದೆ. ಮನೆಯಲ್ಲೇ ಕೆಲಸ ಮಾಡಿದ್ರೆ ಆಗತ್ತಲ್ಲ. ದೊಡ್ಡವ್ರನ್ನ ಅನುಸರಿಸೋದು ಬಹಳ ಜನ, ದೊಡ್ಡವ್ರನ್ನ ಅನುಸರಿಸೋದು ಜಾಸ್ತಿ. ಅದಕ್ಕೆ ಪರಮಾತ್ಮ ದೊಡ್ಡವರು ಏನು ಮಾಡ್ತಾರೆ, ದೊಡ್ಡವರು ಎದ್ದೆದ್ದು ವಿಭೂತಿ, ದೊಡ್ಡವರು ಮಾಡಿದ್ದನ್ನೆಲ್ಲ ಆಚರತಿ ಶ್ರೇಷ್ಠ ತತ್ತದೇವೇತರೋ ಜನ. ಪರಮಾತ್ಮ ರಾತ್ರಿಯಲ್ಲಿ ಕ್ಷೀರಾನ್ನವನ್ನು ಊಟ ಮಾಡ್ತಾನೆ. ರಾತ್ರಿ ಮಲಗುತ್ತಾನೆ, ಬೆಳಗಾಗಿದ್ದು ತಾನು ಬರ್ತಾನೆ. 23 ಅಕ್ಷೋಹಿಣಿ ಸೈನ್ಯವನ್ನಿಟ್ಟಿದ್ದ ಕೃಷ್ಣ. ಒಬ್ಬ ಸಣ್ಣ ಹುಡುಗರಿ 8 ವರ್ಷದ ಬಾಲಕನಿಂದ ಪ್ರೊಟೆಕ್ಷನ್ಗೆ 23 ಕೋಟಿ ಅಕ್ಷೋಹಿಣಿ ಸೈನ್ಯವನ್ನಿಟ್ಟಿದ್ದ. ವಾಲ್ಲವನ್ನು ಪರಮಾತ್ಮ ಅರ್ಧ ಗಂಟೆಯಲ್ಲಿ ಖಾಲಿ ಮಾಡಿದ. ಆ ಕಂಸನ 100 ಜನ ತಮ್ಮಂದಿರಿದ್ರು, ಅವರನ್ನು ಸಂಹಾರ ಮಾಡಿದ. ದೊಡ್ಡ ಚಾಣೂರ, ಮುಷ್ಟಿಕಾ, ಶಲ, ತೋಷಲ ಅಂತ ಇವತ್ತೇನು WWF ಅಲ್ಲಿ ನೋಡ್ತಿರಲ್ಲ, ಅಂಥ ದೊಡ್ಡದ ಚಾಣೂರ ಮುಷ್ಟಿಕರನ್ನೆಲ್ಲ ಪರಮಾತ್ಮ ಅವನಿಗೆ ಇಟ್ಟಿದ್ದ ಕಂಸ, ಅವರನ್ನು ಸಂಹಾರ ಮಾಡಿದ.
ಕುವಲಯಾಪೀಡ ಅಂತ ಒಂದು ದೊಡ್ಡ ಆನೆ, ದಿಗ್ಗಜಗಳಿಗೆ ಸಮಾನವಾದ ಒಂದು ಆನೆ. ಆ ಆನೆಯ ಕೆಳಗೆ ಪರಮಾತ್ಮ ಓಡಾಡಿ ಓಡಾಡಿ ಆನೆಗೆ ಸಿಗುತ್ತಾ ಇಲ್ಲ, ಸೊಂಡ್ಲಿಗೆ ಸಿಗುತ್ತಾ ಇಲ್ಲ, ಬಾಲಕ್ಕೆ ಸಿಗುತ್ತಾ ಇಲ್ಲ, ಕಾಲಿಗೆ ಸಿಗುತ್ತಾ ಇಲ್ಲ. ಬಲರಾಮಕೃಷ್ಣರಿಬ್ಬರು ಆ ಆನೆಯನ್ನು ಸಂಹಾರ ಮಾಡಿ ಕಂಸ ನೋಡ್ತಾ ಇದ್ದಾನೆ, ಇಷ್ಟೆಲ್ಲ ಸಂಹಾರ ಮಾಡ್ತಾ ಇದ್ದಾನೆ, ಬಲವಂತ ಇದ್ದಾನೆ. ಕೃಷ್ಣ ಶರಣಾಗತನಾಗಬೇಕು ಅಂತ ಮನಸ್ಸಲಿಲ್ಲ. ನಮಗಿಂತ ಉತ್ತಮರು ಬಂದರೆ, ಜ್ಞಾನಿಗಳಾಗಿದ್ದರೆ, ವಿಭೀಷಣ ಏನು ಮಾಡಿದ? ಶರಣಾಗತನಾಗಿ ವಿಭೀಷಣ ಬದುಕಿದ. ಹಾಗೆ ನಮ್ಮ ಕಂಸ ಬದುಕಲಿಲ್ಲ, ಬದುಕುವ ಪ್ರಯತ್ನವನ್ನು ಮಾಡಲಿಲ್ಲ. ಪರಮಾತ್ಮ ಬಂದಿದ್ದಾನೆ. ಮಂಚಸ್ಥಂ ಮಾತುಲಂ ಕಂಸಂ, ಮೇಲೆ ಕೂತಿದ್ದಂತೆ ಕೆಳಗೆ ಕೃಷ್ಣ ಸಣ್ಣವನು ಸಿಗಲ್ಲ ಅಂತ ಪರಮಾತ್ಮ ಒಂದೇ ಹಾರಿಗೆ ಹಾರಿ ಕಂಸನನ್ನು ಸಂಹಾರ ಮಾಡಿದ್ದಾನೆ. ಅವನ ಜೀವ ಆಗಲೇ ಅರ್ಧ ಬೆಂದೋಗಿತ್ತು, ಅವ್ರಿಗಾಗಲೇ ರಾತ್ರಿಯೇ ಹೆದರಿಕೆ ಬಂದಿತ್ತು. ಕೃಷ್ಣ ಪೂತನಿಯನ್ನು ಕೊಂದಿದ್ದಾನೆ, ಶಕಟಾಸುರನನ್ನು ಕೊಂದಿದ್ದಾನೆ, ಇಂಥವ್ರನ್ನೆಲ್ಲ ಕೊಂದಿದ್ದಾನೆ ಅಂಥೇಳಿ ಪರಮಾತ್ಮನ ಕೈಯಲ್ಲಿ ಕಂಸ ಸದ್ದಿದ್ದಾನೆ. ಕಂಸನ ಮರಣ ಆದಮೇಲೆ ಉಗ್ರಸೇನ ರಾಜನಿಗೆ, ಅವನು ಯಾದವರಾದರೂ ಕೃಷ್ಣನೂ ಯಾದವನೇ, ಆದರೆ ನನಗೆ ರಾಜ್ಯ ಬೇಡ, ನಿಮ್ಮನ್ನೇ ರಾಜ್ಯದಲ್ಲಿ ಕೊಡಿಸ್ತೀನಿ ಅಂತ ಉಗ್ರಸೇನ ರಾಜ ಕಂಸನ ತಂದೆಯನ್ನು ಬಂಧನದಲ್ಲಿಟ್ಟಿದ್ದ. ಕಂಸ ತಂದೆಯನ್ನ ತಾಯಿಯನ್ನ ಪದ್ಮಾವತಿಯನ್ನು ಇಬ್ಬರನ್ನು ಬಂಧನದಲ್ಲಿಟ್ಟಿದ್ದ ನಾರದರ ಮಾತನ್ನು ಕೇಳಿ. ನಾರದರೆಲ್ಲ ಯಾಕೆ ಇದನ್ನು ಮಾಡ್ತಿದ್ರು ಅಂದರೆ, ಸಜ್ಜನರಿಗೆ ದುಃಖ ಕೊಟ್ಟರೆ ದುರ್ಜನರಿಗೆ ಬೇಗ ಸಾಧನೆ ಆಗುತ್ತೆ. ದುರ್ಜನರ ಕೈಯಿಂದ ಹೆಚ್ಚೆಚ್ಚು ಸಜ್ಜನರಿಗೆ ತೊಂದರೆಯನ್ನು ಕೊಡಿಸಬೇಕು. ಸಜ್ಜನರು ಆ ದುಃಖದಿಂದ ಬಾಳಲೇಬೇಕು. ದುರ್ಜನರಿಗೆ ಅದು ಸಾಧನೆ. ಸಜ್ಜನರಿಗೆ ದುಃಖ ಬಂದರೂ ಪರಮಾತ್ಮನ ವಿಸ್ಮರಣೆ ಬರಲ್ಲ, ಹೆಚ್ಚು ಸ್ಮರಣೆ ಬರುತ್ತೆ. ಅದರಿಂದ ಇಬ್ಬರಿಗೂ ಸಾಧನೆ. ಹಾಗಾಗಿ ಪರಮಾತ್ಮ ನಾರದರು ಉಗ್ರಸೇನ ರಾಜನನ್ನು ಬಂಧನದಲ್ಲಿ ಹಾಕಿಸಿದ್ರು. ಕಂಸ ಹಾಕಿದ್ದ, ಅವರಿಬ್ಬರನ್ನು ಬಿಡಿಸಿದ್ದಾನೆ. ವಸುದೇವ ದೇವಕಿಯರ ಪಾದಕ್ಕೆ ನಮಸ್ಕಾರ ಮಾಡಿದ್ದಾನೆ. ನಾವು ಮಕ್ಕಳಾಗಿ ನಿಮಗೇನು ಸಂತೋಷ ಕೊಡಲಿಲ್ಲ, ನಮ್ಮಿಂದ ಬಹಳ ದುಃಖವೇ ಆಯಿತು, ನಾವು ಹುಡ್ತೀವಿ ಅಂತಂದರೆ ನಿಮಗೆ ಜೈಲಲ್ಲಿ ಹಾಕಿಬಿಟ್ರು ಅಂತೆಲ್ಲ ಹೇಳಿ, ಆಗ ವಸುದೇವ ಅಂತಾನೆ, ಸ್ವಾಮಿ ಅದೇನು ಹೇಳಬೇಡ, ನೀನು ನಮ್ಮ ಕುಲದಲ್ಲಿ ಹುಟ್ಟಿದ್ದರಿಂದ ನಮ್ಮ ಕುಲವೇ ಪಾವನವಾಯಿತು, ನಿನ್ನಿಂದ ನಮಗೇನು ದುಃಖ ಆಗಿಲ್ಲ ಅಂತ ಹೇಳಿದಾಗ, ಉಗ್ರಸೇನ ರಾಜನನ್ನು ಪಟ್ಟಾಭಿಷೇಕ ಮಾಡಿದಾಗ, ರಾಜ್ಯ ಸಿಕ್ಕಾಗ, ಸಂಪತ್ತು ಸಿಕ್ಕಾಗ ದೇವರಲ್ಲಿ ಏನು ಕೇಳಬೇಕು? ಉಗ್ರಸೇನ ರಾಜ ಅಂತಾನೆ, ರಾಜ್ಯ ಯಾವುದು ಗೊತ್ತಾ ಸ್ವಾಮಿ? ದೇವರು ಚೆನ್ನಾಗಿ ದುಡ್ಡು, ದುಗಾಣಿ, ಸೌಕರ್ಯ, ಒಳ್ಳೆ PAಗಳು, ಒಳ್ಳೆ ಕೆಲಸಗಳು ಚೆನ್ನಾಗಿ ಸಿಕ್ಕು ಸುಮ್ಮನೆ ಆಫೀಸಿಗೆ ಒಂದ್ಸರಿ ಹೋಗಿ ಏನಾಗಿದೆ ಫೈಲ್ ಅಂತ ನೋಡ್ಕೊಂಬರೋ ಟೈಮ್ ಅಷ್ಟೇ, ಮಿಕ್ಕಿದ್ದೇನಿಲ್ಲ. ಹಾಗಾದ್ರೆ ಮಿಕ್ಕಿದ ಟೈಮಿಂದ ಏನು ಮಾಡಬೇಕು? ಶ್ರೀಮದ್ ಆನಂದ ತೀರ್ಥರ ವೇದಾಂತಗಳ ಶಾಸ್ತ್ರದ ಶ್ರವಣಕ್ಕೆ ಮೀಸಲಿಡಬೇಕು ನಮ್ಮ ಜಾಗದಲ್ಲಿ. ಅದಕ್ಕೆ ಉಗ್ರಸೇನ ಅಂತಾನೆ, ರಾಜ್ಯಮ್ಮೇ ತವ ಶಾಸ್ತ್ರಮೇವ ನಿಯಮಾಹ ಸೇನಾತಿಥಿಕ್ಷಾಂಗನ. ಇಲ್ಲಿ ಯಾವುದು ನಮಗೆ ಸೈನ್ಯ, ರಾಜ್ಯ ಏನು? ವೇದಾಂತ ಗ್ರಂಥಗಳನ್ನು ಓದಬೇಕಾದದ್ದು ಶಾಸ್ತ್ರ ನಮಗೆ ರಾಜ್ಯ. ಆದರೆ ಏಕಾದಶಿ, ಉಪವಾಸ, ಚಾತುರ್ಮಾಸ್ಯ, ವ್ರತ ನಿಯಮಗಳು. ಮತ್ತು ಹೆಂಡತಿ ಅಂತವಳಿರಬೇಕು ರಾಜನಿಗೆ, ರಾಣಿ. ತಿತಿಕ್ಷಾ ಅಂಗನ. ತಿತಿಕ್ಷಾ ಅಂದರೆ ಸುಖ ದುಃಖಗಳು ತನ್ನ ಮೇಲೆ ಪರಿಣಾಮ ಬೀರದೇ ಇರುವಂಥ ಹೆಂಡತಿ ನನಗಾಗಲಿ ಅಂತ ಉಗ್ರಸೇನ ರಾಜ ಕೇಳಿದ್ದಾನೆ. ಮುಂದೆ ವಸುದೇವ ಕೇಳಿದ, ಕೃಷ್ಣ ಇನ್ನೂ ಉಪನಯನ ಆಗಿಲ್ವಾ ಅಂತ. ಆಗಿಲ್ಲ. ಮತ್ತು ಹಾಗಾದರೆ ಬೀಗರ ಮನೆ ಖರ್ಚಲ್ಲೇ ಆಗಬೇಕಾ ಹೇಗೆ ಅಂತ. ಇಲ್ಲ, ನಾವು ಕ್ಷತ್ರಿಯರು, ನಾವು ನಮ್ಮ ಮನೆಯಲ್ಲೇ ಖರ್ಚಲ್ಲೇ ಮಾಡ್ಕೋಬೇಕು. ಮದುವೆ ಹಿಂದಿನ ದಿವಸ ಮಾಡಿಕೊಂಡ್ರೆ ನಮಗೆ ದ್ವಿಜತ್ವ ಹೋಗಿಬಿಡುತ್ತೆ. ಗಾಯತ್ರಿಯನ್ನು ಮಾಡದೇ ಇದ್ದರೆ ವ್ಯರ್ಥವಾಗಿ ಬಿಡುತ್ತೆ ದಿವಸ. ಅದರಿಂದ ಗಾಯತ್ರಿ ಮಾಡಲೇಬೇಕು. ಅದರಿಂದ ಮುಂಜಿ ಮಾಡ್ತೀನಿ ಇಂದ ಗರ್ಗಾಚಾರ ಕರೆಸಿ ಉಪನಯನವನ್ನು ಮಾಡಿದ್ದಾರೆ ಕೃಷ್ಣನಿಗೆ. ಉಪನಯನ ಮಹೋತ್ಸವ ನಡೆದಿದೆ. ಕೃಷ್ಣ ಅಂದ ವಸುದೇವ ದೇವಕಿಯರಿಗೆ, ನಂದಗೋಪ ಯಶೋದೆಯರಿಗೆ ಕೊಡಬೇಕಾದ ಉಡುಗೊರೆಗಳನ್ನು ಕೊಡ್ರಿ, ಅವರನ್ನು ಹೊರಡ್ತಾರೆ ಇಲ್ಲ. ಯಶೋದೆಯನ್ನು ನಾವೆಲ್ಲ ಹೋಗ್ತೀವಿ ಅಂತ ಹೇಳಿದ್ವು, ನಮ್ಮನ್ನು ಎಲ್ಲಿ ಹೋಗು ಅಂತ ಹೇಳ್ತಾ ಇದ್ದಿ. ಆಯಿತು, ನಿಮ್ಮ ಕೆಲಸ ಆಯಿತು, ನೀವು ಬಂದ ಕೆಲಸ ಆಯಿತು, ನಿಮಗೆ ಗೊತ್ತಿದೆ ನಾನು ನಿಮ್ಮ ಮಗ ಅಲ್ಲ ಅಂತ ಗೊತ್ತು, ನಾನು ನಂದಗೋಪನ ಮಗನಲ್ಲ, ವಸುದೇವನ ಮಗ ಅಂತ ನಿಮಗೆ ಗೊತ್ತು. ಆದರೂ ನನ್ನಲ್ಲಿ ಅಭಿಮಾನವನ್ನು ಮಾಡಿ ಪರಮಶ್ರೇಷ್ಠವಾದ ರೀತಿಯಲ್ಲಿ ಪ್ರೀತಿ ವಾತ್ಸಲ್ಯಗಳನ್ನು ಭಕ್ತಿಯನ್ನು ಮಾಡಿದ್ದೀರಿ, ಇದರಿಂದ ನೀವು ಉದ್ಧಾರವಾಗುತ್ತೀರಿ, ಹೋಗಿ ಬಂದ್ರಿ ಎಂದು. ನೀನು ನಾನು ಬರಲ್ಲ ಅಂತ ಕೃಷ್ಣ. ನಾನು ಬರಲ್ಲ, ನೀ ಬರದೇ ಇದ್ದರೆ ನಿನ್ನನ್ನು ಕಟ್ಟಿ ಹಾಕಿದ ಒರಳಕಲ್ಲು, ನಿನ್ನನ್ನು ಕಟ್ಟಿ ಹಾಕಿದ ನೀ ಮುರಿದ ನಲಕೂಬರ ಮಣಿಗ್ರೀವರನ್ನು, ಮತ್ತಿ ಮರಗಳನ್ನು ಮುರಿದ ಜಾಗ, ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ್ದು, ಮಣ್ಣನ್ನು ತಿಂದ ಜಾಗ, ಪೂತನಿಯನ್ನು ಕೊಂದ ಜಾಗ, ಶಕಟಾಸುರನನ್ನು ಕೊಂದ ಜಾಗ, ನೀನು ಅಮ್ಮನ ತೊಡೆಯ ಮೇಲೆ ಮನೆಗೆ ಹಾಲನ್ನು ಕುಡಿದ ಜಾಗ. ಯಶೋದೆ ಅಳುತ್ತಾಳೆ, ಸ್ವಾಮಿ ಆಗಲ್ಲ, ನನ್ನ ಕೈಲಿ ನಾ ಹೋಗಲಾರೆ, ನಿನ್ನ ವಿರಹದಿಂದ ನಾ ಹೋಗಲಾರೆ, ಅಲ್ಲಿಲ್ಲಾರೆ, ನೀನು ಇಲ್ಲದೇ ಇದ್ದು ನಾನು ಇಲ್ಲಾರೆ. ಕೃಷ್ಣ ಅಂದ, ನನ್ನನ್ನು ಬರೀ ಕಣ್ಣಿನಿಂದ ನೋಡಿದ್ರಲ್ಲ, ನನ್ನ ಜೊತೆಯಲ್ಲಿದ್ದರೆ ನಿಮಗೆ ಜಾಸ್ತಿ ಅಭಿಮಾನ ಬರುತ್ತೆ, ನನ್ನ ಸ್ಮರಣೆ ಬರಲ್ಲ. ನನ್ನ ಸ್ಮರಣೆ ಬರಬೇಕು ಅಂದರೆ ಹೇಗೆ ಗಂಡ ದೂರದಲ್ಲಿದ್ದರೆ ಅವನ ಸ್ಮರಣೆಯನ್ನೇ ಪ್ರಿಯತಮೆ ಮಾಡುತ್ತಾಳೋ, ಯಥಾ ದೂರಚರೇ ಪ್ರೇಷ್ಠೆ. ಗಂಡ ದೂರ ಇದ್ದರೆ ಅರ್ಧ ಗಂಟೆಗೊಂದ್ಸರಿ ಫೋಟೋ ಮಾಡಿ ಎಲ್ಲಿದ್ದೀರಿ ಅಂತ ಕೇಳ್ತಾ ಇರ್ತಾಳೆ.
ಹಾಗೆ ನನ್ನನ್ನು ನೀವು ಹೃದಯದಲ್ಲಿ ಕಾಣಬೇಕು ಅಂತ ಪರಮಾತ್ಮ ಹೇಳಿ ನಂದಗೋಪ ಅಳ್ತಾ ಇದ್ದಾನೆ, ಯಶೋದೆ ಅಳ್ತಾ ಇದ್ದಾಳೆ. ನಾವು ಹೋಗ್ಲಾರೆವು ಕೃಷ್ಣ, ಇಲ್ಲಿಗೆ ಬಿಟ್ಟು ಹೋಗ್ಲಾರೆವು. ಇದು ಹೇಳಿದ್ರೆ ನಾವು ಬರ್ತಾನೇ ಇರಲಿಲ್ಲ. ನಮ್ಮನ್ನು ಕರ್ಕೊಂಡು ಬಂದು ಮತ್ತೆ ಖಾಲಿ ಕೈಯಲ್ಲಿ ಹೋಗುವಂತ ನೀ ಬರೋದಿಲ್ಲ. ಇಲ್ಲ, ನಾನು ಮುಂದೆ ಬರ್ತೀನಿ ಅಂತ ಹೇಳಿದ ಪರಮಾತ್ಮ. ಮುಂದೆ ಹೋಗಲೇ ಇಲ್ಲ ಪರಮಾತ್ಮ, ವೃಂದಾವನಕ್ಕೆ ಹೋಗಲೇ ಇಲ್ಲ ಪರಮಾತ್ಮ, ಮಧುರಾಪಟ್ಟಣ ಬಿಟ್ಟು ಹೋಗಲೇ ಇಲ್ಲ. ಅಲ್ಲೇ ವಾಸ ಮಾಡಿದ್ದಾನೆ. ಅಲ್ಲೇ ವಾಸ ಮಾಡಿದ ಪರಮಾತ್ಮ ತಾನು ಮುಂದೆ ಗುರುಕುಲಾಭ್ಯಾಸ ಮಾಡಬೇಕು. ಅವನಿಗೆ ವಿದ್ಯಾ ಬೇಕಂತ ದೇವರಿಗೆ. ವಿದ್ಯಾ ನಮಗೆ ಬೇಕ್ರೆ, ಅವನಿಗೆ ಯಾಕೆ ಹೆಸರು ಬೇಕು? ಅವನಿಗೆ ಅವನ ಹೆಸರೇಳಿ ವಿದ್ಯಾ ಪ್ರಾರಂಭ ಮಾಡ್ತೀವಿ ನಾವು. ಅವನಿಗೆ ಯಾಕೆ ವಿದ್ಯಾ ಬೇಕು ಅಂದರೂ ಪರಮಾತ್ಮ ಲೌಕಿಕ ನ್ಯಾಯವನ್ನು ತೋರಿಸ್ತಾ ಪರಮಾತ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ಜರಾಸಂಧನ ಮಕ್ಕಳು ಅಸ್ಥಿ ಮತ್ತು ಪ್ರಾಸ್ತಿಯರು ಅಂತ, ಕಂಸನ ಮಡದಿಯರು, ಅವರಿಬ್ಬರನ್ನ ವಿಧವೆಯರನ್ನು ಮಾಡಿಬಿಟ್ಟ ಈ ಕೃಷ್ಣ ಅಂತ ಜರಾಸಂಧನಿಗೆ ಕೋಪ ಬಂದು 23 ಅಕ್ಷೋಹಿಣಿ ಸೈನ್ಯವನ್ನು 18 ಬಾರಿ ತಂದಿದ್ದಾನೆ. ಒಮ್ಮೊಮ್ಮೆ ಬರಬೇಕಾದ್ರೂ ಒಂದೊಂದು 23 ಅಕ್ಷೋಹಿಣಿ ಸೈನ್ಯ. ಒಬ್ಬನೇ ಕೃಷ್ಣ ನಿಂತು ಅವರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದ. ಊರಲ್ಲಿದ್ದ ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ರಾಜನೀತಿಯನ್ನು ತೋರಿಸಲಿಕ್ಕೆ ಸಮುದ್ರನಿಗೆ ಅಪ್ಪಣೆ ಮಾಡಿದಾನೆ, ಹಿಂದಿನ ಸರಿಯಿಂದ. ಎಲ್ಲಿ ಮಧುರಾಪಟ್ಟಣ, ಎಲ್ಲಿ ದ್ವಾರಾವತಿ. ಒಂದು ನೈಟಲ್ಲಿ ದೇವರಾಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮಧುರಾ ಎಲ್ಲೋ UP-ನಲ್ಲಿದೆ ನಮಗೆ ಮಧುರಾ, ಪಶ್ಚಿಮದಲ್ಲಿದೆ ದ್ವಾರಾವತಿ. ಅಲ್ಲಿಗೆ ರಾತ್ರೋರಾತ್ರಿ ದ್ವಾರಾವತಿಯನ್ನು ನಿರ್ಮಾಣ ಮಾಡಿ ರಾತ್ರಿ ಮಧುರಾಪಟ್ಟಣದಲ್ಲಿ ಮಲಗಿದವರು ಬೆಳಗ್ಗೆ 7 ಹೊತ್ತಿಗೆ ದ್ವಾರಕಾನಗರದಲ್ಲಿದ್ದಾರೆ. ಪರಮಾತ್ಮ ಇಂಥ ಅದ್ಭುತವಾದ ಲೀಲೆಯನ್ನು ತೋರಿಸಿದ್ದಾನೆ. ಆ ಸಮುದ್ರ ರಾಜನಿಗೆ ಹೇಳಿದಂತೆ, ನಾನಿರುವ ತನಕ ನನ್ನ ಸುತ್ತಲೂ 10 ಕಿಲೋಮೀಟರ್ ನೀರು ಸಿಹಿಯಾಗಿರಬೇಕು ಅಂತ. ನೋಡ್ರಿ, ಅಳಿಯ ಹೇಳ್ತಾನೆ ಅಂದರೆ ಮಾವ ಕೇಳಲೇಬೇಕ್ರಿ. ಅದು ಮಾವಂದ್ರಿಗಿರುವ ದೊಡ್ಡ ಕಷ್ಟ. ಅದು ಅಳಿಯಂದ್ರೆ ಏನು ಹೇಳಿದ್ರು ಕೇಳಬೇಕು. ಆದ್ರೆ ಮಾಡಲಿಕ್ಕಾಗದೇ ಇದ್ರೆ ಚೇಸ್ತಾನು ಅಂತಾನೆ ಹೇಳ್ತಾ ಇರಬೇಕು ಹೊರತು ಆಗಲ್ಲ ಅಂತ ಮತ್ತೆ ಮುಂದೂಡ್ತಾ ಇರ್ಬೋದೇ ಹೊರತು ಆಗಲ್ಲ ಅನ್ಲಿಕ್ಕಾಗಲ್ಲ. ವರುಣ ಅಳಿಯ ಮಾವ ಅಲ್ವಾ, ವರುಣನಿಗೆ ಕೃಷ್ಣ ಅಳಿಯ. ಮಾವ ಹೇಳಿದ ಮಾತು, ಅಳಿಯ ಹೇಳಿದ ಮಾತು ಕೇಳಿದ ಹಿಂದಕ್ಕೆ ಸರಿದ. ತುಂಬ ಆನಂದವಾಗಿತ್ತು ಆ ದ್ವಾರಾವತಿ ನಗರ. ಪರಮಾತ್ಮ ದ್ವಾರಾವತಿ ನಗರವನ್ನು ನಿರ್ಮಾಣ ಮಾಡಿದ್ದಾನೆ. ಆ ನಗರದ ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಪರಮಾತ್ಮನಿಗೆ ಒಂದು ಸಮಾಚಾರ ಬಂತು. ರುಕ್ಮಿಣಿಯನ್ನ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ ಅಂತ ಮೊದಲಿಲ್ಲ. ಮೊದಲು ರುಕ್ಮಿಣಿಗೆ ಸ್ವಯಂವರ ಘೋಷಣೆ ಅಂತ, ಎಲ್ಲ ರಾಜರು ಬರಬಹುದು ಅಂತ. ಕೃಷ್ಣ ಬರೋದಿಲ್ಲ, ಅವನು ರಾಜನಲ್ಲ, ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಆಗಿಲ್ಲ ಅಂತ ತಿಳ್ಕೊಂಡಿದ್ರು. ಆದರೆ ಕೃಷ್ಣ ಗರುಡನ ಮೇಲೆ ಕೂತು ಬಂದುಬಿಟ್ಟ. ಆ ಗರುಡನ ರೆಕ್ಕೆಯ ಆ ಹೊಡೆತಕ್ಕೆ ರಾಜರಿಡ್ಕೊಂಡಿದ್ದ ಪಟಗೃಹಗಳು, ಟೆಂಟ್ಗಳೆಲ್ಲ ಕಿತ್ತುಕೊಂಡು ಹೋಯ್ತಂತೆ. ಕೃಷ್ಣ ಬಂದಿದ್ದಾನೆ. ಕೃತಕೈಶಿಕರಿಬ್ಬರು ಪೂಜೆಯನ್ನು ಮಾಡಿ ಪರಮಾತ್ಮನಿಗೆ ಸಿಂಹಾಸನದಲ್ಲಿ ಕುಡಿಸಿ, ನಿನಗೂ ಸಿಂಹಾಸನ ಇದೆ, ನೀನು ನಾಳೆ ಬಂದುಬಿಡು, ನಿನಗೂ ರುಕ್ಮಿಣಿ ನೋಡ್ತಾಳೆ, ನಿನಗೆ ಮಾಲೆ ಹಾಕ್ತಾಳೆ. ಜರಾಸಂಧ, ಶಿಶುಪಾಲ, ರುಕ್ಮಿ ಇವರಿಗೆಲ್ಲ ಗೊತ್ತಾಗೋಯ್ತು. ಕೃಷ್ಣ ಬಂದರೆ ಯಾರ ಕೊರಳಿಗೂ ರುಕ್ಮಿಣಿ ಹಾರ ಹಾಕಲ್ಲ, ಕೃಷ್ಣನಿಗೆ ಹಾರ ಹಾಕಿ ಬಿಡ್ತಾಳೆ. ಆದ್ದರಿಂದ ಭೀಷ್ಮಕರಾಜನಿಗೆ ಹೇಳಿಕೊಟ್ಟು ಅನಿವಾರ್ಯ ಕಾರಣಗಳಿಂದ ಸ್ವಯಂವರವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ನಮ್ಮ ರಾಜ್ಯಸಭೆಗಳಲ್ಲಿ ಮಾಡ್ತಿರ್ತಾರೆ ಅನಿರ್ದಿಷ್ಟಾವಧಿಗೆ, ಯಾವತ್ತೂ ತಿರ್ಗ ಓಪನ್ ಗೊತ್ತಿಲ್ಲ. ಅನಿವಾರ್ಯ ಕಾರಣಗಳಿಂದ, ಏನು ಕಾರಣ ಏನೂ ಇರಲ್ಲ, ಯಾರೋ ಹೊಡೆದಾಡ್ಕೊಂಡಿರ್ತಾರೆ ಇಬ್ಬರು, ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಅಂದ್ಬಿಟ್ಟು. ಅಂದರೆ ಮುಂದೆ ನೋಡೋಣ. ಕೃಷ್ಣ ಬರದೇ ಇರುವುದಕ್ಕಿಂತ ಮುಂಚೆನೇ ನಾವು ಯಾರಿಗಾರು ಕೊಟ್ಟು ಮದುವೆ ಮಾಡೋಣ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಕೃಷ್ಣ ಬಂದವನನ್ನು ಭೀಷ್ಮಕರಾಜ ಕರೆದು, ಸ್ವಾಮಿ ನನ್ನ ಕನ್ಯೆಯಾದ ರುಕ್ಮಿಣಿಯನ್ನು ನಿನಗೇ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದ. ಕೃಷ್ಣ ಅಂತ ನನಗೇ ಕೊಡ್ತಾನೆ ಅಂತ ಪರಮಾತ್ಮ ಹೋಗಿದ್ದ. ಮುಂದೆ ರುಕ್ಮಿಣೀ ದೇವಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ. ಜರಾಸಂಧನಿಗೆ ಬೇಕಾದವನು, ಜರಾಸಂಧನಿಗೆ ಮಗನಂತೆ ಇರತಕ್ಕಂಥವನು, ನಮ್ಮ ಪಾರ್ಟಿಯವರಿಗೆ ಕೊಟ್ಕೊಂಡ್ಬಿಟ್ರೆ ಮದುವೆಯನ್ನು ನಮಗೂ ಸೀಟು B ಫಾರಂ ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ, ನಿಶ್ಚಯವಾಗಿ ಆಗುತ್ತೆ ಅಂತ ಎಲ್ಲರೂ ನಿಶ್ಚಯ ಮಾಡಿ ಈ ಸರಿ ಯಾರನ್ನೂ ಕರೀಲಿಲ್ಲ. ರುಕ್ಮಿಣಿಯನ್ನು ಶಿಶುಪಾಲನೆ ಕೊಟ್ಟು ಮದುವೆ ಮಾಡೋದು ಅಂತ. ಯಾರಿಗೂ ಹೇಳಬೇಡ್ರಿ, ಯಾರ ಕೈಯಲ್ಲೂ ಮೊಬೈಲ್ ಇರಬಾರ್ದು, ವಾಟ್ಸಪ್ ಇರಬಾರ್ದು, ಇನ್ಸ್ಟಾಗ್ರಾಮ್ ಇರಬಾರ್ದು, ಎಲ್ಲೂ ಮೆಸೇಜ್ ಹೊರಗಡೆ ಹೋಗಬಾರ್ದು ಅಂತ. ಯಾರಿಗೆ ಹೇಳಿದ್ರು ಸರಿ, ಬಿಟ್ಟರು ಸರಿ. ರುಕ್ಮಿಣಿಗಂತೂ ಹೇಳಬೇಕಲ್ಲ ಮದುವೆ ಕನ್ಯೆಗೆ, ಅವಳು ಹೇಳಿದರು, ರುಕ್ಮಿಣಿಗೆ ಹೇಳಿದರು. ರುಕ್ಮಿಣಿಗೆ ಗೊತ್ತಾಯಿತು, ರುಕ್ಮಿಣಿ ಮೆಸೇಜ್ ಇಲ್ಲದೆ ಅಂದರೆ ಬೇಡ, ಮೆಸೆಂಜರ್ನ ಕಳಿಸ್ತೀನಿ ಅಂತ ತಾನೇ ಒಂದು ಪತ್ರವನ್ನು ಬರೆದು ರುಕ್ಮಿಣೀ ದೇವಿ ಪತ್ರವನ್ನು ಕಳಿಸ್ತಾಳೆ. ಬಹಳ ಸುಂದರವಾದ ಪತ್ರ. ರುಕ್ಮಿಣೀ ದೇವಿ ಬರೆದ ಪತ್ರ ಅಂದರೆ ದೇವರಿಗೆ ಅದನ್ನು ಕೇಳಬೇಕು. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲಂತೆ ತ್ವಯ್ಯಚ್ಯುತಾ ವಿಶತಿ ವಿತ್ತ ಪತ್ರಮಪತ್ರಪಮ್ಮೆ. ಸ್ವಾಮಿ, ನನ್ನ ಮನಸ್ಸು ನಿರ್ಲಜ್ಜವಾಗಿ ನಿನ್ನ ಪಾದಾರವಿಂದಗಳಲ್ಲಿ ಲಯವಾಗ್ತಾ ಇದೆ, ಲಗ್ನವಾಗ್ತಾ ಇದೆ. ನಿನ್ನ ಗುಣಗಳು ಅಂತಹದ್ದು, ಅಂತಹ ಗುಣವಿಶಿಷ್ಟನಾದ ನಿನ್ನ ಪಾದದಲ್ಲಿ ನನ್ನ ಮನಸ್ಸು ನಿನ್ನ ಗುಣಗಳ ಸ್ಮರಣೆಯಿಂದ, ನಿನ್ನ ಗುಣಗಳ ಚಿಂತನೆಯಿಂದ ನಾನು ಹೀಗಾಗಿದ್ದೀನಿ. ನನ್ನ ಗಲಮಂಗಲ ಮಾಡು. ಗಲ ಅಂದರೆ ಯಾವುದು? ಕಂಠ. ಕಂಠಕ್ಕೆ ಮಂಗಳ ಯಾವುದು?
ಕೋಟಿ ಕೋಟಿ ರೂಪಾಯಿ ಬಂಗಾರದ ಸರ ಇದ್ದರೂ ಒಂದು ಕರಿಮಣಿ ಇರಬೇಕು. ಒಂದು ಕರ್ರಗಿರುವ ಒಂದು ಮಣಿ ಇದ್ದರೆ ಅದಕ್ಕೆ ಗಲಕ್ಕೆ ಮಂಗಲ, ನನ್ನ ಗಲಮಂಗಲವನ್ನು ನೀನು ಮಾಡಬೇಕು ಸ್ವಾಮಿ ಅಂತ ತಾನು ಕೇಳಿ, ನಾನೇನಾದ್ರು ಯಜ್ಞ ದಾನ ತಪಸ್ಸು ಏನಾದ್ರು ವ್ರತ ನಿಯಮಗಳನ್ನು ತೀರ್ಥಯಾತ್ರೆಯನ್ನು ಮಾಡಿದ ಪುಣ್ಯ ಇದ್ದರೆ ನೀನೇ ಬಂದು ವಿವಾಹವಾಗಬೇಕು ಅಂತ ರುಕ್ಮಿಣೀದೇವಿ ಪ್ರಾರ್ಥನೆ ಮಾಡಿದ್ದಾಳೆ. ಸ್ವಾಮಿ, ನಿನ್ನ ಪಾದಾರವಿಂದಗಳ ಶ್ರೇಷ್ಠವಾದ ಧೂಳಿಯನ್ನು ಬ್ರಹ್ಮಾದಿ ದೇವತೆಗಳು ಶಿರಸ ಧಾರಣ ಮಾಡುವ ಪರಮಂಗಳವಾದ ಪಾದ ನಿನ್ನದು. ಇಂಥ ಪಾದದ ಸೇವೆಯನ್ನು ಮಾಡುವ ಭಾಗ್ಯ ನನಗಾಗಲಿ ಎಂದು ರುಕ್ಮಿಣೀದೇವಿ ಪತ್ರದಲ್ಲಿ ಬರೆದಿದ್ದಾಳೆ. ಪರಮಾತ್ಮ ಬ್ರಾಹ್ಮಣ ಪತ್ರ ತಂದಿದ್ದನು. ತಂದ ಬ್ರಾಹ್ಮಣರ ಪಾದವನ್ನು ಹಿಡಿದು ದೇವರು ಕೇಳ್ತಾನೆ, ಪತ್ರ ತಂದಿದ್ದೀರಾ ಅಂತ ಕೇಳಿಲ್ಲ, ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿಲ್ಲ, ಬ್ರಾಹ್ಮಣರೇ ಸಂತುಷ್ಟರಾಗಿದ್ದೀರಾ ಅಂತ ಕೇಳಿದ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲಿ ಬ್ರಾಹ್ಮಣರು ಸಂತುಷ್ಟರಾಗಿರಬೇಕು. ಯಾಕೆ ಅಂದರೆ ಬ್ರಾಹ್ಮಣ ಅನ್ನೋ ಒಬ್ಬ ಡಸ್ಟ್ಬಿನ್ ಬ್ರಾಹ್ಮಣ. ನಾವೇನೋ ತಿಳ್ಕೊಂಡಿದ್ವಿ ಬ್ರಾಹ್ಮಣರು ತುಂಬ ದೊಡ್ಡವರು ಅಂತ. ಬ್ರಾಹ್ಮಣ 4 ವರ್ಣದವರ ಪಾಪವನ್ನು ಸುಡುವ ದೊಡ್ಡ ಬೆಂಕಿ. ನಮ್ಮ ಮನೆಯ ಎಲ್ಲ ಬೇಡದೇ ಇದ್ದ ವಸ್ತುಗಳನ್ನೆಲ್ಲ ಡಸ್ಟ್ಬಿನ್ನಲ್ಲಿ ಹಾಕುವಂತೆ ನಮ್ಮ ಪಾಪವನ್ನೆಲ್ಲ ಬ್ರಾಹ್ಮಣನ ಕೈ ಕೊಡ್ತೀವಿ. ಬೆಂಕಿ ಎಲ್ಲಿರಬೇಕು? ಬೆಂಕಿ ಎಲ್ಲಿರಬಾರ್ದು? ಮನೆಯಲ್ಲಿ ಬೆಂಕಿ ಇದ್ದರೆ ಮನೆಗೆ ಕಷ್ಟ. ಅದಕ್ಕೆ ಆ ಬೆಂಕಿಯನ್ನು ನದಿ ತೀರದಲ್ಲಿತ್ತು. ಬ್ರಾಹ್ಮಣ ಅನ್ನುವ ಬೆಂಕಿಯನ್ನು ನೀನು ನದಿ ತೀರದಲ್ಲಿರು, ಸ್ನಾನ ಮಾಡು, ಉಪವಾಸ ಮಾಡು, ವ್ರತ ಮಾಡು ಬ್ರಾಹ್ಮಣ, ಜಪತಪಾದಿಗಳು ಮಾಡಿಕೊಂಡು ನೀರು, ನಿನಗೆ ನಾವು ಕೊಟ್ಟ ದಾನ ಧರ್ಮ ದಕ್ಷಿಣೆಗಳನ್ನು ನಮ್ಮ ಪಾಪವನ್ನು ಸುಡುವುದು ಅಂತ ಬ್ರಾಹ್ಮಣರಿಗೆ ಇಟ್ಟಿದ್ದ. ಅದಕ್ಕೆ ಬ್ರಾಹ್ಮಣರು ಯಾವತ್ತೂ ಕೂಡ ದೇವರು ಕೊಟ್ಟದ್ರಲ್ಲೇ ಸಂತುಷ್ಟವಾಗಿರಬೇಕು. ಹೆಚ್ಚಿಗೆ ಬ್ರಾಹ್ಮಣ ಅಪೇಕ್ಷೆ ಪಡಬಾರ್ದು. ಬ್ರಾಹ್ಮಣನ ತೇಜಸ್ಸು, ಬ್ರಾಹ್ಮಣನ ವಾಕ್ಯ, ಬ್ರಾಹ್ಮಣನ ವಾಕ್ಯಲ್ಲಿ ಸಿದ್ಧಿ ಇರಬೇಕು ಅಂದರೆ ಎದುರುಚ್ಛಾ ಲಾಭ ತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ. ಬರೀ ಮೇಕಪ್ ಮಾಡಿಕೊಂಡು ಮಖ ಆಗಬಾರ್ದು, ಪೌಡರ್ ಹಾಕ್ಕೊಂಡು ಮಖ ಆಗಬಾರ್ದು. ಬ್ರಾಹ್ಮಣನ ತೇಜಸ್ಸು ಹೇಗಿರಬೇಕು ಅಂದರೆ ಜಪತಪಾದಿಗಳ ಅನುಷ್ಠಾನ, ತೀರ್ಥಯಾತ್ರ, ದಾನ ಧರ್ಮ ಇದೆಲ್ಲ ಮಾಡಿಕೊಂಡು ಬ್ರಾಹ್ಮಣ ಇರಬೇಕು. ಬ್ರಾಹ್ಮಣರಿಗೆ ಸಂತೋಷವಾಗಿದ್ದೀರಾ? ಸ್ವಾಮಿ ಸಂತೋಷ. ಒಬ್ಬ ಬ್ರಾಹ್ಮಣ ಇದ್ದ, ದೊಡ್ಡ ಶ್ರೀನಿವಾಸ ದೇವರ ಪ್ರತಿಷ್ಠಾಪನೆ ಮಾಡಿಸ್ಬಿಡ್ತಾರೆ. ದೇವರ ಪ್ರತಿಷ್ಠಾಪನೆ, ದೇವಸ್ಥಾನದ ಪ್ರತಿಷ್ಠಾಪನೆಗೆ ತುಂಬ ಜನ ಮುಂದಿರ್ತಾರೆ. ಆಮೇಲೆ ಅರ್ಚಕರಿಲ್ಲ, ಅಡುಗೆಯವರಿಲ್ಲ ಅಂತ ಹೇಳ್ತಾರೆ. ಆವಾಗ ದುಡ್ಡಿಡಲ್ಲ. ಅರ್ಚಕರಿಗೆ 8,000 ರೂಪಾಯಿ ಕೊಡ್ತೀವಿ, ರೂಮ್ ಫ್ರೀಯಾಗಿ ಕೊಡ್ತೀವಿ, ಎಲೆಕ್ಟ್ರಿಕ್ ಫ್ರೀಯಾಗಿ ಕೊಡ್ತೀವಿ. 8,000 ರೂಪಾಯಿ ನೀವು ಜೀವನ ಮಾಡ್ತೀರಾ? ಅವನ ಜೀವನ ಆಗತ್ತಾ? ಎಣ್ಣೆ ರೇಟ್ ಎಷ್ಟಿದೆ, ಹಾಲಿನ ರೇಟ್ ಎಷ್ಟಿದೆ, ಎಲ್ಲ ಎಷ್ಟಿದೆ ನೋಡಬೇಕಲ್ವಾ? ಸುಮ್ಮನೆ ಬ್ರಾಹ್ಮಣರಿಗೆ ನಾವು ಕೊಡದಂತೆ ಸುಮ್ಮನೆ ದೇವಸ್ಥಾನ ಕಟ್ಟಿಬಿಟ್ರೆ, ಪಾಪ ಒಬ್ಬ ಬ್ರಾಹ್ಮಣ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ದ. 8 ಅಡಿ ಶ್ರೀನಿವಾಸ, ನಿತ್ಯ ಅರ್ಧ kg ತುಪ್ಪ ಕೊಡೋದು. ಚೆನ್ನಾಗಿ ಹಚ್ಬೇಕು ಆಚಾರ್ಯ ಸ್ವಾಮಿಯವರೇ, ಕಮಿಟಿಯವರೆಲ್ಲ ಚೆನ್ನಾಗಿ ತುಪ್ಪ ಹಾಲು ಎಲ್ಲ ಕೊಡೋದು. ತೊಳೆದು ಬಳದು ಮಾಡೋಷ್ಟೊತ್ತಿಗೆ ಬೆನ್ನು ಸ್ವಂಟ ಮುರಿದು ಹೋಗೋದು. ಎಲ್ಲ ಮುಗಿದ ಮೇಲೆ ಸಾಯಂಕಾಲ ದಕ್ಷಿಣ ಎಷ್ಟು ಬಂದಿದೆ ಅಂತ ಲೆಕ್ಕ ಮಾಡಿದರೆ 10 ರೂಪಾಯಿ ಬಂದಿರ್ತೀವಿ. ದಿನ ತೊಳೆದು ಕರಿಯ ಮೂತಿ ತೊಳೆದು ಸಾಕಾಯಿತು. ಏನು ತೊಳೆದ್ರು ನೀನೇನು ಬೆಳಗಾಗಲಿಲ್ಲ, ನನ್ನ ಸೊಂಟ ಏನು ಸರಿ ಹೋಗಲಿಲ್ಲ. 10 ರೂಪಾಯಿ ಕೊಡ್ತೀಯಲ್ಲ ದಿನಕ್ಕೆ ಸ್ವಾಮಿ, ಏನು ಸಾಕಾಗಬೇಕು ಅಂತ ಹತ್ಕೊಂಡು ಮಲ್ಕೊಂಡ. ರಾತ್ರಿ ಸ್ವಪ್ನದಲ್ಲಿ ದೇವರು ಬಂದ, ಯಾಕಪ್ಪ ನನ್ನ ಕರಿಯ ಅಂತ ಬೈತೀಯ? ಸುಮ್ಮನೆ ಬೈದು ಯಾವಾಗಲೂ ಕರಿಯ ಅಂತೆ ನನ್ನನ್ನು. ನಿನ್ನ ಯೋಗ್ಯತೆ 15 ರೂಪಾಯಿ ಹೆಚ್ಚಿಗೆ ಇಲ್ಲ ಅಂದ ಸ್ವಾಮಿ. ಅಲ್ಲ ಸ್ವಾಮಿ, ನೀ ಅನುಗ್ರಹ ಮಾಡಿದರೆ ಕುಚೇಲನಿಗೆ ಅನುಗ್ರಹ ಮಾಡಲಿಲ್ವಾ? ಬೇಕಾದ್ದು ಕೊಟ್ಟಿಯಲ್ಲ, ನನಗೂ ಕೊಡಬಾರ್ದು ಯಾಕೆ? ಪರಮಾತ್ಮ ಅಂದ, ನಾಳೆ ಬೆಳಗ್ಗೆ ಒಂದು ಅನಕೊಂಡ ಬರುತ್ತೆ, ದೊಡ್ಡ ಹಾವು ಹೆಬ್ಬಾವು ಬರುತ್ತೆ, ಅದು ಮುಟ್ಟು ಬಂಗಾರ ಆಗಿಬಿಡುತ್ತೆ, ಮಾರ್ಕೋ ಶ್ರೀಮಂತನಾಗುವ. ಹಬ್ಬ ನೋಡಿದೆ, ಇಷ್ಟು ಬೈದು ದಿಕ್ಕಿವ ನಿನ್ನ ಬಾಯಲ್ಲಿ ಬಂತು ನಿಜವಾದ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಲೇ ಇಲ್ಲ, ಬಾಗಿಲು ತೆಗೀಲೇ ಇಲ್ಲ. ಆ ಹಾವು ಬರೋದನ್ನು ಬಾಗಿಲು ತಿಕ್ಕೊಂಡು ಕೂತಿದ್ದ. ದೊಡ್ಡ ಹೆಬ್ಬಾವು ಬಂತು ಒಳಗಡೆಗೆ. ನೋಡಿದ, ಭಾರಿ ಗಾತ್ರ, 30 ಅಡಿ ಇದೆ, ನೀರಲ್ಲಿ ಭಾರವಾಗಿದೆ, ಉದ್ದ ಇದೆ. ಈ ಹಾವನ್ನು ಮುಟ್ಟಿಬಿಟ್ರೆ ಬಂಗಾರದ ಅಂಗಡಿ ಸೇಡ್ ಕೂಡ ಅಷ್ಟು ಕೊಡಲಾರ ಅಷ್ಟೊಂದು ಒಂದಾಯಿತು. ಮುಟ್ಲಿಕ್ಕೆ ಹೋಗ್ತಾನೆ ಬುಸ್ಕೊಂತ ಇದ್ರು. ಬೆಳಗ್ಗೆ 8 ಗಂಟೆಗೆ ಹಾವು ಇವನ ಜೊತೆಗೆ ಯುದ್ಧ ಪ್ರಾರಂಭ. ಅದು ಕಚ್ಚುತ್ತಾ ಇಲ್ಲ, ಇವನು ಬಿಡ್ತಾ ಇಲ್ಲ. 8ರಿಂದ ಪ್ರಾರಂಭ ಆದದ್ದು 3 ಗಂಟೆ ಆದರೂ ಇವನು ಮುಟ್ಟಲಿಲ್ಲ, ಅದು ಬಿಡಲಿಲ್ಲ. ಕೊನೆಗೆ ಹಾವು ಆಯಿತು, ಇವನು ಮುಟ್ಟಲ್ಲ ಅಂತ ಗೊತ್ತಾಯ್ತು. ಹಾವಿಗೆ ಅಲ್ಲೇ ಇತ್ತು ಯಾವುದೋ ತೂತಲ್ಲಿ ಹಾವು ಹೊಟ್ಟೋಯ್ತು. ಹಬ್ಬ ಸಂದ ಅವನು ಮರ್ತೇ ಹೋಯ್ತು. ಆ ಹಾವಿನ ಭಯದಲ್ಲಿ ಮುಟ್ಟಿದರೆ ಬಂಗಾರ ಆಗುತ್ತೆ ಅನ್ನೋದು ಮರ್ತೋಗ್ಬಿಟ್ಟಿದ್ದ. ಕೊನೆಗೆ ಹಾವು ಪೂರ್ತಿ ಹೊರಟೋಯ್ತು. 1/4 ಇಂಚ್ ಬಾಕಿ ಇತ್ತು, ಅದನ್ನು ಮುಟ್ಟಿದ ಬಂಗಾರ ಕೆಳಗಿತ್ತು. ಆ ಬಂಗಾರ ತೊಗೊಂಡೋಗಿ ಸೇಠ್ಜಿ ಅಂಗಡಿ ಕೊಡ, ಕಿತ್ತನಾ ಮಿಲೇಗ 10 ರೂಪಾಯಿ ಮಿಲೇಗ. ರಾತ್ರಿ ಮತ್ತೆ ಪರಮಾತ್ಮ ಬಂದಾಗ ಎಷ್ಟು ಸಿಕ್ತು? 10 ರೂಪಾಯಿ. ನೋಡಿದ್ಯಾ? ಅದಕ್ಕೆ ದೇವರಂದಲೋ, ಆ ಹಾವು ಗೂಡಲ್ಲಿ ಹೋದ ಕೂಡ ಹೌದಲ್ಲ ಸ್ವಾಮಿ, ನೋಡಿದೆ ನಿನ್ನ ಹಣವರ. ಹಾವು ಮೂತಿಯಲ್ಲಿ ಮಾತ್ರ ವಿಷ ಇರುತ್ತೆ, ನಿಂಗೆ ಅದು ಜ್ಞಾಪಕ ಇಲ್ಲ. ಅದೇ ನಿನ್ನ ಅದೃಷ್ಟ.
ಅದೃಷ್ಟ ಇಷ್ಟೇ ನಿನ್ನ ಯೋಗ್ಯತೆ, ನಾನು ತೊಳಿತಾ ಇರು, ನೀನು ಸುಮ್ಮನೆ ಹೀಗೆ ಇರು, 10 ರೂಪಾಯಲ್ಲಿ ಹಾಲು ಮೊಸರು ಬರುತ್ತೆ, ತಿನ್ಕೊಂಡು ಸುಖವಾಗಿರು ಅಂತ. ಅದಕ್ಕೆ ಪರಮಾತ್ಮ ಅಂತಾನೆ, ಎದುರುಚ್ಛಾಲಾಭ ತುಷ್ಟಸ್ಯ, ಬ್ರಾಹ್ಮಣರನ್ನು ಯಾವಾಗಲೂ ನಾನು ನಮಸ್ಕಾರ ಮಾಡ್ತೀನಿ ಅಂತಾನೆ ಪರಮಾತ್ಮ. ಯಾಕೆಂದರೆ ನಾನು ಕೊಟ್ಟದ್ರಲ್ಲಿ ಸಂತೃಪ್ತರಾಗಿರ್ತೀರಿ, ಯಾರನ್ನು ಕೇಳಿದ್ರು ನಾವು ಚೆನ್ನಾಗಿದ್ದೀವಿ, ನಮಗೇನು ಬೇಕಾಗಿಲ್ಲ ಅಂತಲೇ ಬ್ರಾಹ್ಮಣರು ಅಂತಾರೆ ಹೊರತು ಅವರಿಗೆ ಏನು ಬೇಕಾಗಿಲ್ಲ, ನೀವು ಚೆನ್ನಾಗಿದ್ದೀರ. ಏನು ಬಂದ ಕಾರಣ? ಸ್ವಾಮಿ ಹೀಗೆ ರುಕ್ಮಿಣಿ ಪತ್ರ ಕಳಿಸಿದ್ದಾಳೆ, ಓದರಿಂದ. ಓದಿದಾಗ ನಾವು ಎಷ್ಟೋ ರಾತ್ರಿಗಳನ್ನು ನಿದ್ರೆ ಇಲ್ಲದೆ ಕಳೆದಿದ್ದೇವೆ, ಕಷ್ಟವಾಗಿದೆ, ನಾವು ರುಕ್ಮಿಣಿ ನೋಡಬೇಕು ಅಂತ ಪರಮಾತ್ಮ ಹೊರಟಿದ್ದಾನೆ. ರುಕ್ಮಿಣಿ ದೇವಿಯನ್ನು ಪರಮಾತ್ಮ ಕರ್ಕೊಂಡು ಬರಲಿಕ್ಕೆ ಬಂದಿದ್ದಾನೆ. ತೀರ್ಥಯ್ಯ ಅವಳು ಕುಲದೇವಿ ಯಾತ್ರಾಕ್ಕೆ ಹೋಗ್ತಾ ಇದ್ದಾಳೆ, ಮನೆದೇವರ ಯಾತ್ರೆಗೆ ಹೋಗ್ತಾ ಇದ್ದಾಳೆ. ಅಂದರೆ ಅಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರುವಾಗ ಪರಮಾತ್ಮ ಬಂದು ರುಕ್ಮಿಣಿ ದೇವಿಯ ಕೈಯನ್ನು ಹಿಡಿದು ಅವಳನ್ನು ಅಪಹರಣ ಮಾಡಿಕೊಂಡು ವೀರ್ಯಶುಲ್ಕವನ್ನು ಎಲ್ಲರನ್ನ, ಬಂದ ರಾಜರುಗಳನ್ನೆಲ್ಲರನ್ನ, ಜರಾಸಂಧ, ಶಿಶುಪಾಲ ಎಲ್ಲರನ್ನ ಸೋಲಿಸಿ ರುಕ್ಮಿಣಿಯನ್ನು ಕರ್ಕೊಂಡು ಮನೆಗೆ ಬಂದಿದ್ದಾನೆ. ರುಕ್ಮಿಣಿಯನ್ನು ಕರೆತರದೇ ನಾನು ವಾಪಸ್ ಬರೋದಿಲ್ಲ ಅಂತ ರುಕ್ಮಿಣಿ ಹೊರಟಿದ್ದ. ಬರದೇ ಹೋದರೆ ಊರೊಳಗೆ ಬರಲ್ಲ ಅಂತಿದ್ದ. ಪರಮಾತ್ಮ ಅಂದ, ನಿನ್ನ 2ನೇ ಮಾತು ನಿಜ ಮಾಡ್ತೀನಿ, ರುಕ್ಮಿಣಿಯನ್ನು ತರೋದಾಗಲ್ಲ, ಊರೊಳಗೆ ಬರೋದು ಮಾತ್ರ ಆಗಲ್ಲ. ರುಕ್ಮಿಣಿಯನ್ನು ಕೈಯಲ್ಲಿ ಹಿಡಿದು ಪರಮಾತ್ಮ ಕೊಲ್ಲಬೇಕು ಅಂತ ಹೋದ. ರುಕ್ಮಿಣಿ ಅಂದು, ಸ್ವಾಮಿ ಬರುವಾಗಲೇ ಸೊಸೆ ಮೈಲಿಗೆಯಲ್ಲಿ ಬಂದು ಅಂತ ಆಮೇಲೆ ಇದರಿಂದ ಬಹಳ ಕಷ್ಟ. ಅದಕ್ಕೆ ಮದುವೆ ಲಗ್ನಪತ್ರಿಕೆ ಮಾಡ್ಕೋಬೇಕಾದ್ರೆ ಯಾರು ಹುಡುಕರಿದ್ದಾರಾ, ರೆಡಿ ಟು ಗೋಯಿಂಗ್ ಇದ್ದಾರಾ, ICU-ನಲ್ಲಿದ್ದಾರಾ, ಮದುವೆ ಫಿಕ್ಸ್ ಆಗೋಣ, ಅವ್ರು ಹೋದ್ರು ಇನ್ನು ವರ್ಷ ತನಕ ಮದುವೆ ಇಲ್ಲ ಅಂದರೆ ಏನು ಮಾಡೋದು? ಅದಕ್ಕೆ ಪರಮಾತ್ಮ ಕೇಳ್ಕೊಳ್ತಾಳೆ ರುಕ್ಮಿಣಿ ದೇವಿ, ಸ್ವಾಮಿ ಅವನು ಕೊಲ್ಲಬೇಡ, ಕೊಲ್ಲುವಷ್ಟು ಅವಮಾನವನ್ನು ಮಾಡು ಅಂತ. ಅದಕ್ಕೆ ಅವನ ತಲೆಯನ್ನೆಲ್ಲ ಬೋಳಿಸಿ ಇಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಇಲ್ಲೊಂದಿಷ್ಟು, ಇವಾಗ ಇದನ್ನ ಹೇಳ್ಬಿಟ್ರೆ ಇದೇ ಸ್ಟೈಲ್ ಆಗಿಬಿಡುತ್ತೆ. ನಾಳೆ ಬೆಳಗ್ಗೆ ಏನೇನೋ ಕೂದಲುಗಳ ಸ್ಟೈಲ್. ಇವಾಗ ನಮ್ಮ ಮಕ್ಕಳನ್ನು ನೋಡಿದ್ರೆ ಸಾಕ್ಷಾತ್ ಯಮಭಟ್ರನ್ನು ನೋಡ್ದಂಗೆ ಆಗುತ್ತೆ. ಗರುಡ ಪುರಾಣ ಯಾರು ಕೇಳಿದರೆ ಯಮಭಟ್ರು ಹೇಗಿರ್ತಾರೆ ಅಂತಂದ್ರೆ ನಮ್ಮ ಮಕ್ಕಳು ಇದ್ದಂಗೆ ಇರ್ತಾವೆ. ಆ ಕೂದಲೆಲ್ಲ ಹೀಗೆ ನಿಮಿರ್ಕೊಂಡಿರ್ತವೆ, ಅದಕ್ಕೆ ಕೆಂಪು ಬಣ್ಣ ಬೇರೆ. ಆ ಮಕ್ಕಳು ನೋಡಿಬಿಟ್ರೆ ಯಾರೋ ರೌಡಿಗಳಿದ್ದಂಗೆ ಇರ್ತಾರೆ, ಪಾಪ ಚೆನ್ನಾಗಿರ್ತಾರೆ, ಯೋಗ್ಯರೇ. ಇವಾಗ ನಮ್ಮ ಹಿಂದೂ ಮಕ್ಕಳಿಗೆಲ್ಲ ಮತ್ತೊಂದು ಸ್ಟೈಲ್ ಸ್ಟಾರ್ಟ್ ಆಗಿದೆ, ತುರುಕರ ಥರ ಕೂದಲುಗಳು, ಗಡ್ಡ. ಅವ್ರನ್ನ ಕೇಳಬೇಕು, ಏನಪ್ಪ ನಿನ್ನ ಹೆಸರು? ಸಾರ್ ನನ್ನ ಹೆಸರು ನಾರಾಯಣ. ಆಮೇಲೆ ಧೈರ್ಯ, ಓ ತುರುಕ ಅಲ್ಲ ಅಂತ. ಅವನು ತುರುಕ ಆಗಿದ್ರೆ ಮತ್ತೆ ಹೆದರಿಕೆ ಬೇರೆ. ಆ ಗಡ್ಡೆಗಳೆಲ್ಲ ತುರುಕರ ಗಡ್ಡ ಬಿಟ್ಟಿರ್ತಾರೆ, ಶಿವಾಜಿ ಗಡ್ಡ ಅಂತಾರೆ. ಶಿವಾಜಿ ಗಡ್ಡವೋ ತುರುಕರ ಗಡ್ಡವೋ ಅರ್ಥ ಆಗಲ್ಲ. ಹಾಗಾಗಿ ಆ ಬ್ರಾಹ್ಮಣೋತ್ತಮನ ಜೊತೆಗೆ ಪರಮಾತ್ಮ ಬಂದವನು ರುಕ್ಮಿಣಿ ದೇವಿಯನ್ನು ಸ್ವೀಕಾರ ಮಾಡಿಕೊಂಡು ಬಂದಿದ್ದಾನೆ. ರುಕ್ಮಿಣಿಯನ್ನು ಕೆಟ್ಟದಾಗಿ ಅವಮಾನ ಮಾಡಿ ಪರಮಾತ್ಮ ಬಿಟ್ಟಿದ್ದಾನೆ. ರುಕ್ಮಿಣಿ ದೇವಿ ಬಂದಿದ್ದಾಳೆ. ರುಕ್ಮಿಣಿ ದೇವಿ ಬಂದವಳಿಗೆ ವಿವಾಹ ಮಹೋತ್ಸವ ಆಗಬೇಕು. ಯಾರೂ ತವರು ಮನೆಯವರು ಬಂದೇ ಇಲ್ಲ ಅಂತ ರುಕ್ಮಿಣಿಗೆ ಬೇಜಾರಾಗಬಾರ್ದು. ಅದಕ್ಕೆ ಯಾದವರೇ ಏನು ಮಾಡಿದ್ದಾರೆ, ಇಬ್ಬಾಗವಾಗಿದ್ದಾರೆ. ಕೆಲವು ಜನ ಹೆಣ್ಣಿನ ಕಡೆಗೆ, ಕೆಲವು ಜನ ಗಂಡಿನ ಕಡೆಗೆ ಅಂತ ಪಟ್ಟಿ ಬರೆಯೋದು ಅಂತ ಧಾರವಾಡದ ಕಡೆ ಸಂಪ್ರದಾಯ. ಅಂದರೆ ಹುಡುಗಿ ಮನೆಯವರು ಏನೇನು ಕೊಡಬೇಕು ಅಂತ ಗಂಡಿನ ಮನೆಯವರು ಕೇಳಬೇಕು. ಆ ಹುಡುಗಿಯನ್ನೊಳೊಂದು ಕುರಿನ ಸಂತೆಯಲ್ಲಿ ನಿಲ್ಲಿಸಿ ಅದನ್ನು ತಗೊಳ್ಳೋನು ಎತ್ತೆತ್ತಿ ಭಾರ ನೋಡ್ತಾನೆ, ಹೀಗೆ ಕುರಿ ಎಷ್ಟಿದೆ ಏನಿದೆ ಅಂತ. ಇಲ್ಲಿ ಹೆಣ್ಣನ್ನು ತೂಗೋದು, ನಮ್ಮ ಹುಡುಗಿ ನಿಮ್ಮ ಮನೆಗೆ ಕಳಿಸ್ಬೇಕಾದ್ರೆ ಇಷ್ಟಿಷ್ಟೆಲ್ಲ ಕೊಡ್ತೀವಿ ಅಂತ ಅವ್ರು ಹೇಳಿದ್ರೆ ಇಷ್ಟು ಸಾಲದು, ಅಷ್ಟು ಕೊಡಬೇಕು. ಅದಕ್ಕೆ ರಾಮಾಯಣದಲ್ಲೊಂದು ಪ್ರಸಂಗ ಬರುತ್ತೆ. ಸೀತಾದೇವಿ ಹೇಳ್ತಾಳೆ, ರಾಮ ನಿನ್ನನ್ನು ನಮ್ಮಪ್ಪ ಕೊಡುವಾಗ ನಿಮ್ಮನೆ ಫರ್ನಿಚರು, ನಿಮ್ಮನೆ ಕಾರು, ನಿಮ್ಮನೆ ವೆಸಲ್ಸು ನೋಡಿಕೊಟ್ಟಿಲ್ಲ, ರಾಮನ ಕೈಯಲ್ಲಿ ಭುಜಬಲ ಇದೆ ಅಂತ. ಅದಕ್ಕೆ ಪಟ್ಟಿ ಮಾಡಿಸೋದು ಅಂತಿರಲಿಲ್ಲ. ಇಲ್ಲಿ ಬೇರೆ ರೀತಿ ಮಾತಾಡ್ತಾ ಇದ್ದಾರೆ. ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಹೇಳ್ತಾ ಇದ್ದಾರೆ, ಇದೆಲ್ಲ ಮಾಡಿದರೆ ನಮ್ಮ ಹುಡುಗಿಯನ್ನು ಕೊಡ್ತೀವಿ. ಏನದು? ಆರ್ಯಸ್ವ ಭಾರ್ಯಾಂ ಯದಿ ಭಾರ ಕಾರ್ಯೇ. ಕೃಷ್ಣ, ನಮ್ಮ ಹುಡುಗಿ ಕೈಯಲ್ಲಿ ಭಾರದ ಕೆಲಸ ಮಾಡಿಸಬಾರದು. ಕೃಷ್ಣನ ಕಡೆಯವರು ನಮ್ಗೆ ಅರ್ಥ ಆಗಿಲ್ಲ, ಪ್ಲೀಸ್ ಎಕ್ಸ್ಪ್ಲೈನ್ ಅಂದರು. ಟಾಪ್ ಲೋಡಿಂಗ್ ಮಿಷನ್ ಆಗಬಾರ್ದು, ಸೆಮಿ ಲೋಡಿಂಗ್ ಆಗಬಾರ್ದು, ಸೆಮಿ ಆಟೋಮೆಟಿಕ್ ಆಗಬಾರ್ದು, ಫುಲ್ಲಿ ಆಟೋಮೆಟಿಕ್ಕು, IFP ಮಿಷನ್ನೇ ಆಗಬೇಕು, ಫ್ರಂಟ್ ಲೋಡಿಂಗ್ ಆಗಿರಬೇಕು. ಒಪ್ಪಿಗೆನಾ? ಈ ಥರದ ಮಿಷನ್ ಇದೆಯಾ ನಿಮ್ಮ ಮನೇಲಿ? ನಮ್ಮ ಹುಡುಗಿ ಕಸ ಬಳಿಯಲ್ಲ, ಆ ವಾಕ್ಯೂಮ್ ಕ್ಲೀನರು ಹಿಂಗೆ ಹಿಡ್ಕೊಂಡು ಹೋಗಲ್ಲ. ತಟ್ಟೆ ಬಂದಿದೆಯಲ್ಲ, ಉಪಗ್ರಹ ತಟ್ಟೆ, ಇವಾಗ ಜುರ್ರು ಅಂತ ಎಲ್ಲ ಕಡೆ ರೊಟ್ಟಿ ಓಡಾಡುತ್ತೆ, ಮನೆಯೆಲ್ಲ ರೊಟ್ಟಿ ಓಡಾಡುತ್ತೆ, ಬುಸು ಬುಸು ಬುಸು. ಆ ಥರ ರೊಟ್ಟಿ ಇದೆಯಾ? ಆ ಮಿಷನ್ ಇದ್ದರೆ ನಾವು ನಮ್ಮ ಹುಡುಗಿಯನ್ನು ಕೊಡ್ತೀವಿ. ಮತ್ತು ನಮ್ಮ ಹುಡುಗಿಯನ್ನು ಬಿಟ್ಟು ಬೇರೆ ಹುಡುಗಿಯನ್ನು ಮದುವೆ ಆಗಬಾರ್ದು. ಕೃಷ್ಣ ಅಂದ, ಇದು ಮಾತ್ರ ಆಗಲ್ಲ, ಇದು ಈಗಿನ್ನೂ 2ನೇ ಮದುವೆ, 16,106 ಮದುವೆ ಬಾಕಿ ಇದೆ, ಈಗಲೇ ಆಗಲ್ಲ. ಆಗ ನೀನು ಏನೇ ಅವತಾರ ಮಾಡಿದ್ರು, ಎಂಥ ಕೋಪಗೊಳ್ಳುವ ನರಸಿಂಹದೇವರ ಅವತಾರ ಮಾಡಿದ್ರು ನಮ್ಮ ಹುಡುಗಿ ಮೇಲೆ ಕೋಪಗೊಳ್ಳಬಾರದು. ನೀನು ಎಷ್ಟೇ ಜನನ ಮದುವೆ ಆಗು, ನಮ್ಮ ಹುಡುಗಿ ಪಟ್ಟದ ರಾಣಿ ಆಗಿರ್ಬೇಕು. ಏನಂತ ಕೃಷ್ಣ? ಖಂಡಿತ ಒಪ್ಕೋತೀವಿ. ಸಂದೇಶ ಮಾತ್ರ ಅವೀಕ್ಷ. ಕೃಷ್ಣ, ನಮ್ಮ ಹುಡುಗಿಯನ್ನು ಕಳಿಸು ಅಂತ ನಾವು ಮೆಸೇಜು ಹಾಕಲ್ಲ. ಕೆಲವು ದಿವಸಗಳಲ್ಲಿ ಮೆಸೇಜ್ಗೂ ರೇಟ್ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಮೆಸೇಜ್ ಹಾಕಲ್ಲ, ಮಿಸ್ ಕಾಲ್ ಕೊಡ್ತೀವಿ. ನಮ್ಮ ಮಿಸ್ ಕಾಲ್ ನೋಡಿದ ಕೂಡಲೇ ನಮ್ಮ ಹುಡುಗಿನ ಮನೆಗೆ ಕಳಿಸ್ಬೇಕು. ಅಜ್ಜಿ ಬಾ, ತಾತ ಬಾ ಕರ್ಕೊಂಡು ಹೋಗ್ಲಿಕ್ಕೆ, ವಾಲ್ಗದವನ್ನ ಕಳಿಸ್ರಿ, ಕಲಶ ತೊಗೊಂಬನ್ರಿ, ಇವೆಲ್ಲ ಯಾವುದೂ ತಲಾಹರಣೆ ಮಾಡಬಾರ್ದು. ಸಂದೇಶ ಮಾತ್ರ ಅಭಿವೀಕ್ಷ ಹರೇ ಗೃಹಂ ನಃ
ಸಂಪ್ರೇಷಯಿಷ್ಯಸಿ ಕರಿಷ್ಯಸಿ ನಾಣ್ಯ ಪತ್ನಿ ಬಂಧೂನ್ ಸ್ಮರಿಷ್ಯಸಿ. ನಾವು ಬಂಧುಗಳು ಮದುವೆ ಆಗುವಾಗ ವರ ಕನ್ಯಾ ಸಿಗಲ್ಲ ಅಂತ ಒದ್ದಾಡ್ತಿರ್ತೀರಿ. ಕನ್ಯಾ ಸಿಕ್ಕ ಮೇಲೆ ಕನ್ಯಾ ಕೊಟ್ಟವ್ರನ್ನ ಭಾರಿ ಹೀನಾಯ ಮಾಡ್ತೀರಿ ನೀವು. ಅದಾಗಬಾರ್ದು. ನಾವು ಬಂದಾಗಲೇ ರೇಷ್ಮೆ ಸೀರೆ ರೇಷ್ಮೆ ಪಂಚನೆ ಕೊಡಬೇಕು. ಏನಾದ್ರು ಬಂಗಾರದ ಆಭರಣ ಇರಲೇಬೇಕು. ಹೀಗೆ ಮಾಡೋದಾಗಿದ್ದರೆ ನಮ್ಮ ಕನ್ಯಾವನ್ನು ಕೊಡ್ತೀವಿ. ನೀವು ಹೆಣ್ಣಿನ ಕಡೆಯವರು ಭಾಳ ತುಚ್ಛವಾಗಿ ನೋಡ್ತೀರಿ. ಕನ್ಯಾ ಸಿಗೋ ತನಕ ನಿಮಗೆ ಬೇಕಾಗಿರುತ್ತೆ. ಕನ್ಯಾ ಸಿಕ್ಕ ಮೇಲೆ ನಾವು ಬೇಡ ನಿಮಗೆ. ಹೀಗೆಲ್ಲ ಆಗಬಾರ್ದು. ಬಂಧುವನ್ನು ಸ್ಮರಿಷ್ಯಸಿ ವಿಭೋ. ಬಂಧುಗಳನ್ನು ಯಾವಾಗಲೂ ಸ್ಮರಣೆ ಮಾಡಬೇಕು. ಏನೋ ಬಂದರು 4ನೇ ಸಲ ಅಂತ ಒಂದು ಕುಬಸದ ಗಣ ಶಲ್ಯದ ಪೀಸು, ಅದು ಅಧಿಕ ಮಾಸದಿಂದ ಹೊರಗೆ ಬರುತ್ತೆ. ಅಧಿಕ ಮಾಸ ಆದಮೇಲೆ ನಾಡಿದ್ರಿಂದ ಎಲ್ಲ ಒಳಗೆ ಕೂತ್ಕೊಂಡ್ಬಿಡುತ್ತೆ. ತಿರ್ಗಿ ಯಾವ್ದಾರು ಮದುವೆ ಬರುತ್ತೆ, ತಿರ್ಗಿ ನಮಗೆ ಬಂದರೂ ಬಂದಿದ್ದೆ ಅದು ನಮ್ಮನೆಗೆ ಉಲ್ಟಾದ್ಮೇಲೆ ಏನೋ ಸಿಗ್ನಲ್ ಹಾಕಿರ್ರಿ, ಅದು ನಮ್ಮನೆಗೆ ಬಂದುಬಿಡುತ್ತೆ ತಿರ್ಗಿ. ಅದಕ್ಕೆ ನಮ್ಮ ಬಂಧುಗಳನ್ನು ಸ್ಮರಣೆ ಮಾಡಬೇಕು. ಮತ್ತು ಕೃಷ್ಣ, ನೀನು ಯಾರನ್ನಾದರೂ ನೋಡೋ ಬಿಡು, ಎಲ್ಲಿ ನೋಡಿದರೂ ಏನು ನೋಡಿದ್ರು ನಮ್ಮ ಹುಡುಗಿನೇ ನೋಡಬೇಕು. ಕೃಷ್ಣ ಅಂದ, ಹೀಗಾದರೆ ಫ್ಲೈಟಲ್ಲಿ ಹೋಗ್ತಾ ಇರ್ತೀವಿ, ಏರ್ಹೋಸ್ಟೆಸ್ ನೋಡ್ತೀವಿ, ಮಾಲ್ಗಳಿಗೆ ಹೋಗ್ತೀವಿ, ಅಲ್ಲಿ ಹುಡುಗಿರು ಇರ್ತಾರೆ ಸೇಲ್ಸ್ ಗರ್ಸು, ಅವ್ರು ನೋಡಬಾರ್ದು ಅಂದರೆ ಹೇಗೆ? ಇಲ್ಲ, ನೀನು ಸೇಲ್ಸ್ ಗರ್ಸು ನೋಡಬಾರ್ದು, ನಮ್ಮ ರುಕ್ಮಿಣಿನೇ ನೋಡಬೇಕು, ಅವಳೇ ವ್ಯಾಪಾರ ಮಾಡ್ತಾರೆ. ಇದರ ಅರ್ಥ ಏನು ಅಂದರೆ, ರುಕ್ಮಿಣೀ ದೇವಿ ಎಂಥವಳು ಅಂದರೆ, ನೀನು ಇನ್ನೊಬ್ಬಳ ಸೇವೆಯನ್ನು ಸ್ವೀಕಾರ ಮಾಡಬಾರದು. ಕೃಷ್ಣ ಛತ್ರಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಛತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಗಳು ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ್ನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಗಿಸುತಿಗಳು. ಪರಮಾತ್ಮ ನಿತ್ಯ ತೃಪ್ತನಾದವನ ಸೇವೆಯನ್ನು ಮಾಡ್ತಾಳೆ. ಏನೂ ಬೇಡದೇ ಇದ್ದ, ಯಾರಿಂದಲೂ ಏನೂ ಅಪೇಕ್ಷೆ ಇಲ್ಲದೇ ಇದ್ದ ಪರಮಾತ್ಮನ ಸೇವೆಯನ್ನು ಮಾಡಿ ಆನಂದ ಪಡ್ತಾಳೆ. ನಮ್ಮ ರುಕ್ಮಿಣಿಯೇ ನಿನಗೆ ಬೇಕಾದ ಪರಮಾತ್ಮನಿಗೆ ಆನಂದಮಯ ಹರಿಗೆ ಪಾನೀಯವಾದೆ. ದೇವರಿಗೆ ಕುಡಿಯುವ ನೀರು ಲಕ್ಷ್ಮೀದೇವಿ, ಪಟವಾದೆ ಉಡುವ ವಸ್ತ್ರ ಲಕ್ಷ್ಮೀದೇವಿ, ಹೊದೆಯುವ ವಸ್ತ್ರ ಪರಮಾತ್ಮನೇ ಅವಳೆ, ಕೌಸ್ತುಭ ಅವಳೆ, ಪೀತಾಂಬರ ಅವಳೆ, ಎಲ್ಲವೂ ಪರಮಾತ್ಮನಿಗೆ ಸೇವೆ ಮಾಡಿದವಳೇ ಆಗಬೇಕು. ಒಪ್ಕೊಂಡಿದ್ಯಾ? ಮತ್ತು ಒಂದು ಮಾತ್ರ ಇರಬೇಕು, ಕೃಷ್ಣ ನಾದಿನಿ ಇರಲಿ, ಮೈದುನ ಇರಲಿ, ಯಾರೇ ಇರಲಿ, ಯಾರೇ ಏನೇ ಇರಲಿ, ನಮಗೆ ಹೆದರಿಕೆ ಇಲ್ಲ. ಅದು ಒಂದು ಮಾತ್ರ, ನಿನ್ನ ಕಡೆಗಣ್ಣು ನೋಟ ನಮ್ಮ ಹುಡುಗಿಯ ಮೇಲೆ ಬಿಡಬೇಕು. ನಿನ್ನ ಕಡೆಗಣ್ಣು ನೋಟ ಸಾಕು, ಪೂರ್ಣ ನೋಟ ಏನು ಬೇಕಾಗಿಲ್ಲ. ನಿನ್ನ ಕಣ್ಣಿನ ಕೊನೆಯ ನೋಟ ಬಿದ್ದರೆ ಸಾಕು. ಅದಕ್ಕೆ ನಮ್ಮ ಹುಡುಗಿ ನಿಮ್ಮ ಹುಡುಗನ ಪಾದದ ಬಳಿಯಲ್ಲೇ ಕೂತಿರ್ತಾಳೆ. ನಿಮ್ಮ ಹುಡುಗನ ಕಣ್ಣೋಟ ಬೇಕು. ಯಾಕೆಂದರೆ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿ ಬಂಧ ಮೋಕ್ಷ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನ ನಮ್ಮ ಹುಡುಗಿ ಮಾಡ್ತಾಳೆ. ನಮ್ಮ ಹುಡುಗಿ ಇಷ್ಟೆಲ್ಲ ಮಾಡಬೇಕಾದ್ರೆ ಅವಳಿಗೆ ಶಕ್ತಿ ಎಲ್ಲಿಂದ? ನಿನ್ನ ಕಡೆಗಣ್ಣು ನೋಟದಿಂದ. ಶ್ರೀರ್ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ನಿನ್ನ ಕಟಾಕ್ಷ ವೀಕ್ಷಣೆಯ ಬಲ ಅವಳಿಗಿದ್ದರೆ ಎಲ್ಲವನ್ನು ಮಾಡ್ತಾಳೆ ಅಂತ ಹೀಗೆ ಹೇಳಿದಾಗ, ಮುಂದೆ ರುಕ್ಮಿಣಿ ವಿವಾಹವಾಗಬೇಕಲ್ಲ, ಸ್ವಯಂವರದ ಪದ್ಧತಿ ಮಾಡ್ತಾರಲ್ಲ. ರುಕ್ಮಿಣಿ ದೇವಿಯ ಕೈಗೆ ಹಾರವನ್ನು ಕೊಡ್ತಾರೆ. ನೋಡು ಯಾರ್ಯಾರು ಬೇಕು ನಿನಗೆ ಅಂತ. ಎಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದುಬಿಟ್ಟಿರ್ತಾರೆ, ಎಲ್ಲ ನಿಂತಿರ್ತಾರೆ. ಕೊನೆಗೆ ಕೃಷ್ಣ ನಿಂತಿರ್ತಾನೆ. ಮೊದಲಿಗೆ ನಿಂತವನು ಬ್ರಹ್ಮದೇವರು ನಿಂತಿದ್ದರು. ರುಕ್ಮಿಣಿ ದೇವಿ ನೋಡ್ತಾಳೆ, ಬ್ರಹ್ಮದೇವರು ಜಗತ್ಪ್ರಸಿದ್ಧ ಮುದುಕ, ಪಿತಾಮಹ ಅಂತ ಹೆಸರು. ಪಿತೃ ಪಿತಾಮಹ ಪ್ರಪಿತಾಮಹ ಅಲ್ವಾ? ತಂದೆಯ ತಂದೆಯ ನಿಮ್ಮ ಪಿತಾಮಹ ಮುದುಕ. ಮುದುಕ ಗಂಡನ್ನಾದರೆ ಏನು ಪ್ರಯೋಜನ ರೀ? ಹುಡುಗಿಗೆ ವಯಸ್ಸಾಗಿದ್ದು ಹುಡುಗನಿಗೆ ಸಣ್ಣ ವಯಸ್ಸಿರಬೇಕು, ಒಳ್ಳೆ ಚೆನ್ನಾಗಿ. ಇದು ಉಲ್ಟಾ, ಇದು ಪಿತಾಮಹ ಮುದುಕ. ಇವನು ಪೇಸ್ಟು ಬ್ರಷು ತೊಗೊಂಡು ಹೋಗ್ಬೇಕಾದ್ರೆ ಒಂದು ಪೇಸ್ಟು ಒಂದು ಬ್ರಷ್ ತೊಗೊಂಡು ಹೋಗಲ್ಲ, 4 ಬ್ರಷು 4 ಪೇಸ್ಟು, ಡಿಫ್ರೆಂಟ್ ಕಂಪ್ನಿದು. ಹಲ್ಲುಚ್ಚಿಕೊಂಡು ಹೊರಗೆ ಬರೋಷ್ಟೊತ್ತಿಗೆ ಬ್ರಹ್ಮದೇವರು ಹಲ್ಲುಜ್ಜಲಿಕ್ಕೆ ಒಳಗಡೆ ಹೋದಾಗ ರಾವಣ ಹುಟ್ಟಿದ ಅಂದ್ರಂತೆ. ಹಲ್ಲುಚ್ಚಿಕೊಂಡು ಹೊರಗೆ ಬರೋಷ್ಟೊತ್ತಿಗೆ ರಾವಣ ಸತ್ತ ಅಂತ. ಎಷ್ಟು ಸಾವಿರಾರು ವರ್ಷ ಆಗಿತ್ತು. ಮತ್ತು ಈ ಮುದುಕನ ಮದುವೆ ಆದರೆ ಇವನಿಗೆ ಕೆಮ್ಮಿನ ರೋಗ, ಆಸ್ತಮಾ ರೋಗ. ಇಲ್ಲಿ ಹಿಡ್ಕೊಂಡ್ಬಿಟ್ಟಿದೆ, ಉಸಿರು ಗುದ್ದು ಅಂತಾನೆ, ಬಿಸಿನೀರು ಅಂತಾನೆ. ಪಿತಾಮಹ ಪ್ರಯೋಜನ ಇಲ್ಲ. ಮುಂದೆ ಬರ್ತಾಳೆ ಏಷ ಬ್ರಹ್ಮ ಅತಿ ವೃದ್ಧ. ಮುಂದೆ ಬರ್ತಾಳೆ, ಪುರೋಹಿತರು ನಿಂತಿರ್ತಾರೆ, ಶುಕ್ರಾಚಾರ್ಯರು, ಬೃಹಸ್ಪತಿ ಆಚಾರ್ಯರು. ನಮ್ಮ ರುಕ್ಮಿಣಿ ಅಂತಾಳೆ, ಯಾರನ್ನಾದ್ರೂ ಮದುವೆ ಆಗ್ಬೋದು. ಪುರಾಣದ ಆಚಾರನ, ಪುರಾಣ ಹೇಳೋ ಆಚಾರನ, ಪುರೋಹಿತರನ್ನ ಮದುವೆ ಆಗ್ಬಾರ್ದು. ಆ ಪುರೋಹಿತರನ್ನ ಮದುವೆ ಆದರೆ ಅದು ಸ್ಪೆಷಲ್ ತೆಂಗಿನಕಾಯಿ ತಂದಿರ್ತಾರೆ ಕಲಶದ ಮೇಲ್ಗಡೆ. ಅದು ಕಲಶದೊಳಗೆ ಹೋಗಿ ಡೈ ಹೊಡಿತಾ ಇರ್ತದೆ. 20 ರೂಪಾಯಿಗೆ 4 ತೆಂಗಿನಕಾಯಿ. ಎಷ್ಟು ತೆಂಗಿನಕಾಯಿ ಸಿಕ್ಕಿರಬೇಡ. ಅದನ್ನು ತುರಿಯೋ ಮಣೆ ಸ್ಪೆಷಲ್ಲಾಗಿ ಲೇತ್ಗೆ ಹೋಗಿ ಮಾಡಿಸ್ಕೊಂಡ್ಬರ್ಬೇಕು ಅದನ್ನು, ಅಂಥ ತುರಿಯೋ ಮಣೆ. ಇನ್ನು ಅದರಲ್ಲಿ ತುರಿದು ಚಟ್ನಿ ಮಾಡಿ ಅದು ಇನ್ನೆಷ್ಟು ನೀರಿರುತ್ತೋ ಎಲ್ಲೋ ಗೊತ್ತಿಲ್ಲ. ಇನ್ನು ಆ ಪುರೋಹಿತರು ತರ್ತಾರೆ ಅಕ್ಕಿ ಮನೆಗೆ. ರಾಯನ ಮಠದವ್ರ ಮನೆಗೆ ಹೋದರೆ ಸುಣ್ಣ ಬೆರೆಸಿದ ಮಂತ್ರಾಕ್ಷತೆ, ಉತ್ತರಾದಿ ಮಠದವ್ರ ಮನೆಗೆ ಹೋದರೆ ಕುಂಕುಮ ಬೆರೆಸಿದ ಮಂತ್ರಾಕ್ಷತೆ, ವ್ಯಾಸರಾಯ ಮಠದವ್ರ ಮನೆಗೆ ಹೋದರೆ ಅರಶಿನ ಬೆಳೆಸಿದ ಮಂತ್ರಾಕ್ಷತೆ. ಅದೆಲ್ಲ ಬಿದ್ದು ಅಕ್ಕಿನ ತೊಗೊಂಬಂದು ಅನ್ನ ಮಾಡು ಅಂತಾನೆ ಗಂಡ. ಅದನ್ನು ಅನ್ನ ಮಾಡಿದ್ರೆ ಹೇಗಿರುತ್ತೆ ಅಂದರೆ, ಗೃಹ ಪ್ರವೇಶದ ದಿವಸ ಮನೆ ಮುಂದೆ ಇಟ್ಟಿರ್ತಾರಲ್ಲ,
ಕಲರ್ಫುಲ್ ರೈಸ್, ಅದ್ಭುತವಾದ ಅಕ್ಕಿ, ಅದು ಅನ್ನ ಆಗಿರುತ್ತೆ. ಆದ್ದರಿಂದ ಪ್ರಯೋಜನ ಇಲ್ಲ. ಇನ್ನು ಆ ಕಲಶದ ಮೇಲೆ ಹೊಚ್ಚಿದ ಸೀರೆನೇ ಉಟ್ಕೋಬೇಕು ನಾವು. ಒಂದು ದಿವಸ ರಂಗಾಚಾರಿ ಕರ್ಕೊಂಡು ಹೋಗಲ್ಲ, ತಾಂಡವ ಮೊದಲಿಯಾರು ಕರ್ಕೊಂಡು ಹೋಗಲ್ಲ, ಸೀರೆ ತೋರಿಸಲ್ಲ, ಯಾವುದೂ ಇಲ್ಲ. ಅವ್ರು ಕೊಟ್ಟಿದ್ದೆ. ಅವಳು ಹೇಳ್ತಾಳೆ, ಮನೆ ಯಜಮಾನ ಹೆಂಡತಿ, ಚಾಲು ಸ್ವಾಮಿಯವ್ರಿಗೆ ಚಾಲು, ಸ್ವಾಮಿ ಹೆಂಡತಿಗೆ ಸಾಕು ಅವ್ರಿಗೆ ಅಷ್ಟೇ ಅಂತ. ಅವ್ರು ಬೇಡ ಅಂತಿದ್ದೆ. ವೇದವ್ಯಾಸ ಪೀಠದಲ್ಲಿ ಬಂದಿದ್ದಮ್ಮ, ಇದನ್ನು ಉಟ್ಕೋಬೇಕು, ಬೇಡ ಅಂತನಬಾರ್ದು ಅಂತ. ಇಷ್ಟಾದ ಮೇಲೆ ಆ ಕಲಶದ ಮೇಲೆ ಹಾಕಿರ್ತಾರಲ್ಲ ಉಪಸದ ಗಣ ಶಿಲ್ಲೆದ ಪೀಸು, ಮಕ್ಕಳಿಗೆ ಒಂದು ಚಿನ್ನ ಚಡ್ಡಿ ಕೂಡ ಆಗಲ್ಲ ಅವರು. ಅದರಿಂದ ಈ ಪುರೋಹಿತರು ಬೇಡ. ಸಲ್ಲದ ಪೌರೋಹಿತ್ಯಕ್ಕೊಳಗಾದರು ಲಕ್ಷ್ಮೀ ಶೋಭಾನೇನ ವಾದರಾಜರು ಅಂತಾರೆ, ಕೆಲವಾರು ತಲೆಯೂರಿ ತಪವಾಗೈದಿದ್ದರು, ಸಲ್ಲದ ಪೌರೋಹಿತ್ಯಕ್ಕೊಳಗಾದರು. ಪುರೋಹಿತರ ಹೆಂಡತಿಗೆ ಏನು ಸುಖ ಇಲ್ಲ ಅಂತಾಳೆ. ಮುಂದೆ ಬರ್ತಾಳೆ, ಸೂರ್ಯನನ್ನು ನೋಡ್ತಾಳೆ. ಒಳ್ಳೆ ತೇಜಸ್ವಿ ಸೂರ್ಯ. ಮದುವೆ ಆಗೋಣ ಅಂದ್ರೆ ಸುಡ್ತಾನ್ರಿ ಶಾಡಿಷ್ಟು ಗಂಡ ಇವ, ಸೂರ್ಯ ಸುಡ್ತಾನೆ, ಆದ್ದರಿಂದ ಸೂರ್ಯ ಬೇಡ ಅಂತಾಳೆ. ಇನ್ನು ಚಂದ್ರನನ್ನು ಮದುವೆ ಆಗೋಣ ಅಂದರೆ 15 ದಿವಸ ಚೆನ್ನಾಗಿರ್ತಾನೆ, 16 ದಿವಸ ಅಡ್ಮಿಟ್ ಆಗ್ತಾನೆ ಆಸ್ಪತ್ರೆಗೆ. ಅಮಾವಾಸ್ಯೆ ದಿವಸಕ್ಕೆ ಎಲ್ಲಿರ್ತಾನೋ ಹುಡುಕಬೇಕು ಚಂದ್ರನನ್ನು. ಮಾರ್ಚುರಲ್ಲೇ ಇರ್ತಾನೋ ಅಥವಾ ICU ಇರ್ತಾನೋ, ವೆಂಟಿಲೇಷನ್ ಹಾಕಿರ್ತಾರೋ ಗೊತ್ತಿಲ್ಲ, ಪ್ರಯೋಜನ ಇಲ್ಲ. ಇನ್ನು ಇದಾದ್ಮೇಲೆ ಇಂದ್ರನನ್ನು ಮದುವೆ ಆಗೋಣ ಅಂತ ನೋಡಿದ್ಲು. ಇಂದ್ರನಿಗೆ ವೈದಿಕ ಬ್ರಾಹ್ಮಣರ ಹೆಂಡಂದ್ರೆ ಆಚಾರ ಹೆಂಡಂದ್ರ ಮೇಲೆ ಕಣ್ಣು. ಅವನಿಗೆ ಆಚಾರ ಹೆಂಡಂದ್ರೆ ಏನು ಚೆನ್ನಾಗಿರ್ತಾರೆ, ಅವ್ರು ರಿಜೆಕ್ಟೆಡ್ ಪೀಸ್ಗಳು. ಆಚಾರ ಹೆಂಡಂದ್ರು ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಬೇಡ ಅಂತಾರೆ, ಅವ್ರು ಬೇಡ ಅಂತಾರೆ. ಕೊನೆಗೆ ಇನ್ನೇನು ಮಾಡೋದಮ್ಮ, ಯಾರೊಬ್ಬರು ಆಚಾರ ಮದುವೆ ಆಗು, ಇಜ್ಜಿಲು ಒಳಗೆ ಹಾಕ್ಕೊಂಡು ತೆಗೆ ಮಾಡಿಕೊಂಡು ಚೆನ್ನಾಗಿ ಒಳಗೆ ಅರಶಿನ ಇಷ್ಟು ದಪ್ಪ ಹಚ್ಕೋಬೇಕು. ಆ ಆಚಾರ ಹೆಂಡತ್ರೇ ಇವ್ನು ನೋಡ್ತಾನೆ. ಅಲ್ಲಿ ಆಚಾರ ಇಂದ್ರ 24 ಗಂಟೆ ಈ ಪಾರ್ಟಿನ ಆ ಪಾರ್ಟಿನ, ಬೇಗಮ್ಮನ ಒಳಗೆ ಹಾಕೋಣ, ಮಮತಾ ಬ್ಯಾನರ್ಜಿನ ಒಳಗೆ ಹಾಕೋಣ, DK ಶಿವಕುಮಾರನ ಒಳಗೆ ಹಾಕೋಣ, ಸಿದ್ದರಾಮಯ್ಯನ ಒಳಗೆ ಹಾಕೋಣ, ಇದೇ ಕೆಲಸ ಇವನಿಗೆ. ಆದ್ದರಿಂದ ಇಂದ್ರ ಪ್ರಯೋಜನ ಇಲ್ಲ ಅಂತಾಳೆ. ಮುಂದೆ ಬರ್ತಾಳೆ, ನಮ್ಮ ಶಿವನನ್ನು ನೋಡ್ತಾಳೆ. ಮದುವೆ ಆಗ್ಬೋದು, ತುಂಬ ಸುಂದರವಾಗಿದ್ದಾನೆ, ಬೆಳ್ಳಗಿದ್ದಾನೆ ಹುಡುಗ, ಆದರೆ ಮೈ ಮೇಲೆ ಬಟ್ಟೆ ಹಾಕೊಳ್ಳೋದು ದಿಗಂಬರ. ಇವತ್ತು ಶೋ ಹೇಗೆ ಅಂತ ಜಗತ್ತಿನಲ್ಲಿ, ಹೆಂಗಸರು ಅತೀ ಕಡಿಮೆ ಬಟ್ಟೆ, ಗಂಡಸರು ಮೈ ತುಂಬ ಬಟ್ಟೆ. ಇವನು ಮೈ ಮೇಲೆ ಬಟ್ಟೆನೇ ಹಾಕೊಳ್ಳೋದು. ಇವನನ್ನು ಏನಾರ ಮಾಲೆ ಕರ್ಕೊಂಡು ಹೋದ್ರೆ ಡಿಮಾರ್ಟ್ಗೆ ಕಲ್ತ್ಕೊಂಡು ಹೊಡೆದ, ಅದು ಉಂಡಮಾಲೆ ಬೇರೆ, ವಿಚಿತ್ರವಾದ ಅಲಂಕಾರ. ಆದ್ದರಿಂದ ಇವನು ಸ್ಮಶಾನವಾಸಿ ಬೇರೆ. ಒಳ್ಳೆ ಟುಸ್ಟುಸ್ಸು ಪರ್ಫ್ಯೂಮ್ ಹೊಡ್ಕೊಂಬಲ್ಲ, ಯಾವುದೋ ಹೆಣದ ಬೂದಿ ಹೊರಿ ಹಚ್ಕೊತಾನೆ. ಅದರಿಂದ ಶಿವ ಬೇಡವಾ ಅಂತಾಳೆ. ಶಿವ ಬೇಡ, ಇಂದ್ರ ಬೇಡ, ಸೂರ್ಯ ಬೇಡ, ಚಂದ್ರ ಬೇಡ, ಯಮರಾಜನನ್ನು ನೋಡ್ತಾಳೆ. ನಮ್ಮ ಮೊದಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಡೆದಂಗೆ ನನ್ನನ್ನು ಬಾಂಡ್ಲೆಲ್ಲಿ ಹಾಕಿ ಹೊಡೆದ್ಬಿಟ್ರೆ ಏನು ಮಾಡಲಿ? ಎಲ್ಲ ಜೀವರನ್ನು ವಿತೌಟ್ ಆಯಿಲ್ ಬೆಂಡೆಕಾಯಿ ಫ್ರೈ ಮಾಡ್ದಂಗೆ ಮಾಡ್ತಾನಂತೆ ಸ್ವಲ್ಪ ನರಕಲದಲ್ಲಿ. ಹಂಗೆ ಮಾಡಿಬಿಟ್ರೆ ಏನು ಮಾಡೋಣ? ಯಮ ಬೇಡ ಅಂತಾಳೆ. ಕೊನೆಗೆ ಲಕ್ಷ್ಮೀದೇವಿ ಕೇಳ್ತಾಳೆ, ರುಕ್ಮಿಣಿದೇವಿ, ನನಗೆ ಗಂಡನ ಆಗುವ ಯೋಗ್ಯತೆ ಯಾರಿಗುಂಟು ಅಂದರೆ ಇದು 3 ಗುಣ ಬೇಕು. ನಿರ್ದೋಷನಾಗಿರಬೇಕು, ದೋಷ ಇರಬಾರ್ದು ಅವನಲ್ಲಿ, ಗುಣಪೂರ್ಣನಾಗಿರಬೇಕು, ಭಕ್ತವತ್ಸಲನಾಗಿರಬೇಕು, ಯಾರಿಂದಲೂ ಏನನ್ನೂ ಅಪೇಕ್ಷೆ ಪಡದೇ ಇರುವ ಗಂಡ ಆಗಬೇಕು. ಇವರೆಲ್ಲ ದೇವತೆಗಳೆಲ್ಲ ಪರಮಾತ್ಮನಿಂದಲೇ ಬೇಡಿ ತಂದು ತಿಂದು ತೇಗಿ ಪರಮಾತ್ಮನಿಗೆ ವಿರುದ್ಧ ಮಾಡ್ತಾರೆ. ಆದ್ದರಿಂದ ಇವ್ರು ಯಾರೂ ಬೇಡ ಅಂತ ಏವಂ ಲಕ್ಷ್ಮೀದೇವಿ ಹೀಗೆ ವಿಚಾರ ಮಾಡಿ, ಪರಮಾತ್ಮನೇ ನಿರ್ಗುಣ ಶ್ರೇಷ್ಠನಾಗಿರ್ತಕ್ಕಂಥ ನಿರ್ದುಷ್ಟ ಅಂಥೇಳಿ ರುಕ್ಮಿಣೀದೇವಿಗೂ ಪರಮಾತ್ಮನಿಗೂ ವಿವಾಹ ಮಹೋತ್ಸವ ಮೂಲಮಾಧವ ಎನ್ನುವ ಜಾಗದಲ್ಲಿ ನಡೆಯುತ್ತೆ. ಇವತ್ತಿಗೂ ನೀವು ದ್ವಾರಕಾದಲ್ಲಿ ನೋಡ್ಬೋದು. ಅದೇನು ಮಾಡೋದು, ನಮ್ಮ ಗುಜರಾತ್ ಜನಕ್ಕೆ ದೇವರಲ್ಲಿ ಭಕ್ತಿ ಇಲ್ಲ, ಅವರು ಎಲ್ಲ ಗಲೀಜು ಮಾಡಿಟ್ಟಿದ್ದಾರೆ. ಬರೀ ಬಾವಲಿಗಳು ಓಡಾಡ್ತಾ ಇರುತ್ತೆ ಮೂಲಮಾಧವ ಜಾಗದಲ್ಲಿ. ಮಾಡಿದ್ರಾ? ನಾವು ಗೊತ್ತಿಲ್ಲ. ನಾವು ಹೋದಾಗ ತುಂಬ ದುಃಖ ಆಯಿತು ನನಗೆ. ಕೃಷ್ಣನಿಗೆ ಮದುವೆಯಾದ ಜಾಗ ಎಷ್ಟು ಬರೀ ಬಾವಲಿಗಳ ಮಲಮೂತ್ರಗಳೇ ಅಲ್ಲಿ ಬಿದ್ದಿತ್ತು. ಕೃಷ್ಣನಿಗೆ ಮದುವೆಯಾದ ಜಾಗ ಅಂತ ತೋರಿಸ್ತಾರೆ. ಹೀಗೆ ಕೃಷ್ಣನಿಗೆ ವಿವಾಹ ಮಹೋತ್ಸವ ಶುಭಾಭಿಹಿ ಗುಡಗೀರಿಕಾಭಿಹಿ, ಜೀರಿಗೆ ಮತ್ತು ಬೆಲ್ಲವನ್ನು ಅರೆದು ಅಲ್ಲಿ ಇಬ್ಬರಿಗೂ ಗಂಡ ಹೆಂಡತಿ ಹಾಕ್ಕೊಂಡಿದ್ದಾರೆ. ದೇವತೆಗಳು ಎಲ್ಲರೂ ನಿಂತು, ಗರ್ಗಾಚಾರ ನಿಂತು ವಿವಾಹ ಮಹೋತ್ಸವವನ್ನು ಬಹಳ ಅದ್ಭುತವಾಗಿ ನಡೆಸಿದ್ದಾರೆ. ಕೃಷ್ಣ ಪರ ರುಕ್ಮಿಣೀದೇವಿಯರ ವಿವಾಹ ಮಹೋತ್ಸವ ಬಹಳ ಅದ್ಭುತವಾಗಿರ್ತಕ್ಕಂಥ ವಿವಾಹ ಮಹೋತ್ಸವ ನಡೆದಿದೆ. ಪರಮಾತ್ಮನಿಗೆ ಮಗನಾಗಿ ಪ್ರದ್ಯುಮ್ನ ಅನ್ನತಕ್ಕಂಥ ಮಗ ಹುಟ್ಟಿದ್ದಾನೆ. ಶಾರದೇಶ್ನ ಅಂತ ಗಣಪತಿ ಹುಟ್ಟಿದ್ದಾನೆ. ಪ್ರದ್ಯುಮ್ನಲ್ಲಿ ಪರಮಾತ್ಮನದೇ ಒಂದು ಆವೇಶ, ಪ್ರದ್ಯುಮ್ನ ಅಂತ. ಪ್ರದ್ಯುಮ್ನನಿಗೆ ಅನಿರುದ್ಧ ಅಂತ ಮಗ. ಹೀಗೆ ಪರಮಾತ್ಮ ನರಕಾಸುರನ ಸಂಹಾರವನ್ನು ಮಾಡಿ 16,100 ಜನರನ್ನು ಮಿತ್ರವಿಂದ, ಲಕ್ಷಣ, ಭದ್ರ, ಕಾಳಿಂದಿ, ಸತ್ಯಭಾಮ, ಸಮಂತಕಮಣಿಯ ನೆಪದಿಂದ ಸತ್ಯಭಾಮೆಯನ್ನು ಮದುವೆ ಆಗುತ್ತಾನೆ. ಸಮಂತಕಮಣಿಯ ನೆಪದಿಂದ ಸತ್ಯಭಾಮೆಯನ್ನು ಮದುವೆ ಆಗುವಾಗ ಜಾಂಬುವಂತ ತನ್ನ ಮಗಳಾಗಿದ್ದ ಜಾಂಬುವತಿಯನ್ನು ಕೊಟ್ಟು ಮದುವೆ ಮಾಡುತ್ತಾನೆ. ಹೀಗೆ 8 ಜನ ಅಷ್ಟಮಹಿಷಿಯರು, 16,100 ಜನ ನರಕಾಸುರನ ಮಕ್ಕಳು. ಈಗ 16,108 ಜನ ಪರಮಾತ್ಮನದು. ಅವನ ಸಂಸಾರ ಹೇಗಿತ್ತು ಅಂದರೆ ಎಲ್ಲರಿಗೂ ಒಂದೊಂದೇ ಹೆಣ್ಣು, 16,108 ಹೆಣ್ಣು, ಗಂಡು ಮಾತ್ರ ಎಲ್ಲರಿಗೂ 10 ಗಂಡಂತೆ. ನಿಮಗೆಲ್ಲ ಮಲ್ಟಿಪ್ಲೈ ಮಾಡೋದು ಬರುತ್ತೆ. 16,108 ಇಂಟು 10. ಬಂದದ್ದು ಜಾಸ್ತಿ, ಹೋದದ್ದು ಕಡಿಮೆ. ಕೃಷ್ಣನ ಮನೆಯಲ್ಲಿ ಬಂದದ್ದೇ ಬಹಳ, ಎಲ್ಲ ಬೀಗರು ಕೊಟ್ಟದ್ದು ಬಹಳ, ಹೋಗಿದ್ದು ಕಡಿಮೆ. ಎಲ್ಲ ಅದ್ಭುತವಾದ ಅರಮನೆಗಳನ್ನು ಕಟ್ಟಿಸಿದ್ದಾನೆ ಪರಮಾತ್ಮ. ಅಂಥ ಅರಮನೆಯನ್ನು ಕಟ್ಟಿಸಿದ
ಆ ಪರಮಾತ್ಮ ಒಂದು ದಿವಸ ಶ್ರೇಷ್ಠವಾದ ಅರಮನೆಯಲ್ಲಿ ಕೂತಿರುವ ಸಂದರ್ಭದಲ್ಲಿ ಕುಚೇಲ ಅಂತ ಒಬ್ಬ ಬ್ರಾಹ್ಮಣ, ಪರಮ ಶ್ರೇಷ್ಠವಾದ ಬ್ರಾಹ್ಮಣ. ನಮ್ಮಲ್ಲಿ ಕೇಳ್ತೀವಿ, ಒಂದು ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ, ಶ್ರೀಮಂತ ಶ್ರೇಷ್ಠಿ ಇದ್ದ ಅಂತ. ಅದು ಬ್ರಾಹ್ಮಣರ ಕಥೆ ಹೇಳುವಾಗೆಲ್ಲ ಹಾಗೆ, ಬ್ರಾಹ್ಮಣ ಬಡವನಾಗಿದ್ದರೆ ಚೆನ್ನ, ಶ್ರೀಮಂತರಾಗಿದ್ದರೆ ವೈಶ್ಯರು ಚೆನ್ನ. ಅವ್ರು ನೋಡ್ಕೋತಾರೆ ಇವನಿಗೆ ಶ್ರೀಮಂತಿಗೆ ಯಾಕೆ ಬೇಕು. ಹಾಗೆ ಕುಚೇಲನಿಗೆ ಸಂಪತ್ತಿಲ್ಲ, ಮನೆಯಲ್ಲಿ ತುಂಬ 12 ಜನ ಮಕ್ಕಳು. ಹೆಂಡತಿ ಹೇಳಿದ್ರು, ನಿಮ್ಮ ಸ್ನೇಹಿತ ತುಂಬ ಶ್ರೀಮಂತನಿದ್ದಾನಂತೆ, ಅವ್ನು ನೋಡ್ಕೊಂಬಂದ್ರಿ, ನಮಗೆ ಶ್ರೀಮಂತಿಗೆ ಏನಾದ್ರು ಬಂದಿತ್ತು ಅಂತ. ಕುಚೇಲ ಅಂತ, ದುಡ್ಡಿಗಾಗಿ ದೇವರ ಬಳಿಗೆ ನಾನು ಹೋಗಲ್ಲ, ದುಡ್ಡನ್ನು ಕೇಳಲಿಕ್ಕೆ ನಾನು ದೇವರ ಬಳಿಗೆ ಹೋಗಲ್ಲ. ಸರ್ವಾಂತರ್ಯಾಮಿಯಾದ ಭಗವಂತನಿಗೆ ನಮಗೆ ಏನು ಕೊಡಬೇಕು ಅಂತ ಅವನಿಗೆ ಗೊತ್ತಿದೆ. ನಾವು ಹೋಗಿ ಕೇಳಿದ್ರೆ ಪರಮಾತ್ಮನಿಗೆ ದಡ್ಡ ಅಂತ ಅಂದಂಗಾಗತ್ತೆ, ಅದರಿಂದ ನಾನು ಕೇಳಲಿಕ್ಕೆ ಹೋಗಲ್ಲ ಅಂತಿದ್ದ. ಕೊನೆಗೊಂದು ದಿವಸ, ನೀವು ದುಡ್ಡು ಕೇಳ್ರಿ ಬಿಡ್ರಿ, ಕೃಷ್ಣನ ದರ್ಶನ ಮಾಡಿದರೆ ಸಂಪತ್ತು ಬರುತ್ತೆ ಅಂತ. ಹಾಗಾದ್ರೆ ಹೋಗ್ತೀನಿ, ಬರಿಗೈಯಲ್ಲಿ ಹೋಗಬಾರದು. ಹಳೆ ಕಾಲದಲ್ಲೆಲ್ಲ ಬಾಣಂತಿಯರು ನೋಡಲಿಕ್ಕೆ, ಮಕ್ಕಳನ್ನು ನೋಡಲಿಕ್ಕೆ, ಗುರುಗಳನ್ನು ನೋಡಲಿಕ್ಕೆ, ದೈವವನ್ನು ನೋಡಲಿಕ್ಕೆ ಬರಿಗೈಯಲ್ಲಿ ಹೋಗ್ತಾ ಇರಲಿಲ್ಲ. ಈಗ ಬಾಣಂತಿಯರು ನೋಡಲಿಕ್ಕೆ ಹೂವು ಬೊಕ್ಕೆ ತೊಗೊಂಡು ಹೋಗ್ತಾರೆ. ಯಾತಕ್ಕೋ ಅವಳು ಮುಡ್ಕೊಂಬ ಹಾಗಿಲ್ಲ, ಆ ಬೊಕೆಯಲ್ಲಿ ಕಟ್ಟಿರೋ ಹೂವು ಅಂತೂ ದೇವರಾಣೆ, ಅದು ಮುಡ್ಕೋವಲ್ಲ, ವಾಸನೆ ನೋಡಲಿಕ್ಕೆ ಬರಲ್ಲ, ಬರೀ ಕಲರ್ಫುಲ್ ಅದು ಕೊನೆಗೆ ಏನು ಮಾಡ್ತಾರೆ, ತೆಗೆದು ಡಸ್ಟ್ಬಿನ್ಗೆ ಬಿಸಾಕಿ. ಏನು ಬಂತು ಪ್ರಯೋಜನ? ಅದನ್ನೇ ಆ ಬೊಕ್ಕೆ ಕೊಟ್ಟು 300 ರೂಪಾಯಿ ಕೊಟ್ಟಿದ್ರೆ ಒಂದು ಯಾವ್ದಾರ ಸಿರಪ್ ಬರೋದು. ಬಂದವರೆಲ್ಲ ಆವಾಗಿನ ಕಾಲದಲ್ಲಿ ಬಾಣಂತಿಯರು ನೋಡ್ಲಿಕ್ಕೆ ಒಂದಿಷ್ಟು ಕಾಫಿ ಇಡ್ಲಿ ತೊಗೊಂಡೋಗಿ ಕೊಡೋರು, ಬಾಯಿ ಒಣಗಿರುತ್ತೆ. ಇವತ್ತೆಲ್ಲ ಚೇಂಜು, ಎಲ್ಲ ಚೇಂಜು. ಅದಕ್ಕೆ ಕುಚೇಲ ಕೇಳ್ತಾನೆ, ದೇವರ ಬಳಿಗೆ ಹೋಗ್ತಾ ಇದ್ದೀನಿ, ಬರಿಗೈಯಲ್ಲಿ ಹೋಗಬಾರ್ದು, ಏನಾರ ಇದ್ರು ಕೊಡು. ಏನಿಲ್ಲ ಅಂತ ಗೊತ್ತು, ಮನೆಯಲ್ಲಿ ಡಬ್ಬವೇ ಇಲ್ಲ, ಡಬ್ಬ ಇದ್ರೆ ತಾನೇ ಇಲ್ಲ, ಡಬ್ಬಗಳೇ ಇಲ್ಲ ಮನೆಯಲ್ಲಿ. ಅಂಥ ದರಿದ್ರ ಬ್ರಾಹ್ಮಣ ಕೇಳ್ತಾನೆ. ಕೊನೆಗೆ ಅವಳು ಯಾಚಯಿತ್ವ 4 ಮನೆಗಳಲ್ಲಿ ಕೇಳ್ತಾರೆ. ಅವಲಕ್ಕಿಯನ್ನು ಕೊಟ್ಟರಂತೆ, ಅವಲಕ್ಕಿಯನ್ನು ಕಟ್ಟಲಿಕ್ಕೆ ಬಟ್ಟೆ ಚೆನ್ನಾಗಿಲ್ಲ, ಹರಕಲ ಬಟ್ಟೆಯಲ್ಲೇ ಅವಲಕ್ಕಿಯನ್ನು ಕಟ್ಟಿ ಗಂಡನಿಗೆ ಕೊಟ್ಟಿದ್ದಾಳೆ. ಗಂಡ ತಗೊಂಡು ಹೊರಟಿದ್ದಾನೆ ದೇವರ ಸ್ಮರಣೆ ಮಾಡಿಕೊಂಡು. 16,108 ಮನೆಯಂತೆ. ಯಾವ ಮನೆಗೆ ಹೋಗಬೇಕು? ರುಕ್ಮಿಣಿ ಮನೆಗೆ ಹೋಗಬೇಕು, ಮಿತ್ರವಿಂದ ಮನೆಗೆ ಹೋಗಬೇಕು, ಸತ್ಯಭಾಮ ಮನೆಗೆ ಹೋಗಬೇಕು, ಜಾಂಬವತಿ ಮನೆಗೆ ಹೋಗಬೇಕು, ಎಲ್ಲಿ ಕೃಷ್ಣ ಸಿಗ್ತಾನೆ ಅಂತ. ಪರಮಾತ್ಮ ಯಾವ ಮನೆಗೆ ಹೋದರೂ ಇದ್ದಾನಂತೆ. ಕುಚೇಲ ಬರ್ತಾನೆ, ನೋಡಿದವನಿಗೆ ಕೂಡಲೇ ಪರಮಾತ್ಮ ಎದ್ದು ಬಂದು ಕುಚೇಲನನ್ನು ಹಿಡಿದು ಆಲಿಂಗನ ಮಾಡಿಕೊಂಡು ಕರ್ಕೊಂಡು ಬಂದು ತಾನು ಕೊಡುವ ಸಿಂಹಾಸನದಲ್ಲಿ ನಮ್ಮ ಕುಚೇಲ ಬ್ರಾಹ್ಮಣನನ್ನು ಕೂಡಿಸ್ತಾನೆ. ಹರಕಲು ಪಂಚೆ, ಅವನ ಮೈಯಲ್ಲಿ ಎಷ್ಟು ರಿಬ್ಸ್ ಇದೆ ಕಾಣಿಸ್ತಾ ಇದೆ, ಸ್ಪೈನಲ್ ಕಾರ್ಡಲ್ಲಿ ಒಟ್ಟು ಎಷ್ಟು ಮೂಳೆಗಳಿದೆ ಕಾಣಿಸ್ತಾ ಇದೆ, ತಲೆಯಲ್ಲಿದ್ದ ಮೂಳೆ ಕಾಣಿಸ್ತಾ ಇದೆ, ಗಲ್ಲದಲ್ಲಿದ್ದ ಮೂಳೆ ಕಾಣಿಸ್ತಾ ಇದೆ. ಎಷ್ಟು ಕೊಚ್ಚೆ ಹಾಕಿದ್ರು 1/4 kg ಮಾಂಸ ಸಿಗಲಿಕ್ಕಿಲ್ಲ ಅವನ ದೇಹದಲ್ಲಿ. ಅಂಥ ದರಿದ್ರ ಬ್ರಾಹ್ಮಣ ಕುಚೇಲ. ಪರಮಾತ್ಮ ಅವನನ್ನು ಕರೆದು ಕೂಡಿಸಿ, ಅಣ್ಣ ಬಲರಾಮ, ನಮ್ಮ ಬಾಲ್ಯ ಸ್ನೇಹಿತ ಸಾಂದೀಪಿನ್ಯಾಚಾರ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ನಮ್ಮ ಜೊತೆಯಲ್ಲಿದ್ದ ಬ್ರಾಹ್ಮಣ ಬಂದಿದ್ದಾನೆ ಬಾ ಅಂತ ಅವನನ್ನು ಪರಮಾತ್ಮ ಕೂಡಿಸಿ ರುಕ್ಮಿಣಿ ಸತ್ಯಭಾಮನಿಗೆ ಹೇಳಿದಂತೆ, ಸಾಕ್ಷಾತ್ ಲಕ್ಷ್ಮೀ ಸ್ವರೂಪರವರಿಬ್ಬರು, ನೀವಿಬ್ಬರು ಚಾಮರ ಬೀಸರಿಂದ ದಂಗು ಬಡದು ಹೋದ ಕುಚೇಲ. ಆಹಾ, ಏನು ನನ್ನ ಯೋಗ್ಯತೆ, ನಾನು ಅಲ್ಪ. ಸತ್ಯಭಾಮ ರುಕ್ಮಿಣಿಯರು ಚಾಮರ ಬೀಸೋದು ಅಂದರೆ ಪರಮಾತ್ಮನ ಸೇವೆ ಮಾಡೋರು, ನನ್ನ ಸೇವೆ ಮಾಡ್ತಾ ಇದ್ದಾರೆ ಸ್ವಾಮಿ, ನನ್ನ ಹೃದಯದಲ್ಲಿ ಬಿಂಬರೂಪಿ ಪರಮಾತ್ಮ ನೀನಿದ್ದೆ, ನಿನಗೆ ಇದು ಸೇವೆ ಅಂತ. ಮುಂದೆ ಕುಚೇಲನಿಗೆ ಊಟಕ್ಕೆ ಬಡಿಸ್ತಾನೆ. ಕುಚೇಲನಿಗೆ ಮಣೆ ಯಾವುದು ತಟ್ಟೆ ಯಾವುದು ಗೊತ್ತಿಲ್ಲ. ತಾನು ತಟ್ಟೆಯಲ್ಲಿ ಕೂತು ಮಣೆಯನ್ನು ತಟ್ಟೆ ಅಂದ್ಕೊಂಡ್ಬಿಟ್ಟ. ಕೃಷ್ಣ ಎತ್ತಿ ಮಣೆಯ ಮೇಲೆ ಕುಡಿಸಿ ಇಲ್ಲಿ ಮಾಡಬೇಕು ಅಂತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಣ್ಣು ತುಂಬ ನೀರು ಬರ್ತಾ ಇದೆ. ಆ ದೇವರ ಪರಮಾನುಗ್ರಹ, ಪರಮಾತ್ಮನ ಕಾರುಣ್ಯ, ಕಣ್ಣಲ್ಲಿ ನೀರು ಬಂತು. ಪರಮಾತ್ಮ ಅಂತ ಇವನು ಊಟ ಮಾಡೋದಿಲ್ಲ, ನನ್ನ ನೋಡಿ ಸಂತೋಷ ಪಟ್ಟಿದ್ದಾನೆ ಅಂತ ತಾನೇ ಕಲಿಸಿ ತಾನೇ ಉಣಿಸಿದ ಕುಚೇಲನಿಗೆ. ಕುಚೇಲ ಉಂಡ. ಅದನ್ನು ನೋಡಿದ್ರು ಉಳಿದ ಸ್ತ್ರೀಯರೆಲ್ಲ ನೋಡಿದ್ರು, ಎಂಥ ದರಿದ್ರ ಬ್ರಾಹ್ಮಣ. ಇಂಥ ದರಿದ್ರ ಬ್ರಾಹ್ಮಣನಾದರೂ ಕೂಡ ಅಹೋ ಬ್ರಹ್ಮಣ್ಯ ದೇವಸ್ಯ, ಆಹಾ, ಸ್ವಾಮಿಗೆ ಬ್ರಾಹ್ಮಣರು ದೇವರಂತೆ, ಬ್ರಾಹ್ಮಣರೇ ದೇವರಂತೆ ಪರಮಾತ್ಮನಿಗೆ. ಅಂತಹ ಸ್ವಾಮಿ ತಾನು ಪೂಜೆ ಮಾಡ್ತಾ ಇದ್ದಾನೆ, ಊಟ ಮಾಡಿಸ್ತಾ ಇದ್ದಾನೆ. ರಾತ್ರಿ ಎಲ್ಲ ಮಾತಾಡಿದ್ರಂತೆ ಕುಚೇಲ ಮತ್ತು ಪರಮಾತ್ಮ ಇಬ್ಬರು ಕೂತು, ಹೇಗಿದ್ದೀಯಾ? ನೋಡಿದ್ರೆ ಗೊತ್ತಾಗಲ್ಲನ್ರಿ, ಕುಚೇಲ ನೋಡಿದ್ರೆ ಹರಕಲು ಪಂಚೆ ಕೇಳ್ತಾನ್ರಿ. ದೇವರು ಮಾಡುವ ಕೆಲವು ಕೆಲಸಗಳಿರುತ್ತೆ. ಒಂದು ದಿವಸ ಅರ್ಜುನನನ್ನು ಕರೆದನಂತೆ. ಅರ್ಜುನ, ಬಾ, ಹೀಗೆ ಹೋಗ್ಬರೋಣ, ಇಲ್ಲೊಬ್ಬರ ಮನೆ ಇದೆ, ಹೋಗ್ಬರೋಣ. ಇಲ್ಲಿಗೋ ಕರ್ಕೊಂಡು ಹೋಗ್ತಾನೆ, ಕೃಷ್ಣ ಕರ್ಕೊಂಡು ಹೋಗ್ತಾನೆ ಅಂತ ನೀನು ಸಸ್ಪೆನ್ಸ್ ಇದ್ದೇ ಇರುತ್ತೆ ಅಂತ. ರಥದಲ್ಲಿ ಕೂತ್ಕೊಂಡು ಅರ್ಜುನ ಮತ್ತು ಕೃಷ್ಣ ಇಬ್ಬರು ಬಂದಿದ್ದಾರೆ. ದೊಡ್ಡ ಬಂಗ್ಲೆ, 1000x1000 ಜಾಗ, ಅದರ 200x200 ಮನೆ ಕಟ್ಟಿದ್ದಾರೆ. 8 ಮುಧೋಳ ನಾಯಿಗಳು, 28 CC ಕ್ಯಾಮರಾಗಳು, ಸೆಕ್ಯೂರಿಟಿ ಗಾರ್ಡ್ಗಳು. ಕೃಷ್ಣ ಬಂದ ಅಂದರೆ ಬಿಟ್ಟುಬಿಟ್ರು, ಒಳಗೋದ. ದೊಡ್ಡ ಸೋಫಾ ಹಾಕಿದ್ರು, ಒಳ್ಳೆ AC ಇತ್ತು. ಪರಮಾತ್ಮ ಅರ್ಜುನ ಇಬ್ಬರು ಕೂತ್ಕೊಂಡ್ರು. ಕೃಷ್ಣನ್ ನೋಡ್ತಾ ಇದ್ದಾನೆ ಅರ್ಜುನ. ಏನೋ ಒಳಗಡೆ ಪರ 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 ಶಬ್ದ ಆಗ್ತಾ ಇದೆ. ಓಹೋ, ದೇವರಿಗೆ ಕೊಡಲಿಕ್ಕೆ ನೋಟುಗಳನ್ನು ಮಿಶ್ರಣಲ್ಲಿ ಹಾಕಿ ಎಣಿಸ್ತಾ ಇದ್ದಾನೆ ಕಾಣಿಸುತ್ತೆ. ಪರ್ರ 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 ಶಬ್ದ, ಏನೋ ತರ್ತಾನೆ ಅಂತ. ಎಷ್ಟೊತ್ತಾದರೂ ಬರಲಿಲ್ಲ. ಕೃಷ್ಣ ಅಂದ, ತುಂಬ ಕೆಲಸದಲ್ಲಿರಬೇಕು, ಬರಲಿಕ್ಕಾಗಲ್ಲ, ಹೋಗೋಣ ಬಾ.
ಶ್ರೀಮಾನ್ ಭವ, ಐಶ್ವರ್ಯವಾನ್ ಭವ, ಶ್ರೀಮಾನ್ ಭವ ಅಂತ ಆಶೀರ್ವಾದ ಮಾಡಿ ಬಂದ್ಬಿಟ್ಟ. ಪಾಪ ಪರಮಾತ್ಮನಿಗೆ ಬೇಕಾದವನು ಕಾಣಿಸುತ್ತೆ, ಆಶೀರ್ವಾದ ಮಾಡಿದ್ದಾನಿಂದ ಕೃಷ್ಣ ಹೋಗೋಣ ಆ ಮನೆಗೆ. ಇಲ್ಲ, ಇನ್ನೊಂದು ಮನೆ ಇದೆ, ಹೋಗೋಣ. ಊರ ಹೊರಗೆ ಒಂದು ಮನೆ, ಗುರುಕುಲ ಗುಡಿಸಲು. ಅಲ್ಲಿ ಏನೇನೇನೇನೂ ಇಲ್ಲ, ಪಂಚಭೂತಗಳು, ಪೃಥ್ವಿ, ಅಪ್ಪು, ವಾಯು, ಆಕಾಶ ಎಲ್ಲ ಮನೆಯಲ್ಲಿ ಓಡಾಡ್ತಾ ಇದೆ. ಅಂಥ ಮನೆ. ಅದಕ್ಕೊಂದು ಗೇಟ್ ಬೇರೆ, ತಡಿಕೆ ಗೇಟ್. ಅದನ್ನು ಕೃಷ್ಣ ಮುಟ್ಟಿದ, ಮುರಿದು ಬಿದ್ದೋಯ್ತು. ಒಳಗೆ ಹೋಗ್ತಾ ನೋಡಿದ, ಒಂದು ಹಸು ನಿಂತಿತ್ತು, ಬಡಕಲ ಹಸು. ಕೃಷ್ಣ ಒಳಗೋದ. ಸ್ವಾಮಿ ಬಂದ್ಯಾ ಅಂತ ಬ್ರಾಹ್ಮಣ. ಇವನಿಂದ ಬಡ ಬ್ರಾಹ್ಮಣ ಬಂದ. ಮೈಯಲ್ಲೆಲ್ಲ ಅವನಿಗೆ ಮೂಳೆ ಇಲ್ಲ ಕಾಣಿಸ್ತಾ ಇದೆ, ಕುಚೇಲ ಇದ್ದಂಗೆ ಇದ್ದಾನೆ. ಬಂದ್ಯಾ ಸ್ವಾಮಿಯಿಂದ ಪರಮಾತ್ಮನ ಒಂದು ಹರಕಲು ಚಾಪೆ ಹಾಕಿದ. ಚೆನ್ನಾಗಿದೆ ಎಂದ ಪರಮಾತ್ಮ. ಕೂತ್ಕೊಂಡ. ಆ ಶ್ರೀಮಂತರ ಮನೆಯ ಫರ್ನಿಚರಲ್ಲಿ ಹಾಕಿ ಕೂತ್ಕೊಂಡು ಅಷ್ಟೇ ಆನಂದವಾಗಿ ಕೂತ್ಕೊಂಡ ಸ್ವಾಮಿ. ಬಡವನ ಮನೆಯ ಚಾಪೆ ಅಂತ ಅಲಕ್ಷ್ಯ ಮಾಡಲಿಲ್ಲ, ಕೂತ್ಕೊಂಡ ಸ್ವಾಮಿ. ಪರಮಾತ್ಮ ಪಾದಪೂಜೆ ಮಾಡ್ಬೋದು ಅಂದ. ಒಂದು ತಟ್ಟೆ ತಂದಿಟ್ಟ. ಸ್ವಾಮಿ ಪಾದ ಇಡು ಅಂದ. ಒಂದು ತಂಬಿಗೆ ತೊಗೊಂಬಂದ. ಅದು ಸಹಸ್ರ ಶೀರ್ಷ ಪುರುಷ, 1000 ಕಣ್ಣಿನ ತಂಬಿಗೆ. ಅದನ್ನು ಹಿಡ್ಕೊಂಡ್ರೆ ಎಲ್ಲ ಹಿಂಗೆ ಹಿಡ್ಕೊಂಡ್ಬರ್ಬೇಕು. ಅದನ್ನು ನೀರು ಕೆಳಗೆ ಬಿಡದಂಗೆ ಬಂದು ದೇವರ ಪಾದ ಪೂಜೆ ಮಾಡಿದ. ಸ್ವಾಮಿ, ನಾನು ಪುನೀತನಾದೆ, ಉದ್ಧಾರ ಆದೆ, ನನ್ನ ಕುಲಪಾವನವಾಯಿತು, ನನ್ನ ಪೂರ್ವಜರೆಲ್ಲ ಉದ್ಧಾರ ಆದರು ಸ್ವಾಮಿ, ನನ್ನ ಮನೆ ಉದ್ಧಾರ ಮಾಡಿದೆ, ಚೆನ್ನಾಗಿದ್ದೀಯಾ ಅಂತ ಕೇಳಿದ್ರು. ಮಧ್ಯಾಹ್ನ 3 ಗಂಟೆ ಬಂದು ಬಾಗಿಲು ಬೆಲ್ಲು ಹೊತ್ಬಿಟ್ಟು ಆಚಾರ ಬಾಗಿಲು ಆಚಾರ ನಿದ್ದೆ ಮಾಡ್ತಾ ಇದ್ರು. ಅಂದರೆ ಕಣ್ಣೆಲ್ಲ ದಪ್ಪಾಗಿರುತ್ತೆ, ನೋಡಿದ್ರೆ ಗೊತ್ತಾಗಲ್ವಾ, ನಿದ್ದೆ ಮಾಡಿದ ಕಣ್ಣಿಗೂ ಹಾಗೆ ಇರೋ ಕಣ್ಣಿಗೂ. ಬಾಗಿಲು ಬೆಲ್ಲ. ಏನು ಬಂದ್ರಿ ಅಂದ್ರೆ ಏನಿಲ್ಲ, ಮನೆ ಮುಂದೆ ವೆಲ್ಕಮ್ ಬೋರ್ಡ್ ಹಾಕಿದ್ರಿ, ಅದಕ್ಕೆ ಬಂದ್ವಿ ಅಂತ. ಎಂಥ ದುರಂತಗಳು. ಪರಮಾತ್ಮ ಕೇಳ್ತಾ ನೋಡ್ರಿ ಆ ಬ್ರಾಹ್ಮಣರನ್ನು, ಹೇಗಿದ್ದೀರಿ ಅಂತ. ಆ ಬ್ರಾಹ್ಮಣನನ್ನು ಪರಮಾತ್ಮ ಕೇಳಿದ್ರೆ ಬ್ರಾಹ್ಮಣ ಅಂತಾನೆ, ಸ್ವಾಮಿ ನಿನ್ನ ಅನುಗ್ರಹದಿಂದ ನಾವು ತುಂಬ ಚೆನ್ನಾಗಿದ್ದೀವಿ, ನೋಡಿದ್ರೆ ಕಾಣಿಸಲ್ಲ ಅಂತಿದ್ವಿ ನಮ್ಮಂಥವರಾದರೆ. ಆದರೆ ಆ ಬ್ರಾಹ್ಮಣ ಅಂದ, ನಿನ್ನ ಅನುಗ್ರಹದಿಂದ ತುಂಬ ಚೆನ್ನಾಗಿದ್ದೀವಿ ಸ್ವಾಮಿ. ಪರಮಾತ್ಮ ಅಂದ, ಬಹಳ ಸಂತೋಷ, ಹೀಗೆ ಇರು, ಹೀಗೆ ಇರು. ಆಶೀರ್ವಾದ ಮಾಡಿ ಹೊರಗೆ ಬರ್ತಾ ಒಂದು ಆಕಳು ಕಂಡಿದ್ದಲ್ಲ, ಆಕಳನಿಂದ ಅಂತ ಕೇಳಿದ್ರು. ಹಸುವಿನಿಂದ. ಹೌದು ಸ್ವಾಮಿ, ನಂದು ಎಷ್ಟು ಕೊಡುತ್ತೆ? ದಿನ ಒಂದು 1/4 ಲೀಟ್ರ್ ಹಾಲು ಕೊಡುತ್ತೆ, ಅದನ್ನೇ ಕೂಡ ಜೀವನ ಮಾಡ್ತಾ ಇದ್ದೀನಿ. ಆಯಿತು, ನಾನು ಹೋಗಿ ಬರ್ತೀನಿ ಅಂತ. ಹಸು ಸತ್ತೋಗ್ಲಿ ಎಂದು ಅರ್ಜುನ ಅಂದ, ಸೀದಾ ಮೆಂಟಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಆ ಶ್ರೀಮಂತ ಏನೂ ಮಾಡಲಿಲ್ಲ, ಶ್ರೀಮಂತನಾಗೊಂದು ಆಶೀರ್ವಾದ ಮಾಡ್ತಿ. ಇಲ್ಲಿ ಬ್ರಾಹ್ಮಣ ಬಹಳ ಭಕ್ತಿಯಿಂದ ನಿಂಗೆಲ್ಲ ಮಾಡಿ ಒಂದು ಆಕಳು ಹಾಲು ಕೊಡ್ತಾ ಇತ್ತು. ಆ ಹಾಲು ಕುಡಿತಾ ಇದ್ದ ಬ್ರಾಹ್ಮಣ ಆಕಳನ್ನು ಸಾಯಿ ನಿಂತಿಯಲ್ಲ, ನಿನ್ನ ನಿಮಾನ್ಸಿ ಕರ್ಕೊಂಡು ಹೋಗ್ತೀನಿ, ನಡಿ, ನೀನು ಇಲ್ಲಿದ್ದರೆ ಪ್ರಯೋಜನ ಇಲ್ಲ, ನೀನು ಯಾಕೆ ಬುದ್ಧಿ ಕೆಟ್ಟೋಗಿದೆ ನಿಮಗೆ, ಇರಲಿ ಬಾ ಅಂತ ಕರ್ಕೊಂಡು ಹೋದ ಪರಮಾತ್ಮ. ಮಾರನೇ ದಿವಸ ಅರ್ಜುನನ ಕರ್ಕೊಂಡ, ಬಾ ಹೋಗೋಣ. ಮತ್ತೆ ಎಂಥವ್ರ ಮನೆ ಕರ್ಕೊಂಡು ಹೋಗ್ತೀವಿ, ಬರಲ್ಲ ಮಾರಾಯ ನಾನು, ನೀ ಬಾ ಅಂದ. ನೀ ಬಾ ಸುಮ್ಮನೆ ಬಂದ. ಆ ಬಡ ಬ್ರಾಹ್ಮಣನ ಮನೆ ಇತ್ತಲ್ಲ, ಮನೆ ಎಲ್ಲ ಪೂರ್ತಿ ಬಿದ್ದೋಗಿದೆ, ಹಸು ಸತ್ತೋಗಿದೆ. ಆ ಹಸುವನ್ನು ನಾಯಿ, ನರಿ, ಹದ್ದುಗಳು ತಿಂತಾ ಇವೆ. ಮಾಡಿದ್ಯಾ? ಸಂತೋಷ ಆಯ್ತಾ ನಿನಗೆ? ಇಷ್ಟು ತಾನೇ ನಿನಗೆ ಬೇಕಾಗಿತ್ತು. ಹಸುವನ್ನು ಕೊಂದು ಬ್ರಾಹ್ಮಣನ ಮನೆ ಬಿಟ್ಟು ಓಡಿಸಿಬಿಟ್ಟು, ಇಷ್ಟೇ ತಾನೇ ನಿನಗೆ ಬೇಕಾಗಿತ್ತು. ಬ್ರಾಹ್ಮಣ ಪ್ರಿಯ ಅಂತ ನಿನಗೆ ಹೆಸರು. ನಿನಗೆ ಏನು ಅನ್ಯಾಯ ಮಾಡಿದೆಲ್ಲೋ ಕೃಷ್ಣ. ಅಲ್ಲಿ ನೋಡು ಅಂದ. ಅಲ್ಲಿ ನೋಡೋಣ, ನದಿ ಆ ಕಡೆಗೆ, ನದಿ ದಂಡೆಯಲ್ಲಿ ಒಂದು ಮನೆ ಇತ್ತು. ಆ ಕಡೆ ದಂಡೆಯಲ್ಲಿ ನೋಡಿ ಚಿಂತೆ ಹಾಕ್ಬಿಟ್ಟು ಧ್ಯಾನ ಮಾಡ್ತಾ ಇದ್ದ. ಅವನಿಗೆ ನನ್ನ ಧ್ಯಾನ ಮಾಡಲಿಕ್ಕೆ ಇದೊಂದು ಆಕಳು ಅಡ್ಡಿಯಾಗಿತ್ತು. ಹೆಂಡತಿ ಹೋದರೂ ಸುಖವಾಗಿದ್ದ, ಮಕ್ಕಳು ಹೋದರೂ ಸುಖವಾಗಿದ್ದ, ಶ್ರೀಮಂತಿಗೆ ಹೋದರೂ ಸುಖವಾಗಿದ್ದ, ದೇಹಕ್ಕೆ ಊಟ ಇಲ್ಲದಿದ್ದರೂ ಸುಖವಾಗಿದ್ದ. ಆದರೆ ಇದೊಂದು ಹಸು ಇದೆ ಅಂತ ನನ್ನ ಕಡೆಗೆ ಅವನ ಮನಸ್ಸು ಬಂದಿರಲಿಲ್ಲ. ಇವತ್ತು ನಾನು ಕಡೆಗೆ ಮನಸ್ಸು ಕೊಟ್ಟೆ ಅಂತ. ಹೀಗೆ ಭಗವಂತನ ರೀತಿಯೇ ಬೇರೆ. ಕುಚೇಲ ರಾತ್ರಿಯೆಲ್ಲ ಊಟ ಮಾಡಿದ, ರಾತ್ರಿಯೆಲ್ಲ ಮಾತಾಡಿದರು. ಬೆಳಗ್ಗೆ ಕುಚೇಲ ಹೋಗಿ ಬರ್ತೀನಿ ಸ್ವಾಮಿ ಅಂತ ಹೊರಟ. ಏನು ತಂದಿದ್ದೀಯೋ ಕುಚೇಲ? ಕಿಮುಪಾಯನ ಮಾನಿ ಸಂಬಂಧ, ಏನಾದ್ರು ತರಬೇಕಲ್ಲ, ಸ್ನೇಹಿತನಿಗೆ ಏನಾದ್ರು ತರದೆ ಬರ್ತೀಯಾ, ಏನು ತಂದಿದ್ದೀಯಾ ಅಂದ. ಕುಚೇಲ ಕೃಷ್ಣನ ಮನೆಯ ಸಂಪತ್ತು, ಅವನ ಮನೆಯ ಊಟ, ಬಂಗಾರದ ತಟ್ಟೆ, ಬಂಗಾರದ ಮಣೆ, ತಾನು ತಂದ ಅವಲಕ್ಕಿ ಅವನಿಗೆ ಕೊಡಲಿಕ್ಕೆ ಬಹಳ ನಾಚಿಕೆ ಆಯಿತು. ಅವನಿಗೆ ಬಹಳ ನಾಚಿಕೆ ಪಟ್ಟಿದ್ದಾನೆ ಕುಚೇಲ. ಕೊಡಲಿಲ್ಲ. ಪರಮಾತ್ಮ ಮತ್ತೆ ಅಂತಾನೆ, ಅವನು ಸರ್ವಸಾಕ್ಷಿ, ಇವನು ಯಾಕೆ ಬಂದಿದ್ದಾನೆ ಅಂತ ಗೊತ್ತು ಪರಮಾತ್ಮನಿಗೆ. ಆದರೆ ಅವನು ಬಾಯಲ್ಲಿ ಬಿಡಿಸ್ಬೇಕು ಅಂತ ಅವನು ಕುಚೇಲ. ಬ್ರಾಹ್ಮಣರು ಬಿಡಲಿಲ್ಲ, ಬಾಯಿ ಬಿಡಲಿಲ್ಲ. ನಾನು ಇದಕ್ಕೆ ಬಂದಿದ್ದೀನಿ, ನಾನು ದರಿದ್ರನಾಗಿದ್ದೀನಿ, ದುಡ್ಡು ಕೊಡು ಸ್ವಾಮಿ. ಕೇಳಲ್ಲ, ನಾನು ಕೇಳಲ್ಲ, ಪರಮಾತ್ಮನ ಹತ್ರ ಕೇಳಲ್ಲ, ಬೇಕಾದ್ರೆ ಕೊಡ್ತಾನೆ. ಕುಚೇಲ ಕೇಳಲಿಲ್ಲ, ಅವಲಕ್ಕಿ ಕೊಡಲಿಲ್ಲ. ಮತ್ತೆ ದೇವರಂತಾನೆ, ಕೊಡುವ ಪದಾರ್ಥ ದೊಡ್ಡದಿದ್ರೆ ಪ್ರಯೋಜನ ಇಲ್ಲವೋ ಕುಚೇಲ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರೇಯಚ್ಚತಿ. ಒಂದು ದಳ ಶ್ರೀ ತುಳಸಿ, ಬಿಂದು ಗಂಗೋದಕವ, ಇಂದಿರಾರಮಣಗರ್ಪಿತವೆನಲು ಹೂವು ಕೊಡುವವನ ಮನೆಗೆ ಹುಲ್ಲ ತರುವ, ನಾನು ಬೇಕಾದ್ದು ಕೊಡ್ತೀನಿ, ಕೊಡಲಿಲ್ಲ ಕುಚೇಲ. ಕೊಡಲ್ಲ, ಮಾತಾಡಲಿಲ್ಲ. ಅದನ್ನ ಹಾಗೆ ಕೊಂಕಳಲ್ಲಿ ಇಟ್ಕೊಂಡು ಕೂತಿದ್ದಾನೆ. ಸರ್ವಸಾಕ್ಷಿಯಾದ ಪರಮಾತ್ಮನಿಗೆ ಅನುಗ್ರಹ ಮಾಡಬೇಕು ಅಂತ ಕುಚೇಲನ ಕೊಂಕಳಿಗೆ ಕೈ ಹಾಕಿ ಅವಲಕ್ಕಿಯನ್ನು ಕಿತ್ಕೊತಾನೆ. ಕಿತ್ಕೊಂಡು ಒಂದೊಂದು ಗಂಟು ಬಿಚ್ಚಿದನಂತೆ. ಜನ್ಮಾಂತರದ ಆ ಕುಚೇಲನಿಗೆ ಹಿಂದಿನ ಜನ್ಮದಲ್ಲಿ ದಾನ ಮಾಡಿ ಗೊತ್ತಿಲ್ಲ ಅವನಿಗೆ. ದಾನ ಮಾಡದೇ ಇದ್ದದ್ರಿಂದ ಅದತ್ತ ದಾನ ಅಚ್ಚ ಭವೇತ್ ದರಿದ್ರ. ದಾರಿದ್ರ್ಯ ಯಾಕೆ ಬಂದಿದೆ ಅಂದರೆ ಅದಕ್ಕೆ ನಮ್ಮಲ್ಲೊಂದು ಮಾತಂತಾರೆ, ಬೀದಿಯಲ್ಲಿ ಬರುವ ಭಿಕ್ಷುಕ
ಭಿಕ್ಷೆ ಬೇಡಲಿಕ್ಕೆ ಬಂದಿರೋದಿಲ್ಲವಂತೆ, ಶಿಕ್ಷೆ ಮಾಡಲಿಕ್ಕೆ ಬಂದಿರ್ತಾನಂತೆ. ಕೊಡದೆ ನನ್ನಂತಾಗಬೇಡ, ಕೊಟ್ಟು ನಿನ್ನಂತೆ ನೀರು ಅಂತ. ಇಂಥ ಸ್ಟ್ರಾಂಗ್ ವರ್ಡ್ ಅಲ್ವಾ? ಕೊಡದೇ ಇದ್ದರೆ ನನ್ನಂತೆ ಏನೂ ಇಲ್ಲಪ್ಪ ಮುಂದಕ್ಕೆ ಹೋಗಂದ್ರೆ ತೀಸ್ಕೋ ಬೊಚ್ಚು ಅಂತ, ನೀನು ಬಾ ನನ್ನ ಜೊತೆಗೆ ಅಂತಾನೆ. ಇಲ್ಲ ಅಂದರೆ ಹಾಗೆ ಅಂತ. ಅದಕ್ಕೆ ಕೊಡದೆ ನನ್ನಂತಾಗಬೇಡ, ಕೊಟ್ಟು ನಿನ್ನಂತೆ ನೀನಿರು. ಅದಕ್ಕೆ ಕುಚೇಲನ ಕೈಯಲ್ಲಿದ್ದ ಅವಲಕ್ಕಿಯನ್ನು ತಗೊಂಡು ಪರಮಾತ್ಮ ಏಕಮುಷ್ಟಿಂ ಸ ಗೃಹ್ಯಧ್ವಾ ದ್ವಿತೀಯಂ ಜಗ್ದುಮಾದದೆ, ಒಂದು ಮುಷ್ಟಿ ಅವಲಕ್ಕಿ ತಗೊಂಡ. ಹಿಂದೆಲ್ಲ ಅವಲಕ್ಕಿ ತುಂಬ ಚೆನ್ನಾಗಿ ಮನೆಯಲ್ಲೇ ಮಾಡ್ತಿದ್ರು, ಈಗೆಲ್ಲ ತುರುಕರ ಮನೆ ಅವಲಕ್ಕಿನೇ, ಅವರೇ ಹಾಕಿದ್ದು, ಅವರೇ ಬೇಯಿಸಿದ್ದು, ಅವರೇ ಮಾಡಿದ್ದು ಕುಚೆ ಅವಲಕ್ಕಿ. ಬ್ರಾಹ್ಮಣರ ಮನೆಯಲ್ಲಿ ಅವಲಕ್ಕಿ ಎಲ್ಲ ಮಡಿ, ಭಾಳ ಮಡಿ. ಅವಲಕ್ಕಿ ಮುಟ್ಟಬೇಕಾದ್ರೂ ಕೂಡ ಮಡಿ ಬಟ್ಟೆ ಉಟ್ಟುಕೊಂಡೇ ಅವಲಕ್ಕಿಯನ್ನು ಮುಟ್ತಾ ಇದ್ರು. 4-6 ಜನ ಮುತ್ತೈದೆಯರು ಸೇರಿ ಭತ್ತ ನೆನೆ ಹಾಕಿ ಭತ್ತ ಕುಟ್ಟಿ ಮಾಡ್ತಾ ಇದ್ರು. ಈಗ ಯಾರು ಮಾಡ್ತಾರೆ? ಅವಲಕ್ಕಿ ಸಿಗೋದೇ ಇಲ್ಲ. ಇವಾಗ ಏನು ತಿಂದರೂ ಅಸಿಡಿಟಿ. ಅವಾಗ ಏನು ತಿಂದರೂ ಮತ್ತೆ ಹಸಿವೆ ಆಗ್ತಿತ್ತು. ಇವಾಗ ಏನು ತಿಂದರೂ ಬೇಡ. ಇವಾಗ ತಿನ್ನಲಿಕ್ಕೆ ಸಂಪತ್ತಿದೆ, ತಿನ್ನಲಿಕ್ಕಾಗಲ್ಲ. ಅವತ್ತು ಸಂಪತ್ತಿಲ್ಲ, ಹಸಿವೆ ಇತ್ತು. ಅವತ್ತು ಕುಚೇಲನ ಅವಲಕ್ಕಿಯನ್ನು ಪರಮಾತ್ಮ ತಿಂದ. ಇನ್ನೊಂದು ಮುಷ್ಟಿಯನ್ನು ತಗೊಂಡ. ರುಕ್ಮಿಣಿ ಸತ್ಯಭಾಮೇರು ಕೇಳಿದ್ರು, ಸಾಕು ಸ್ವಾಮಿ, ಇಲ್ಲಿಗೆ ಸಾಕು. ಅವನ ಮನೆಯಲ್ಲಿ ಆಗಲೇ ನಾವು ಕೂತಾಗಿದೆ, ಅವನ ಮನೆಯಲ್ಲಿ ಕೂತಾಯಿತು. ಈ 2ನೇ ಮುಷ್ಟಿ ನಮಗೆ ಕೊಡು ಅಂತ ಅವರು ತಮ್ಮ ಪಾಲದು. ಇನ್ನು ಉಳಿದ 3-4 ಮುಷ್ಟಿಗಳನ್ನು ಬೇರೆಯವರಿಗೆ ಅಂತ. ಹೀಗೆ ಕುಚೇಲ ಹೋಗಿ ಬರ್ತೀನಿ ಸ್ವಾಮಿ, ಸಂತೃಪ್ತಿ ಆಯಿತು ಅಂದರೆ ಸಾಕು, ನನ್ನ ಅವಲಕ್ಕಿಗೆ ಸಂತೃಪ್ತಿ ಪಡ್ತಿ, ಭಾಳ ಸಂತೋಷ ಆಯಿತು ಅಂತ ಕುಚೇಲ ಹೊರಟಿದ್ದಾನೆ. ಹೊರಟ ಕುಚೇಲನಿಗೆ ಪರಮಾತ್ಮ ಒಂದು ಮೈಮೇಲಿದ್ದ ರೇಷ್ಮೆ ಬಟ್ಟೆನಾದ್ರೂ ಹಾಕಬೇಕಲ್ಲ, ಹಾಕಲಿಲ್ಲ. ನಾವು ಸೇವಾ ಮಾಡಬೇಕಾದ್ರೆ ನೋಡ್ತೀವಿ, ಧರ್ಮಸ್ಥಳಕ್ಕೆ ಹೋದ್ರೆ ಅದೆಲ್ಲ ಕೊಡ್ತಾರೆ, ಇಲ್ಲೆಲ್ಲ ಏನೂ ಕೊಡೋಲ್ಲ. ಏನಾದ್ರು ರಿಟರ್ನ್ ತುಂಬ ಇರಬೇಕು ರೀ, ನಮಗೆ ತುಂಬ ರಿಟರ್ನ್ಸ್ ಇರಬೇಕು. ದೇವಸ್ಥಾನಕ್ಕೆ ನಾವು ಹೋಗಿ ಸೇವಾ ಮಾಡಿದರೆ ನಮಗೆ ಏನು ಕೊಡ್ತಾರೆ ಅಂತ. ಕುಚೇಲ ಏನೂ ಅಪೇಕ್ಷೆ ಪಡಲಿಲ್ಲ ಪರಮಾತ್ಮನ ಮನೆಯಲ್ಲಿ. ಕುಚೇಲ ಅಂದ್ಕೊಂಡು ಬಂದ, ಪರಮಾತ್ಮ ತನ್ನ ಭಕ್ತರಿಗೆ ಸಂಪತ್ತನ್ನು ಕೊಡೋದಿಲ್ಲ. ಸಂಪತ್ತನ್ನು ಕೊಟ್ಟರೆ ಅವನು ಯೋಗ್ಯನಾಗಿದ್ದರೆ ಮಾತ್ರ ಕೊಡ್ತಾನೆ, ಅಯೋಗ್ಯನಾಗಿದ್ದರೆ ಸಂಪತ್ತನ್ನು ಕೊಟ್ಟರೆ ದೇವರ ವಿಸ್ಮರಣೆ ಕೊಡ್ತಾನೆ, ಪರಮಾತ್ಮನನ್ನು ಮರೆತು ಬಿಡ್ತಾನೆ, ಪಾಪ ಕೆಲಸ ಮಾಡ್ತಾನೆ ಮತ್ತು ಸಂಪತ್ತನ್ನು ಕಳ್ಕೊಳ್ತಾನೆ. ಅದಕ್ಕೆ ಸ್ವಾಮಿ ನನಗೆ ಸಂಪತ್ತನ್ನು ಕೊಟ್ಟಿಲ್ಲ, ಎಂಥ ಭಾಗ್ಯ ನನ್ನದು. ರುಕ್ಮಿಣಿ ಸತ್ಯಭಾಮೆಯರಿಂದ ಚಾಮರವನ್ನು ಹಾಕಿಸಿದ, ತಾನು ಜೊತೆಗೆ ಊಟ ಮಾಡಿಸಿದ, ಇದಕ್ಕಿಂತ ಭಾಗ್ಯ ನನ್ನದು ಉಂಟ ಅಂತ ಕುಚೇಲ ಅಂದುಕೊಂಡು ಮನೆಗೆ ಬರ್ತಾ ಇದ್ದಾನೆ. ತುಂಬ ದೂರ ಏನಿಲ್ಲ, ಕುಚೇಲನ ಊರಿಗೂ ದ್ವಾರಕಾಕ್ಕೂ ತುಂಬ ದೂರ ಇಲ್ಲ. ಇವತ್ತಿನ ಪೋರ್ಬಂದರೇ ಕುಚೇಲನ ಊರು. ಆ ಕುಚೇಲ ತಾನು ಮನೆಗೆ ಬರೋ ಹೊತ್ತಿಗೊಬ್ಬ ದೊಡ್ಡ ಮುತ್ತೈದೆ, ಮೈ ತುಂಬ ಬಂಗಾರ ಹಾಕ್ಕೊಂಡಿದ್ದಾಳೆ. ಏನು ಅವಳ ಬಂಗಾರ, ಅವಳ ಸೀರೆನೇ 2 ಲಕ್ಷ ರೂಪಾಯಿ ಸೀರೆ. ಅವಳು ಉಟ್ಕೊಂಡು ಬಂದು ನಮಸ್ಕಾರ ಮಾಡಿದ್ಲು. ಯಾರೋ ಶ್ರೀಮಂತರ ಮನೆ ಹೆಣ್ಮಗಳಿರಬೇಕು ಅಂತ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ, ಅವಳಂದು ನಾನು ಹೆಂಡತಿ ಅಂತ ಗೊತ್ತಾಗಲಿಲ್ಲ ಅಂತ ಕಾಣಿಸುತ್ತೆ ಅಂತ ಮತ್ತೊಮ್ಮೆ ನಮಸ್ಕಾರ ಮಾಡಿದ್ಲೆ. ಸುಪುತ್ರಾವಾಪ್ತಿರಸ್ತು. ಸ್ವಾಮಿ ಬೇಡ, ಈಗಲೇ ಇಂಡಿಯನ್ ಟಿವಿ ಇದೆ ಒಂದಾಗಲೇ, ಮತ್ತೆ 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 ಬೇಡ. ಯಾರು ನೀವು? ನಾನು ಸ್ವಾಮಿ. ಏನಿದೆಲ್ಲ ಸಂಪತ್ತು? ಸ್ವಾಮಿ ಸಂಪತ್ತು ನಮಗಲ್ಲ, ನಮ್ಮ ಊರಿಗೆ ಸಂಪತ್ತು ಕೊಟ್ಟಿದ್ದಾನೆ ದೇವರು. ಬರೀ ನಮ್ಮ ಮನೆಗಲ್ಲ, ಕುಚೇಲನ ಊರೇ ಸಂಪತ್ಮಯವಾಗಿದೆ, ಶ್ರೀಮಂತಿಕೆಯಿಂದಾಗಿದೆ. ಯಾವಾಗಾಯಿತು? ಅವಲಕ್ಕಿ ಕೊಟ್ಟ ಮೇಲೆ ಅಲ್ಲ, ನೀವು ಇಲ್ಲಿಂದ ಹೊರಟ್ರಲ್ಲ ಅವಾಗಲೇ ಸಂಪತ್ತು ಬಂತು. ನೋಡಿದ್ರ, ನಾವು ದೇವರ ಬಳಿಯಲ್ಲಿ ಕೇಳಿದರೆ ಎಷ್ಟು ಮೂರ್ಖರಾಗ್ತೀವಿ. ಕೇಳಬೇಕಾಗಿಲ್ಲ ಭಗವಂತರನ್ನು. ಹೀಗೆ ಕುಚೇಲೋಪಾಖ್ಯಾನವನ್ನು ಹೇಳಿದ್ದಾರೆ. ಹೀಗೆ ಪರಮಾತ್ಮ ತನ್ನ ಊರಲ್ಲಿ ತಾನು ಪರಮಾದ್ಭುತವಾದ ಕೆಲಸವನ್ನು ಮಾಡ್ತಾ, ಕೃಷ್ಣನ ಊರಲ್ಲಿ ಅವನ ಮಕ್ಕಳಿಗೆ ಮತ್ತು ಯಾದವರಿಗೆ ಪಾಠ ಹೇಳಿಕೊಡ್ಲಿಕ್ಕೆ ಎಷ್ಟು ಜನ ಟೀಚರ್ಸ್ ಇದ್ರು ಅಂದರೆ 3,00,00,000 3,88,100 ಜನ ಟೀಚರ್ಸ್ ಇದ್ರು ಪಾಠ ಹೇಳ್ಕೊಡ್ಲಿಕ್ಕೆ. ಒಬ್ಬರಿಗೆ 50 ಜನ ಅಂದರೂ ಕೂಡ ಇನ್ನೆಷ್ಟು ಜನ ಶಿಕ್ಷಕರು ಅವ್ರ ಜೊತೆಗೆ ಶಾಲಾ ಬಾಲಕರು ಬೇಡ. ಇಂಥ ಪರಮಾದ್ಭುತವಾದ ಕೆಲಸವನ್ನು ಮಾಡಿದ್ದಾನೆ. ಇಂಥ ಶ್ರೀಹರಿಯ ಪರಮಮಂಗಳವಾದ ಶ್ರೀಕೃಷ್ಣನ ಚರಿತ್ರೆ 10ನೇ ಸ್ಕಂದ ಭಾಗವತ ಬಹಳ ವಿಸ್ತಾರವಾಗಿ ನಿರೂಪಣೆ ಮಾಡ್ತಕ್ಕಂಥದ್ದಾಗಿದೆ. ಇಂಥ ಪರಮಾತ್ಮ ಕಥೆಯನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೆ, ಯೈದಮನುಶೃಣೋತಿ ಶ್ರಾವಯೇದ್ವಾ ಮುರಾರೇಹೇ, ಯೈದಮನುಶೃಣೋತಿ ಶ್ರಾವಯೇದ್ವಾ ಮುರಾರೇಹೇ ಚರಿತಮೃತಕೀರ್ತೇಃ ವರ್ಣಿತಂ ವ್ಯಾಸಪುತ್ರೈಃ ಜಗದಗವಿತಲಂ ತದ್ಭಕ್ತಕರ್ಣಾವತಂಸಂ ಭಗವತಿ ಕೃತಚಿತ್ತಃ ಯಾತಿ ತಕ್ಷೇಮಧಾಮ. ಯಾರು ಈ ಪರಮಾತ್ಮನ ಪರಮಮಂಗಳವಾದ ಮುರಾರಿ, ನಮ್ಮ ಸಂಸಾರದ ಎಲ್ಲ ದುಃಖವನ್ನು ಕಳೆದು ಮೋಕ್ಷವನ್ನು ಕೊಡ್ತಕ್ಕಂಥ ಸ್ವಾಮಿಯ ಅಮೃತ ಕೀರ್ತಿ ದೇವರದು. ಅವನ ಕಥೆಯನ್ನು ಕೇಳಿದ್ರೆ, ನಿನ್ನೆ ಕೇಳಿದಲ್ಲ, ತವ ಕಥಾಮೃತಂ ತಪ್ತ ಜೀವನಂ, ಸಂಪಾತಿಯ ರೆಕ್ಕೆ ಮುರಿದದ್ದು ಚಿಗುರಿ ಅವನಿಗೆ ಲಕ್ಷ್ಮೀ ದರ್ಶನವಾಯಿತು. ಅಂತಹದ್ದು ಚರಿತಮೃತ ಕೀರ್ತೇಃ ವರ್ಣಿತಂ ವ್ಯಾಸಪುತ್ರೈಹಿ. ಯಾವ ಶುಕಾಚಾರ್ಯರ ಮಕ್ಕಳಾಗಿದ್ದ ನಮ್ಮ ವೇದವ್ಯಾಸರ ಮಕ್ಕಳಾದ ಶುಕಾಚಾರ್ಯರು ಹೇಳಿದಂಥ ಚರಿತ್ರೆಯನ್ನು, ಇದು ಎಂಥದ್ದು ಪರಮಾತ್ಮನ ಚರಿತ್ರೆ. ಇಲ್ಲಿ ನಾವು ಕೂತು ಕೇಳಿದರೆ
ಕೇವಲ ನಮಗೆ ಮಾತ್ರ ಮಂಗಳ ಅಲ್ಲ, ಪರಮಾತ್ಮನ ಚರಿತ್ರೆ ಕೇಳಿದ್ರೆ ಜಗತ್ತಿಗೆ ಮಂಗಳ. ವಿಶ್ವಶಾಂತಿ ಅಂತ ಹಾಕಬೇಕಾಗಿಲ್ಲ, ಪರಮಾತ್ಮನ ಚರಿತ್ರೆ ನಡೆದರೆ ಅದು ಜಗತ್ತಿಗೆ ಮಂಗಳ. ಜಗದಗಭಿದಲಂ, ಜಗತ್ತಿನಲ್ಲಿರುವ ಎಲ್ಲರ ಪಾಪಗಳನ್ನು ಕಳೆಯುತ್ತೆ. ತದ್ಭಕ್ತ ಕರ್ಣಾವತಂಸಂ, ಭಗವದ್ಭಕ್ತರ ಕಿವಿಗಳಿಗೆ ಆನಂದವನ್ನು ಕೊಡ್ತಕ್ಕಂಥ ಅಂಥ ಪರಮಾತ್ಮನ ಕಥೆಯನ್ನು ಯಾರು ಶ್ರದ್ಧೆಯಿಂದ ಮನಸ್ಸಿನಲ್ಲಿ ದೇವರನ್ನು ಸ್ಮರಣೆ ಮಾಡ್ತಾ ಯಾರು ಕೇಳ್ತಾರೆ ಅವರಿಗೆ ಪರಮಾತ್ಮ ತನ್ನ ಕ್ಷೇಮಧಾಮ ಮೋಕ್ಷವನ್ನು ಅನುಸರಿಸ್ಕೊಡ್ತಾನೆ, ಬೇಡಿದ ಮನೋಭೀಷ್ಟಗಳನ್ನು ಕೊಡ್ತಾನೆ. ಇಂತಹ ಪರಮಾತ್ಮನ ಚರಿತ್ರೆಯನ್ನು 5 ದಿವಸಗಳ ಕಾಲದಿಂದ ನಮ್ಮ ಶ್ರೀನಿವಾಸ ಬಾಬು ಮತ್ತು ಕುಟುಂಬದವರು, ಅನೇಕ ಬಂಧುಬಾಂಧವರು, ಸ್ನೇಹಿತರು, ಅನೇಕರು ಅಂಥ ಕೃಷ್ಣನ ಚರಿತ್ರೆಯನ್ನು ಮನೆಯಲ್ಲಿ ಕೃಷ್ಣನ ಆಗಮನಕ್ಕಾಗಿ ಕಾರಣ ಏನಾರ ಇರುತ್ತೆ, ಏನಾರ ಒಂದು ಕಾರಣ, ಯಾವುದೋ ಒಂದು ನೆಪ, ಪರಮಾತ್ಮನ ಚರಿತ್ರೆಯನ್ನು ಕೇಳಲಿಕ್ಕೆ ಒಂದು ನೆಪ, ಅದನ್ನು ಕೇಳಬೇಕು ಅಂತ ಒಂದು ಮಾಡಿಕೊಂಡ್ರೆ ಆ ಒಂದಷ್ಟು ಸಮಯ ಯಮರಾಜ ನಾಳೆ ಕೇಳಿದ್ರೆ ಏನು ಮಾಡಿದೆ ಅಂದರೆ, ಇಲ್ಲ ಸ್ವಾಮಿ ಕೃಷ್ಣನ ಕಥೆ ಕೇಳಿದ್ದೀನಿ, ಭಾಗವತ ಕೇಳಿದ್ದು, ಹಾಗಾದರೆ ನಮ್ಮ ನರಕಕ್ಕೆ ಬೇಡ, ನೀವು ಕ್ಯಾಂಡಿಡೇಟ್ ಸರಿ ಇಲ್ಲ ಅಂತ ಕಳಿಸಿಬಿಡ್ತಾನೆ. ಅಂತಹ ಶ್ರೇಷ್ಠವಾದ ಪರಮಾತ್ಮನ ಕಥೆಯನ್ನು ನಮ್ಮ ಶ್ರೀನಿವಾಸ ಬಾಬು ಮತ್ತು ಅವರ ಮನೆಯವರು, ಸೊಸೆ ಮತ್ತು ಮಗ, ಅಳಿಯ ಮಗಳು, ಬಂಧುಗಳು ಎಲ್ಲರೂ ಕೇಳಿದ್ದೀರಿ. ಇಂತಹ ಶ್ರೇಷ್ಠವಾದ ಕಥೆಯನ್ನು ಅವರಿಗೆ ಮೊದಲಲ್ಲ, ಎಲ್ಲ ಕಡೆಗೆ ಕರ್ಕೊಂಡು ಹೋಗ್ತಿರ್ತಾರೆ. ಅನೇಕರನ್ನು ಬರೀ ಕರ್ಕೊಂಡು ಹೋಗಿ ಊಟಕ್ಕೆ ಹಾಕೋದಲ್ಲ, ಕಿವಿಗೂ ಊಟಕ್ಕೆ ಹಾಕ್ತಾರೆ. ಎಷ್ಟೋ ಜನಕ್ಕೆ ನಾನು ಹೇಳ್ತಿರ್ತೀನಿ, ಬೆಳಗ್ಗೆ ಕೊಡಬೇಡ್ರಿ ಬಾಬು, ಬೆಳಗ್ಗೆ ಕೊಟ್ಟು ಪ್ರವಚನ ಕೊಡಿಸಿ ನಿದ್ದೆ ಮಾಡ್ತಿರ್ತಾರೆ. ಒಳ್ಳೆ ಏನು ಸ್ವಲ್ಪ ಅಲ್ಪ ಕೊಡ್ತೀರ, ಏನೋ ಪಾನಕ ಕೋಸಂಬರಿ ಕೊಟ್ಟರು ಸರಿ, ಮಜಬೂತಾಗಿ ಅದು ಏನು ಟಿಫನ್ ಕೇಳ್ತಾರಂತೆ ಎಲ್ಲರೂ, ಈರೋಜು ಏನು ಕಾವಲ ಮಿಕ್ಕಿ ಹಿಂಗೆ ಕೇಳಿ ಊಟಕ್ಕೆ ಹಾಕಿ ಟಿಫನ್ ಕೊಟ್ಟು ಊಟ ಕೊಡಿಸ್ಬಿಟ್ರೆ ನಮಗೆ ಡೇಂಜರಸ್ಸು. ನೀವೇನು ಟಿಫನ್ ಹಾಕಿದ್ದೀನಿ ಅಂತ ಮಿಸ್ ಸ್ಯಾಟಿಸ್ಫ್ಯಾಕ್ಷನ್ ಮೆಲ್ಲಗೆ ತೂರ್ತಾ ಇರ್ತಾರೆ. ಅದು ಪೂರಿನಲ್ಲಿ ಮಾತ್ರ ಕೇಳಬೇಕು, ಭುವನೇಶ್ವರದಲ್ಲಿ ನೋಡಬೇಕಾಗಿತ್ತು, AC ಬೇರೆ, ತಿರುಗಿ ರವಿ ಗಲಾಟೆ ಬೇರೆ, ಅಡುಗೆ ರವಿ ಗಲಾಟೆ, ಅಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ, ಅಲ್ಲೇ ವಾಸನೆ, ಅಲ್ಲೇ ಪ್ರವಚನ, ಅಲ್ಲೇ AC, ಅಲ್ಲೇ ಪ್ರವಚನ ಎಲ್ಲ ಒಟ್ಟಿಗೆ ನಡೀತಾ ಇತ್ತು. ಮಹಾ ಅದ್ಭುತವಾಗಿತ್ತು ಅದು. ಕುರುಕ್ಷೇತ್ರ ರಣಾಂಗಣ ಎಲ್ಲ ಅಲ್ಲೇ ಸೃಷ್ಟಿ, ಅಲ್ಲೇ ಲಯ, ಅಲ್ಲೇ ಎಲ್ಲ ಆಗಬೇಕಾಗಿತ್ತು. ಹಾಗೆ ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಬಾಬುವರು ಸುಮ್ಮನೆ ಅಲ್ಲ, ನಾವು ಯಾತ್ರೆ ಮಾಡಿ ಬರೋದೇ ಕಷ್ಟ, ಅಂತಹದ್ದು ಅನೇಕರ ಹರಿಭಕ್ತರನ್ನು ಕರ್ಕೊಂಡು ಹೋಗಿ ತೀರ್ಥಯಾತ್ರೆಯನ್ನು ಮಾಡಿಸಿ, ದರ್ಶನ ಮಾಡಿಸಿ, ಊಟ ತಿಂಡಿಗಳನ್ನು ಹಾಕಿ, ಏನೋ ಒಂದು ದಿವಸ ಕರ್ಕೊಂಡು ಹೋಗೋದ್ರಲ್ಲ, 4-6 ದಿವಸಗಳ ತೀರ್ಥಯಾತ್ರೆಯಲ್ಲಿ ಭಗವತ್ ಕಥಾಶ್ರವಣ ಭಾಳ ಪುಣ್ಯಭಾಗಿಗಳಾಗಿದ್ದಾರೆ ಗಂಡ ಹೆಂಡತಿ. ನಾವು ಯಾಕೆ ಮಾಡಬೇಕ್ರಿ, ನಮ್ದು ಯಾಕೆ ಖರ್ಚು ಮಾಡಬೇಕು ಅಂತ ಅನ್ನೋದೇ, ಸ್ವಾಮಿ ಕೊಟ್ಟದ್ದ ಎಲ್ಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ. ಅದು ಸ್ವಾರಸ್ಯ ಅಂದರೆ, ದೇವರು ಕೊಟ್ಟದ್ದನ್ನು ದೇವರಿಗೆ ಅರ್ಪಣೆ ಮಾಡಿದರೆ ದೇವರು ಅದನ್ನು ಭಾರಿ ಇಂಟ್ರೆಸ್ಟ್ ಹಾಕಿ ವಾಪಸ್ ಕೊಟ್ಬಿಡ್ತಾನೆ, ಅವನು ಇಟ್ಕೊಳ್ಳಲ್ಲ ಸ್ವಾಮಿ. ಅಂಥ ಒಂದು ಶ್ರೇಷ್ಠವಾದ ಜ್ಞಾನ ಕಾರ್ಯವನ್ನು ಮನೆಯಲ್ಲಿ ಥರ್ಡ್ ಜನರೇಷನ್ ಬರಬೇಕಾಗಿದೆ ಅವ್ರ ಮನೆಯಲ್ಲಿ. ಹಾಗಾಗಿ ಅದಕ್ಕಾಗಿ ಇಂಥ ಒಂದು ಶ್ರೇಷ್ಠವಾದ ಭಗವತ್ ಕಥಾವನ್ನು ಕೇಳಿದ್ದೀರಿ. ನಾವೆಲ್ಲರೂ ಸೇರಿ ಮಾಡಿದ ಪುಣ್ಯದಿಂದ ಅವರ ಸೊಸೆಗೆ ಸುಖಪ್ರಸವಾಗಿ ಒಳ್ಳೆಯ ಸಂತಾನ, ವಂಶಾಭಿವೃದ್ಧಿಯನ್ನು ಮಾಡತಕ್ಕಂಥ ಸಂತಾನ ಅವರ ಮನೆಯಲ್ಲಿ ಹುಟ್ಟಿ, ಬಾಬು ಥರನೇ ಒಳ್ಳೆಯ ಪ್ರವಚನ ಪುಣ್ಯಕಥೆಗಳನ್ನು ಕೇಳುವ ಮೊಮ್ಮಗನೇ ಹುಟ್ಟಿನಿಂದ ನಾವು ರಾಯರಲ್ಲಿ, ಶ್ರೀನಿವಾಸ ದೇವರಲ್ಲಿ ಗ್ರಂಥ ಪ್ರತಿಪಾದ್ಯನಾಗಿರ್ತಕ್ಕಂಥ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇಂಥ ಒಂದು ಶ್ರೇಷ್ಠವಾದ ಭಗವದ್ಗೀತೆಯನ್ನು 7 ದಿವಸ ಇತ್ತು, 5 ದಿವಸಕ್ಕಾಯಿತು. ಗಂಗೆ ಗೋವು ಪಾಲು ಬೆರಡೆಡೆಯನ್ನು ಚಾಲು. ಪರಮಾತ್ಮನ ಕಥೆ ಸ್ವಲ್ಪವಾದರೂ ಕೇಳಿದ ತನ್ನ ನೀವೆಲ್ಲ ಇಷ್ಟು ಭಗವದ್ಭಕ್ತರೆಲ್ಲ ಬಂದು ಕೂತ್ಕೊಂಡು ಪರಮಾತ್ಮನ ಚರಿತ್ರೆಯನ್ನು ಕೇಳಿದ್ದೀರಿ. ನಾವೆಲ್ಲರೂ ಮಾಡಿದ ಪುಣ್ಯದಿಂದ ಭಗವಂತ ನಮಗೆಲ್ಲರಿಗೂ ಸಹಿತ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಹಿತೋಪತಿಶಯವಾಗಿ ನಮ್ಮನ್ನು ಪರಮಾತ್ಮನ ಭಕ್ತರನ್ನಾಗಿ ಮಾಡಿ ಸಾಂಸಾರಿಕ ದುಃಖಗಳನ್ನು ಕಳೆದು ಪರಮಾತ್ಮನ ಕಡೆಗೆ ಮನಸ್ಸು ಹೋಗುವಂತೆ ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೇಣ ಅಧ್ಯಾತ್ಮನವಾ ಸ್ವಭಾವಂ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಯದಕ್ಷರಪದ ಪ್ರಶ್ನ ಮಾತ್ರ ಚಿಂತವೇತ್ ತತ್ಸರ್ವಂ ಕ್ಷಮ್ಯತಾ ದೇವ. ನಾರಾಯಣ ನಮಸ್ತುತೆ. ಹರೇ ಇಲ್ಲ